आपादमौलिपर्यन्तं गुरूणाम् अपतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः। प्रविश्य मम वाचं आम्रसूक्तां सञ्जीवयत्यखिलशक्तिधरस्वदाम्ना अन्यां च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वं अलोकता जाड्यं वाक्पटुत्वं च हनुमत्स्मरणात् भवेत्। मातर्मे मातुरीश्वरं पितृगुरो भ्रातरिष्टाप्तबन्धो स्वामिं सर्वान्तरात्मन् न जर्जरितजन्ममृत्युभयानम्। गोविन्दे देहि भक्तिं भवति च भगवन्नोचितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव। अभ्रमं गङ्गरहितं अजडं विमलं सदा नन्दतीर्थमतलं भजेत पुत्र्याभम्। भावतीयदनुभावादेडमोगोविवाभ्यञ्जनमतिर्विजन्तुर्जायते प्राग्नमौलि सकलवचनचेतो देवता भारती सा ममस्य निधत्तां सन्निधिं मानसे च। चित्रैः पथैश्च गम्भीरैः वाक्यैर्मानैर्खण्डितैः गुरुभावं व्यञ्जयन्ती भवति श्रीजयतीर्थ। अर्थकल्पितकल्पोऽयं प्रत्यर्थगजकेसरी व्यासतीर्थगुरुर्भूयादस्मदिष्टार्थसिद्धिः। नमो विद्याविरक्त्यादि सद्गुणोघाकरानः वादिराजगुरुन् वन्दे हयग्रीवदेवाश्रयन्। पूज्याय राघवेन्द्राय सत्यधर्मरताय भजतां कल्पवृक्षाय नमतां कामधेनवे। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं धियानिधिं। नमः श्रीबालराजाय नमस्ते व्यासयोगिने नमः पुरन्दरार्याय विजयार्याय नमः। वनमाली गदीशाङ्गे शृङ्गे चक्रे च नन्दके श्रीमान् नारायणोर्विष्णुर्वासुदेवोऽभिरक्षतु। वनमाली गदीशाङ्गे शृङ्गे चक्रे च नन्दके श्रीमान् नारायणोर्विष्णुर्वासुदेवोऽभिरक्षतु। वनमाली गदीशाङ्गे शङ्खे चक्रे च नन्दके श्रीमान् नारायणोर्विष्णुर्वासुदेवोऽभिरक्षतु। ವಾಸುದೇವೋಭಿರಕ್ಷಿತು ಅನ್ನೋದನ್ನು ಭೀಷ್ಮಾಚಾರ್ಯರು ಯಾರು ವಿಷ್ಣು ಸಹಸ್ರನಾಮವನ್ನು ಕೇಳ್ತಾರೆ, ಹೇಳ್ತಾರೆ, ಆಲಿಸ್ತಾರೆ, ಪೂಜಿಸ್ತಾರೆ, ವಂದಿಸ್ತಾರೆ, ಗೌರವಿಸ್ತಾರೆ, ಅವ್ರನ್ನ ಸಾಕ್ಷಾತ್ ವಾಸುದೇವ ಬಂದು ನಿಂತು ಅನುಗ್ರಹ ಮಾಡಿ ಅಷ್ಟೇ ಎಲ್ಲ ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಅವ್ರ ಮನೆಗೆ ಬಂದು ನೆಲೆಸಿ ಲಕ್ಷ್ಮಿಯ ಸಹಿತವಾಗಿ ಬಂದು ನೆಲೆಸಿ ಅವ್ರ ಮನೇಲಿ ಆಶೀರ್ವಾದ ಮಾಡ್ತಿರ್ತಾನೆ ಅಂತ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಜಗನ್ನಾಥ ದಾಸರು. ಮನವಚನ ಕದಿದೂರ ನೆನವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು ಘನಮಹಿಮ ಗಂಗೆಯರದ ಗಾಯ ನಮಕ್ಕೆ ಏಳುದ ಗಗನಚರ ವಾಹನ ದಿವು ಕೊಸರನೆ ಬಂದು ಚಲಿಸುವನು ಸಂಚರಿಸುವನು ನೆಲೆಸುವನು ಮನೆ ಮನೆಗಳಲ್ಲಿ. ಮನವಚನ ಕತಿದೂರ ಅಂದರೆ ನಾವು ದೇವರನ್ನೇ ಹೀಗಿದ್ದಾನೆ ಹಾಗಿದ್ದಾನೆ ಹಿಂಗೆ ಹಂಗೆ ಎಷ್ಟೆತ್ತರ ಅಂತಂದರೆ ಎಲ್ಲ ನಿಮ್ಮ ಮನಸ್ಸಿನ ಚಿಂತನೆಗಳಿಗಿಂತ ಅತಿ ಎತ್ತರವಾಗಿರತಕ್ಕಂಥವನು. ಅದಕ್ಕೆ ಪುರುಷ ಸೂಕ್ತದಲ್ಲಿ ಅವನು ಅತ್ಯುತ್ತಿಷ್ಟ ದಶಾಂಗುಲಂ ಅಂತಂದರು. ನೀವು ಎಷ್ಟು ಹೇಳ್ತೀರೋ ಅದಕ್ಕಿಂತ ತಂಗ್ಳೆ ಹೆಚ್ಚಿಗೆ ಇರ್ತಾನೆ ಹೊರತು ನೀವು ಅಂದ್ಕೊಂಡಂಗಿರೋದಿಲ್ಲ. ವಚನಕ್ಕೆ ಅಂತಂದರೆ ನಾವು ಎಷ್ಟೇ ಡಿಸ್ಕ್ರೈಬ್ ಮಾಡಿ ನೆರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅವನು ಹಿಂಗೆ ಅಂತಂದರೆ ಈಸ್ ಬಿಯಾಂಡ್ ದಟ್ ಓನ್ಲಿ. ಮನವಚನ ಕತಿದೂರ ಅಪರೀತ ದೂರ ಅಂತ ಅನ್ಕೋಬೇಡಪ್ಪ, ನೆನವರನ್ನು ಅನುಸರಿಸಿ ತಿರುಗುವನು ಅಂತಂದರೆ ನೋಟ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ದಿ ಗಾಡ್. ಹಿ ಈಸ್ ಜಸ್ಟ್ ಬಿಹೈಂಡ್ ಯು ಆ್ಯಂಡ್ ವಿಲ್ ಬಿ ಫಾಲೋಯಿಂಗ್ ಯು ಆ್ಯಂಡ್ ವಿಲ್ ಬಿ ಪ್ರೊಟೆಕ್ಟಿಂಗ್ ಯು. ಜಾಹ್ನವಿ ಜನಕ ಅಂತಂದರು. ಜಾಹ್ನವಿ ಅಂತಂದರೆ ಗಂಗಾ ನದಿ. ಗಂಗಾ ನದಿಯ ತಂದೆ ಯಾರು ಅಂತಂದರೆ ಪರಮಾತ್ಮ. ಪರಮಾತ್ಮನ ಪಾದದಿಂದ ಗಂಗೆ ಉದ್ಭವಿಸಿದಳು, ತ್ರಿವಿಕ್ರಮ ಪಾದದಿಂದ. ಅವನು ಜಗದೋದರ ಅಂತ ಕರೆದ್ರೆ ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಹೊಟ್ಟೆಯಲ್ಲಿ ಇಟ್ಕೊಂಡಿರತಕ್ಕಂಥವನು ಜಗದೋದರ. ಘನಮಹಿಮ ಗಂಗೆಯ ಅನ್ನುತ್ತ ಗಂಗೆಯ ಅಂತಂದರೆ ಗಂಗೆ ಮಗ. ಯಾರು ಗಂಗೆ ಮಗ ಅಂತಂದರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಗಂಗೆ ಮಗ ಆದ್ದರಿಂದ ಗಂಗೆ ಪರಮಾತ್ಮನ ಮಗಳಾದ್ದರಿಂದ ಭೀಷ್ಮರು ಪರಮಾತ್ಮನಿಗೆ ಮೊಮ್ಮಗ. ಗಾಂಗೆಯ ನುತ ಅಂದರು. ನುತ ಅಂದರೆ ಸ್ತುತಿಸಲ್ಪಟ್ಟ, ನುತಿಸಲ್ಪಟ್ಟ, ಹೊಗಳಲ್ಪಟ್ಟ, ಹಾಡಲ್ಪಟ್ಟ. ಯಾವುದು ಭೀಷ್ಮಾಚಾರ್ಯದಿಂದ ಹಾಡಿದ್ದು? ವಿಷ್ಣು ಸಹಸ್ರನಾಮ. ಗಾಂಗೆಯ ನುತ ಗಾಯನ ಅಂತಂದರೆ ವಿಷ್ಣು ಸಹಸ್ರನಾಮ. ಇದನ್ನು ಗಾಯನ ಕೇಳುತ್ತಾ ಯಾರ ಮನೆಗಳಲ್ಲಿ ವಿಷ್ಣು ಸಹಸ್ರನಾಮದ ಚಿಂತನೆ ನಡೆದಿದೆ ಅದನ್ನು ಕೇಳಿ
ಆ ಪರಮಾತ್ಮ ಜ್ಞಾನವಿ ಜನಕ ಪರಮಾತ್ಮ ಲಕ್ಷ್ಮಿಯನ್ನು ಕರ್ಕೊಂಡು ದಿವೋಗಸರೊಡನೆ ಅಂತಂದ. ಬರೀ ಲಕ್ಷ್ಮೀದೇವಿನ ಕರ್ಕೊಂಡು ಗರುಡನ ಮೇಲೆ ಬರೋದಿಲ್ಲ, ಗರುಡ ವಾಹನನಾಗಿ ಅಂತಂದರು. ಗರುಡ ವಾಹನನಾಗಿ ದಿವೋಗಸರೊಡನೆ ಎಲ್ಲ ದೇವಾನುದೇವತೆಗಳನ್ನು ಕರ್ಕೊಂಡು ಬಂದು ನೆಲೆಸುವನು ಮನೆ ಮನೆಗಳಲ್ಲಿ. ಯಾರ ಮನೆಯಲ್ಲಿ ವಿಷ್ಣು ಸಹಸ್ರನಾಮದ ಚಿಂತನೆ ನಡೆದಿದೆ, ಯಾರ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಹೇಳಿಕೊಡ್ತಾರೆ, ಯಾರ ಮನೆಯಲ್ಲಿ ವಿಷ್ಣು ಸಹಸ್ರನಾಮದ ಬಗ್ಗೆ ಭಕ್ತಿ ಗೌರವದಿಂದ ವ್ಯಾಖ್ಯಾನ ಪಾರಾಯಣ ಜಪ ನಡೆಯುತ್ತೆ, ಅಲ್ಲಿ ಪರಮಾತ್ಮ ಗರುಡನ ಮೇಲೆ ಕೂತ್ಕೊಂಡು ಲಕ್ಷ್ಮಿಯನ್ನು ಕರ್ಕೊಂಡು ದೇವಾನುದೇವತೆಗಳು ಕರ್ಕೊಂಡು ತನ್ನ ಮಗ ಆ ಮನೆಗೆ ಬಂದು ನೆಲೆಸ್ತಾನೆ ಶಾಶ್ವತವಾಗಿ. ಅಷ್ಟೇ ಅಲ್ಲ, ರಕ್ಷಣೆ ಕೊಡ್ತಾನೆ. ಇವತ್ತು ನಮ್ಮ ಜಿತೇಂದ್ರ ರಂಜಿತಾ ಅವರ ಈ ಒಂದು ಹೊಸ ಮನೆಯಲ್ಲಿ ಆ ಒಂದು ವಿಷ್ಣು ಸಹಸ್ರನಾಮದ ಚಿಂತನೆ ನಡೆದಿರೋದ್ರಿಂದ ಪರಮಾತ್ಮ ವಿಶೇಷವಾಗಿರತಕ್ಕಂಥ ಒಂದು ಅನುಗ್ರಹ ಕೊಟ್ಟು ಇಲ್ಲಿ ಸನ್ನಿಧಾನ ಇಟ್ಟು ನಿಮಗೆ ನಿರಂತರವಾಗಿರುತ್ತೆ, ಮಗುಗೆ ನಿಮಗೆ ಮತ್ತು ಮನೆಯಲ್ಲಿ ಬರತಕ್ಕಂಥವ್ರಿಗೆ ಇರತಕ್ಕಂಥವ್ರಿಗೆ ಎಲ್ಲರಿಗೂ ಅನುಗ್ರಹ ಮಾಡಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಮೊದಲು ಮಾಡಿಕೊಂಡು ಒಂದು ಹೋದ ಸಲ ನಾನು ಬಂದಿದ್ದಾಗ ಪಾಪ ಜಿತೇಂದ್ರ ರಂಜಿತ ಬಂದಾಗ ಒಳ್ಳೆಯ ಮಗು, ಒಳ್ಳೆ ಮನೆ, ನಮ್ಮ ಹೊಸಮನೆ ನಿಮ್ಮ ಮನೆಗೆ ಬಂದು ಮಾಡಬೇಕು ಅನ್ನೋದು. ಅದೇ ರೀತಿ ದೇವರು ಪರಮಾತ್ಮನ ಹೆಸರು ಸತ್ಯ ಸಂಕಲ್ಪ ಅಂತ, ಅವನ ಹೆಸರೇ ಸತ್ಯ ಸಂಕಲ್ಪ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಸಂಕಲ್ಪ ಮಾಡಿಕೊಂಡ್ರೆ he takes the responsibility of realizing that. ಅದು ಹೋದ್ಸಲ ಹಂಗೆ ಅಂದ್ಕೊಂಡಾಗ ದೇವರು ಅದು ತಥಾಸ್ತು ಅಂತಾನೆ. ಅವಾಗ ಅಸ್ತು ದೇವತೆಗಳು ಹಾಗೆ ಚೆನ್ನಾಗಿ ಒಳ್ಳೆ ಮುದ್ದು ಮಗು ಬಂಗಾರದಂಥ ಮನೆ ಆಗಿದೆ. ದೇವರು ನೀನು ಚೆನ್ನಾಗಿರಲಿ ಅಂತ. ಸಹಸ್ರನಾಮ ಅಂದ ತಕ್ಷಣ ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ, ಸುಬ್ರಹ್ಮಣ್ಯ ಸಹಸ್ರನಾಮ, ಗಿರಿಜಾ ಸಹಸ್ರನಾಮ, ಗಣಪತಿ ಸಹಸ್ರನಾಮ, ಸ್ಕಂದ ಸಹಸ್ರನಾಮ, ರಾಧಾಕೃಷ್ಣ ಸಹಸ್ರನಾಮ, ಬೇಕಾದಷ್ಟು ಸಹಸ್ರನಾಮಗಳಿದೆ. ಆದರೆ ದ ಮೂಮೆಂಟ್ ಯು ಜಸ್ಟ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಸಹಸ್ರನಾಮ, ಮೊಟ್ಟ ಮೊದಲು ಮನಸ್ಸಿಗೆ ಗೋಚರವಾಗತಕ್ಕಂಥದ್ದು ವಿಷ್ಣು ಸಹಸ್ರನಾಮ. ಅದು ದ್ವಾಪರ ಯುಗದಿಂದ ಇಲ್ಲಿವರೆಗೂ ಕೂಡ ಜನಗಳ ಭಕ್ತರ ಮನಸ್ಸಿನ ಮೇಲೆ ಅಷ್ಟು ಪ್ರಭಾವದ ಒತ್ತಿರತಕ್ಕಂಥದ್ದು. ಯಾತಕ್ಕೆ ವಿಷ್ಣು ಸಹಸ್ರನಾಮನೇ ಅಷ್ಟು ಉತ್ಕೃಷ್ಟ ಅಂತ ಹೇಳ್ತಾರೆ ಅಂದರೆ, ವೇದಗಳನ್ನು ವಿಭಾಗ ಮಾಡಿರತಕ್ಕಂಥ, ಉಪನಿಷತ್ತುಗಳನ್ನು ಬರೆದಿರತಕ್ಕಂತಹ, ಮಹಾಭಾರತವನ್ನು ರಚಿಸಿರತಕ್ಕಂತಹ, ಭಗವದ್ಗೀತೆಯನ್ನು ಕೊಟ್ಟಿರತಕ್ಕಂತಹ, ಮತ್ತು 18 ಪುರಾಣಗಳನ್ನು ಕೊಟ್ಟಿರತಕ್ಕಂತಹ, ಬ್ರಹ್ಮಸೂತ್ರವನ್ನು ಕೊಟ್ಟಿರತಕ್ಕಂತಹ, ಭಾಗವತವನ್ನು ಕೊಟ್ಟಿರತಕ್ಕಂತಹ ಮಹಾಜ್ಞಾನಿಗಳಾಗಿರತಕ್ಕಂತಹ, ಪರಮಾತ್ಮನ ಜ್ಞಾನ ರೂಪವಾಗಿರತಕ್ಕಂಥ, ಜ್ಞಾನಾವತಾರವಾಗಿರತಕ್ಕಂಥ ವೇದವ್ಯಾಸರಿಂದಲೇ ಸಾಕ್ಷಾತ್ ರಚಿತವಾಗಿರತಕ್ಕಂಥದ್ದು ವಿಷ್ಣು ಸಹಸ್ರನಾಮ. ಆದ್ದರಿಂದ ಅದಕ್ಕೆ ಅಂಥ ಗ್ರೇಟ್ನೆಸ್ಸು. ಮತ್ತು ಶಾಸ್ತ್ರೇಶು ಭಾರತಂ ಸಾರ ತತ್ರ ನಾಮಸಹಸ್ರಿಕಂ ವೈಷ್ಣವಂ ಕೃಷ್ಣಗೀತಾಚ ತಜ್ಞಾನ ಮುಚಿತೇಂಜಸ. ಪದ್ಮಪುರಾಣ ಒಂದು ಮಾಡ್ತಾ ಹೇಳ್ತಾ ಇದೆ, ಜಗತ್ತಿನ ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲಿ ಮಹಾಭಾರತ ಶ್ರೇಷ್ಠ. ಮಹಾಭಾರತ ಯಾಕೆ ಶ್ರೇಷ್ಠ ಅಂತಂದರೆ ಅದರಲ್ಲಿ 2 ಅದ್ಭುತಗಳಿದೆ. ಯಾವುದು ಅದ್ಭುತ ಅಂತಂದರೆ, ಶಾಸ್ತ್ರೀಷು ಭಾರತಂ ಸಾರ, ಎಲ್ಲ ಶಾಸ್ತ್ರಗಳ ಸಾರ ಮಹಾಭಾರತ. ಅದು ತತ್ರ ಅದರಲ್ಲಿ ನಾಮಸಹಸ್ರಕಂ ಕೃಷ್ಣಗೀತಾಚ, ನಾಮಸಹಸ್ರ ಅಂದರೆ ವಿಷ್ಣು ಸಹಸ್ರನಾಮ, ಕೃಷ್ಣಗೀತಾ ಅಂದರೆ ಭಗವದ್ಗೀತೆ. ಇದು 2 ಇರೋದ್ರಿಂದ ಮಹಾಭಾರತ ಶ್ರೇಷ್ಠ ಅನ್ನತಕ್ಕಂಥದ್ದು. ಪೂರ್ವ ಪುರಾಣ ಮಾತು ಹೇಳ್ತಾ ಇದೆ, ಭಾರತಂ ಸರ್ವಶಾಸ್ತ್ರೇಶು ಭಾರತೀಯ ಗೀತಿಕಾವರ ವಿಷ್ಣು ಸಹಸ್ರನಾಮ ಜ್ಞೇಯಂ ಪಠಿಸಿದ್ಧಯಂ. ಅಂದರೆ ಸರ್ವಶಾಸ್ತ್ರಗಳಲ್ಲಿ ಮಹಾಭಾರತ ಶ್ರೇಷ್ಠ, ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಸರ್ವಶ್ರೇಷ್ಠ. ಆದ್ದರಿಂದ ವಿಷ್ಣು ಸಹಸ್ರನಾಮ ಒಂದು ಕೇಳ್ಕೊಂಡ್ರೆ ಇಡೀ ಮಹಾಭಾರತವನ್ನು ವ್ಯಾಖ್ಯಾನ ಮಾಡಿ ಪಾರಾಯಣ ಮಾಡಿದರೆ, ಜಪ ಮಾಡಿದರೆ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ವಿಷ್ಣು ಸಹಸ್ರನಾಮ ಮಾಡಿದರೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ವಿಲಯಂ ಯಾಂತಿ ಪಾಪಾನಿ ಚನ್ಯ ಪಾಪಸ್ಯ ಕಥಾ ಸರ್ವ ಪಾಪ ವಿನಿರ್ಮುಕ್ತೋ ವಿಷ್ಣು ಲೋಕಂಸ ಗಚ್ಚತಿ. ಅಂದರೆ ಏನೋ ಗೊತ್ತಿಲ್ಲದೆ ಬೇಕಾದಷ್ಟು ಪಾಪಗಳು ಮಾಡಿಬಿಡ್ತೀವಿ ಹಿಂದೆ. ವಿಷ್ಣು ಸಹಸ್ರನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಎಲ್ಲ ಪಾಪಗಳನ್ನು ಗೊತ್ತಿಲ್ಲದೆ ಮಾಡಿರತಕ್ಕಂಥ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುತ್ತೆ. ಅಷ್ಟೇ ಅಲ್ಲ, ಉತ್ತಮ ಲೋಕದ ಕಡೆಗೆ ನಮ್ಮನ್ನು ಕರ್ಕೊಂಡೋಗಿ ಉತ್ತಮ ಮನಸ್ಸನ್ನು ನಮಗೆ ಕೊಟ್ಟು ಒಳ್ಳೆಯ ಭವಿತವ್ಯವನ್ನು ಬಾಗಿಲು ತೆಗೆಯುತ್ತೆ. ಅಷ್ಟು ಶಕ್ತಿ ಇರತಕ್ಕಂಥದ್ದು. ಶಂಕರಾಚಾರ್ಯರು ಮಾತು ಹೇಳ್ತಾರೆ, 1600 ವರ್ಷಗಳ ಹಿಂದೆ ಶಂಕರಾಚಾರ್ಯರು
ಭಾರತದ 4 ಮೂಲೆಗಳಲ್ಲಿ 4 ಆಶ್ರಮಗಳನ್ನು ಮಠಗಳನ್ನು ಸ್ಥಾಪನೆ ಮಾಡಿ ಸನಾತನ ವೈದಿಕ ಧರ್ಮವನ್ನು ಭಾರತೀಯ ಪರಂಪರೆಯನ್ನು ಮುಂದುವರಿಸಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರತಕ್ಕಂಥವ್ರು ಮಾತು ಹೇಳಿದರು. ಅಪ್ಪ, ನಿನಗೆ ಪರಮಾತ್ಮ ಎಲ್ಲ ಕೊಟ್ಟ, ಬರೀ ಕೈಯಲ್ಲಿ ಬಂದು ಬರೀ ಮೈಯಲ್ಲಿ ಬಂದು ಇವತ್ತಿನ ದಿನ ವಿದ್ಯೆ ಕೊಟ್ಟ, ಬುದ್ಧಿ ಕೊಟ್ಟ, ಸಂಸ್ಕಾರ ಕೊಟ್ಟ, ಸಂಸ್ಕೃತಿ ಕೊಟ್ಟ, ಶಿಕ್ಷಣ ಕೊಟ್ಟ, ಎಜುಕೇಷನ್ ಕೊಟ್ಟ, ಕ್ವಾಲಿಫಿಕೇಷನ್ ಕೊಟ್ಟ, ಜಾಬ್ ಕೊಟ್ಟ, ಸೆಕ್ಯೂರಿಟಿ ಕೊಟ್ಟ, ಇನ್ಕಮ್ ಕೊಟ್ಟ, ಗಂಡನ ಕೊಟ್ಟ, ಹೆಂಡತಿನ ಕೊಟ್ಟ, ಮಕ್ಕಳು ಕೊಟ್ಟ, ಮನೆ ಕೊಟ್ಟ, ಎಲ್ಲ ಕೊಟ್ಟ ಪರಮಾತ್ಮ. ಅಷ್ಟು ಕೊಟ್ಟ ಪರಮಾತ್ಮನಿಗೆ ನೀನೇನು ಕೊಟ್ಟಿ? ಆಮೇಲೆ ಶಂಕರಾಚಾರ್ಯ ಕ್ಲಾರಿಫೈ ಮಾಡ್ತಾರೆ, ಜಗತ್ತನ್ನು ಎಲ್ಲ ಕಾಲದಲ್ಲೂ ತನ್ನದು ಆಗಿರ್ತಕ್ಕಂಥ ಪರಮಾತ್ಮನಿಗೆ ನಾವೇನು ಕೊಡೋಕ್ಕಾಗಲ್ಲ. ನಾವು ಏನು ಕೊಡೋದಲ್ವ, ನಾವು ವಿ ಕಾಂಟ್ ಗಿವ್ ಬ್ಯಾಕ್ ಎನಿಥಿಂಗ್. ಹಾಗೆ ಅಂತ ಸುಮ್ಮನೆ ಇರೋಕ್ಕೂ ಆಗಲ್ಲ. ಯಾಕೆಂದರೆ ನಮಗೆಲ್ಲ ಏನೂ ಇಲ್ದಿರೋ ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ, ಅವನಿಗೊಂದು ಕೃತಜ್ಞತೆಯಿಂದ ಏನಾದ್ರು ಸಮರ್ಪಣೆ ಮಾಡಬೇಕಲ್ಲ. ವಿತ್ ಅನ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಸಮಥಿಂಗ್ ಟು ಹಿಮ್. ಏನು ಕೊಡಬೇಕು ಅಂತಂದರೆ ಅವ್ರು ಹೇಳ್ತಾರೆ, ಬರೀ ಕೊಡಬೇಕಲ್ಲ, ಕೊಡಲೇಬೇಕು. ಏನು ಕೊಡಬೇಕು ಅಂದರೆ ಗೇಯಂ ಗೀತಾ ನಾಮ ಸಹಸ್ರಂ, ಭಜಗೋವಿಂದಂ 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 ಮೂಢಮತಿ ಅಂತ ಹೇಳ್ತಾ ಗೇಯಂ ಗೀತಾ ನಾಮ ಸಹಸ್ರಂ, ಭಗವದ್ಗೀತೆಯನ್ನು ಓದಕೋ, ಹೇಳ್ಕೋ, ಹಾಡ್ಕೋ, ವಿಷ್ಣು ಸಹಸ್ರನಾಮವನ್ನು ಕಲಿತುಕೊಂಡು ನಿರಂತರ ಹೇಳ್ಕೊಳ್ತಾ ಇರೋ. ಪರಮಾತ್ಮನಿಗೆ ನೀನು ಕೊಡ್ತಾ ಇರತಕ್ಕಂಥ ದೊಡ್ಡ ಟ್ಯಾಕ್ಸ್ ಅದು. ರಾಮಾನುಜಾಚಾರ್ಯ ಹೇಳ್ತಾರೆ ತಮ್ಮ ಶಿಷ್ಯನಿಗೆ, ಅಪ್ಪ, ನನ್ನ ನರನಾಡಿಗಳು ಭಗವದ್ಗೀತೆ, ಇದು ವಿಷ್ಣು ಸಹಸ್ರನಾಮ, ನನ್ನ ಧಮನಿ ವಿಷ್ಣು ಸಹಸ್ರನಾಮ, ನನ್ನ ಹೆಸರಿನಲ್ಲೇ ವಿಷ್ಣು ಸಹಸ್ರನಾಮ, ಉಸಿರಿಗೆ ವಿಷ್ಣು ಸಹಸ್ರನಾಮ, ಅದನ್ನು ಬಿಟ್ಟು ಇನ್ನೇನು ಇಲ್ಲ ರಜ. ನನ್ನ ಹೃದಯ ಮಿಡಿತಾ ಇರೋದೇ ವಿಷ್ಣು ಸಹಸ್ರನಾಮಕ್ಕಾಗಿ. ಅದು ನಿನ್ನ ಗುರುದಕ್ಷಿಣೆ ನನಗೆ ಇನ್ನೇನು ಕೊಡಬೇಡ. ವಿಷ್ಣು ಸಹಸ್ರನಾಮಕ್ಕೆ ಒಳ್ಳೆ ವ್ಯಾಖ್ಯಾನ ಭಾಷೆ ಬರೆದುಬಿಡು, ಅದು ದೊಡ್ಡ ಗುರುದಕ್ಷಿಣೆ. ಹಾಗೆ ಶಿಷ್ಯರಾಗಿರತಕ್ಕಂತಹ ಆ ಮಹಾನುಭಾವರು ಆ ಭಗವದ್ಗುಣ ದರ್ಪಣಂ ಅನ್ನತಕ್ಕಂತಹ ಒಳ್ಳೆಯ ಒಂದು ಪರಾಶರ ಭಟ್ಟರಂತ ಅವ್ರ ಹೆಸರು, ಅವ್ರ ಶಿಷ್ಯ ಭಗವದ್ಗುಣ ದರ್ಪಣಂ ಮತ್ತು ವಿಷ್ಣು ಸಹಸ್ರನಾಮಕ್ಕೆ ಒಳ್ಳೆಯ ವ್ಯಾಖ್ಯಾನ ಬರೆದು ಇವುಗಳಿಗೆ ಸಮರ್ಪಣೆ ಮಾಡಿದಾಗ ರಾಮಾನುಜರು ಹೇಳ್ತಾರೆ, ನನ್ನ ಜನ್ಮ ಸಾರ್ಥಕ ಆಯಿತು, ವಿಷ್ಣು ಸಹಸ್ರನಾಮ ಗ್ರಂಥಕ್ಕೆ ವ್ಯಾಖ್ಯಾನ ಬರ್ತಿದ್ಯಾ. ಅದು ಸಿಗ್ನಿಫಿಕೆನ್ಸು. ಇಡೀ ಬದುಕಿನಲ್ಲಿ ಎಷ್ಟು ಸಾಧನೆ ಮಾಡಿದ್ರು ರಾಮಾನುಜರು, ಆದರೆ ವಿಷ್ಣು ಸಹಸ್ರನಾಮ ಅದೆಲ್ಲಕ್ಕಿಂತ ದೊಡ್ಡದು ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯ ಒಂದು ಮಾತು ಹೇಳಿದರು, ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಭಾರತೆ ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಪಿ ನಿರಂತರ ಶತಾರ್ಥಕಂ. ಅಂದರೆ ತ್ರಯೋರ್ಥ ಸರ್ವವೇದೇಶು, ಎಲ್ಲ ವೇದದ ಮಾತುಗಳಿಗೆ 3 ಅರ್ಥ ಇರುತ್ತೆ. ಆಲ್ ದ ವೇದಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ದ ಕಂಟೆಂಟ್ಸ್ ವಿಲ್ ಬಿ ಹ್ಯಾವಿಂಗ್ 3 ಡೈಮೆನ್ಷನ್ ಮೀನಿಂಗ್ಸ್. ದಶಾರ್ಥ ಸರ್ವಭಾರತೆ, ಮಹಾಭಾರತದ ಪ್ರತಿ ಮಾತಿಗೆ, ಪ್ರತಿ ವಾಕ್ಯಕ್ಕೆ, ಪ್ರತಿ ಕಾನ್ಸೆಪ್ಟ್ಗೆ, ಪ್ರತಿ ಕಂಟೆಂಟ್ಗೆ, ಪ್ರತಿ ಕಾಂಪೋನೆಂಟ್ಗೆ 10 ಡೈಮೆನ್ಷನಲ್ ಮೀನಿಂಗ್ಸ್ ಇರುತ್ತೆ. ಕೆಲವರಿಗೆ ಮಹಾಭಾರತ ಅಂತಂದರೆ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದ ಕಸಿನ್ಸ್, ಕೆಲವರು ಮಹಾಭಾರತ ಅಂತಂದರೆ 18 days ಗ್ರೇಟ್ ವಾರ್, ಕೆಲವರು ಮಹಾಭಾರತ ಅಂತಂದರೆ ಸ್ಟ್ರಾಟಜೀಸ್ ಆ್ಯಂಡ್ ಟ್ಯಾಕ್ಟಿಕ್ಸ್ ಆಫ್ ಕೃಷ್ಣ, ಕೆಲವರಿಗೆ ಮಹಾಭಾರತ ಅಂದರೆ ಇಳಿಯ ಹೇಳಿದ ಕೃಷ್ಣ ಕಥೆಯನ್ನು ಎಳೆಯ ಜನರು ಮೆಚ್ಚುವಂತಿದೆ, ಕೆಲವರಿಗೆ ಮಹಾಭಾರತ ಅಂತಂದರೆ ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ಸ್ ಯೂಸ್ಡ್ ಇನ್ ದ 18 days ವಾರ್ ಅಂಡ್ ಟೆಕ್ನಾಲಜಿ, ಕೆಲವರಿಗೆ ಮಹಾಭಾರತ ಅಂದರೆ ಕುರುಡು ಧೃತರಾಷ್ಟ್ರನ ವ್ಯಾಮೋಹ, ಇನ್ನು ಕೆಲವರಿಗೆ ಮಹಾಭಾರತ ಆಗೇ ಇಲ್ಲ ಸರ್, ಒಂದು 4-5 ಒಂದು ಒಳ್ಳೆ ಥಾಟ್ಸ್ ನಮ್ಮೊಳಗೆ ಬರುತ್ತಲ್ಲ, 100 ಕೆಟ್ಟ ಥಾಟ್ಸ್ ಬರುತ್ತಲ್ಲ, ಆ 5 ಗುಡ್ ಥಾಟ್ಸು 100 ಬ್ಯಾಡ್ ಥಾಟ್ಸ್ಗೆ ಒಳ್ಳೆ ಡೈಲಿ ನಡೆಯೋ ವಾರನೇ ಮಹಾಭಾರತ. ಹೀಗೆ 10 ಡೈಮೆನ್ಷನಲ್ ಮೀನಿಂಗ್ಸು ಮಹಾಭಾರತಕ್ಕಿರುತ್ತೆ. ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ನಾಮಕ್ಕೆ ವಿಷ್ಣು ವಷಟ್ಕಾರ ಭೂತಭವ್ಯವತಿ ಈ ಥರ ಒಂದೊಂದು ನಾಮಕ್ಕೂ 100 ಅರ್ಥ ಇದೆ ಅಂತ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ. ಇದು ಇಡೀ ವಿಷ್ಣು ಸಹಸ್ರನಾಮ ಪ್ರಾರಂಭ ಆಗತಕ್ಕಂಥದ್ದು ವಿಶ್ವಂ ವಿಷ್ಣು ವಷಟ್ಕಾರು ಅಂತಂದ್ಬಿಟ್ಟು. ಅಂದರೆ ವಿಶ್ವಂ ಅಂತಂದರೆ ದ ಹೋಲ್ ವರ್ಲ್ಡ್ ಅಂಡ್ ದ ಹೋಲ್ ಯೂನಿವರ್ಸ್, ಇಡೀ ಜಗತ್ತಿನ ಸೃಷ್ಟಿ ಅನ್ನೋದರಿಂದ ಪ್ರಾರಂಭ ಆಗುತ್ತೆ ವಿಷ್ಣು ಸಹಸ್ರನಾಮ. ಎಂಟಾಗದು ಕನ್ಕ್ಲೂಡ್ ಆಗೋದು ಸರ್ವಪ್ರಹರಣ ಇದ ಅಂತಂದರೆ ಎಲ್ಲವನ್ನು ಸಂಪೂರ್ಣ ಪ್ರಹರಣ ಮಾಡಿ ಮುಗಿಸತಕ್ಕಂಥ ಲಯ ಮಾಡತಕ್ಕಂಥದ್ದು. ಅಂದರೆ ವಿಷ್ಣು ಸಹಸ್ರನಾಮ ಏನು ಅಂದರೆ ಸೃಷ್ಟಿಯಿಂದ ಲಯದವರೆಗೆ ಇಡೀ ಜಗತ್ತನ್ನು ಒಳಗೊಂಡಿರತಕ್ಕಂಥ ಒಂದು ಸ್ತೋತ್ರ ಅಂತಂದರೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಅನ್ನತಕ್ಕಂಥದ್ದು. ಸಂತ ತುಕಾರಾಮನ ಮಾತು ಹೇಳ್ತಿದ್ದಾರೆ, ಏನು ಅಂತಂತಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂಥ ಪರಮಾತ್ಮನ 1,000 ನಾಮಗಳು 1,000 ಶಾಸ್ತ್ರಗಳನ್ನು 100 ವರ್ಷದಲ್ಲಿ ಪೂರ್ತಿ ಓದಿಕೊಂಡ್ರೆ ಏನು ಫಲ ಕೊಡುತ್ತೋ ಅಷ್ಟು ಫಲವನ್ನು ವಿಷ್ಣು ಸಹಸ್ರನಾಮ ಒಂದು ಸರಿಯಾಗಿ ಓದ್ಕೊಂಡ್ರೆ ಭಕ್ತಿಯಿಂದ ಕೊಡುತ್ತೆ ಅಂತ ಹೇಳೋದಷ್ಟೇ ಅಲ್ಲದೆ
ಅದೇನು ಅಂತಂದರೆ, ತಮ್ಮ ಮಗಳಿಗೆ ಮದುವೆ ಮಾಡ್ತಾರಂತೆ ತುಕಾರಾಮ್, ಸಂತ ತುಕಾರಾಮ್ಗಳು. ಅಳಿಯನಿಗೆ ಏನು ವರೋಪಚಾರ ಕೊಡಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರಂತೆ. ಆಗ ಆಯ್ತು ನನಗೆ ಬಿಟ್ಬಿಡಿ ನಾನು ಕೊಡ್ತೀನಿ ಅದರಂತೆ. ಏನು ಅಂತಂದರೆ, ಅಳಿಯನಿಗೆ ಮದುವೆನಲ್ಲಿ ಕೊಟ್ಟಿದ್ದು ಒಂದೇ ಒಂದು ಗಿಫ್ಟು, ಒಂದೇ ವರೋಪಚಾರ ಏನಪ್ಪ ಅಂತಂದರೆ ವಿಷ್ಣು ಸಹಸ್ರನಾಮದ ಪುಸ್ತಕ ಕೊಡ್ತಾ ಇದ್ದಾರೆ ಅವರು. ದಿಸ್ ಈಸ್ ದ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಆಫ್ ಆಲ್ ದ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ಅವ್ರು ಹೇಳ್ತಾರೆ, ಇದು ಒಂದು ಕೊಟ್ಟಿದ್ದೀನಲ್ಲ ಅನಂತವಾಗಿ ಎಲ್ಲ ಕೊಟ್ಟಿರತಕ್ಕಂಥದ್ದು ಅದರಲ್ಲಿದೆ ಅಂತ ಹೇಳ್ತಿದ್ದಾರೆ. ಚರಕ ಸಂಹಿತೆ ಒಂದು ಮಾತು ಹೇಳ್ತಾ ಇದೆ, ವಿಷ್ಣು ಸಹಸ್ರ ಮೂರ್ಧಾನಂ ಚರಾಚರ ಪತಿಂ ಪ್ರಭುಂ ಸ್ತುವನ್ನಾಮ ಸಹಸ್ರೇಣ ಜ್ವರಾನ್ ಸರ್ವಾನ್ ವ್ಯಪೋಹತಿ. ಅಂದರೆ ವಿಷ್ಣು ಸಹಸ್ರನಾಮದ ಪ್ರಭಾವ ಎಷ್ಟು ಭಾವ ಇದೆ ಅದರಲ್ಲಿ ಅಂದರೆ, ಪ್ರಭಾವ ಇದೆ ಅಂದರೆ, ಪ್ರಭಾವದ ಪ್ರಭಾವಳಿ ಇದೆ ಅಂದರೆ, ಪ್ರಭಾವದ ಪ್ರವಾಹ ಇದೆ ಅಂದರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಾ ಇದ್ರೆ ಎಲ್ಲ ರೋಗಗಳ ನಿವಾರಣೆ ಆಗುತ್ತೆ, ಜ್ವರಗಳ ನಿವಾರಣೆ ಆಗುತ್ತೆ, ಪ್ರಜ್ವರಗಳ ನಿವಾರಣೆ ಆಗುತ್ತೆ, ನೋವು ನಿವಾರಣೆ ಆಗುತ್ತೆ, ಯಾತನೆಗಳು ನಿವಾರಣೆ ಆಗುತ್ತೆ. Automatically and naturally and effortlessly all types of diseases will be completely evaporated or vanished when you start chanting the Vishnu Sahasranama. This is the final declaration made by the ancient surgeon of the whole world, ಚರಕ ಸಂಹಿತೆಯಲ್ಲಿ ಹೇಳ್ತಿದ್ದಾನೆ. ಗ್ರಹಚಾರ ಟೈಮ್ ಸರಿಗಿಲ್ಲ, ಪೀಡೆನಪ್ಪ ಕಾಡಿಸ್ತಾ ಇದೆ ಅಂತ ಅಂದಾಗ ಜ್ಯೋತಿಷಿಗಳು ಮೊಟ್ಟ ಮೊದಲು ಗ್ರಹಚಾರದ ನಿವಾರಣೆಗಾಗಿ, ಗ್ರಹಚಾರಗಳ ಪರಿಹಾರಕ್ಕಾಗಿ ಹೇಳೋದೇನು ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊ ಎಲ್ಲ ಗ್ರಹಚಾರ ಪರಿಹಾರ ಆಗುತ್ತೆ. ಏನು ವಿಷ್ಣು ಸಹಸ್ರನಾಮದ ವೈಶಿಷ್ಟ್ಯ ಅಂತಂದರೆ, ಐತರೇಯ ಬ್ರಾಹ್ಮಣ್ಯದಲ್ಲಿ ಮಾತು ಬರ್ತಾ ಇದೆ. ವೇದಗಳ ಕಾಲದಲ್ಲಿ ಒಂದು ದೊಡ್ಡ ಅವರು ಯಜ್ಞ ಮಾಡ್ತಾ ಇದ್ರು, ಮಹಾವ್ರತ ಅಂತ. ಆ ಯಜ್ಞ ಏನು ಅಂದರೆ, ಬೆಳಗಿನ ಜಾವ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಯಜ್ಞ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಬೆಳಗಿನಿಂದ ರಾತ್ರಿವರೆಗೂ ಮಾಡೋ ಯಜ್ಞದಲ್ಲಿ ಯಾಜ್ಞಿಕರು, ವೈದಿಕರು, ಋತ್ವಿಕರು ಮಂತ್ರ ಹೇಳ್ತಾ ಇದ್ರು. ಏನು ಮಂತ್ರ ಅಂತಂತಂದರೆ, ಋಗ್ವೇದದ 12 ಸಹಸ್ರ ಋಕ್ಕುಗಳನ್ನು, ಮಂತ್ರಗಳನ್ನು ಆಯ್ಕೊಂಡು ಹೇಳ್ತಾ ಇದ್ರು. ಅದನ್ನು 3 ಭಾಗವಾಗಿ ಕ್ಲಾಸಿಫೈ ಮಾಡಿದ್ರು. ಪ್ರಾತಃ, ಮಧ್ಯಾಹ್ನ ದಿನ, ಸಾಯಂ ಅಂತಂದ್ಬಿಟ್ಟು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಬೆಳಗ್ಗೆ 4,000, ಮಧ್ಯಾಹ್ನ 4,000, ಸಾಯಂಕಾಲ 4,000, ಒಟ್ಟು 12,000 ಋಕ್ಕುಗಳನ್ನು ಹೇಳ್ತಾ ಇದ್ರು. ಮಧ್ಯಾಹ್ನ ಹೇಳೋ 4,000ದಲ್ಲಿ ಪೂರ್ಣಾಹುತಿಗೆ ಮುಂಚೆ 1,000 ಮಂತ್ರಗಳನ್ನು ಹೇಳ್ತಾ ಇದ್ರು. ಆ ಪೂರ್ಣಾಹುತಿಗೆ ಮುಂಚೆ 1 ಗಂಟೆಗಳ ಕಾಲ ಋಗ್ವೇದದ 1,000 ಋಕ್ಕುಗಳನ್ನು ತಗೊಂಡು ಆ ಋತ್ವಿಕರು, ವೈದಿಕರು ಆಕಾಶದ ಕಡೆ ಕೈ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಮಹಾಭಕ್ತಿಯಿಂದ ಆ ಒಂದೊಂದು ಋಕ್ಕುಗಳನ್ನು ಹೇಳ್ತಾ ಇದ್ರು. ಆ ಋಗ್ವೇದದ ಆ 1,000 ಋಕ್ಕುಗಳು, ಆ ವಿಶೇಷ ಋಕ್ಕುಗಳು ಏನಂದರೆ ಪರಮಾತ್ಮನ ಒಂದೊಂದು ಹೆಸರನ್ನು ತಗೊಂಡಿದ್ವು. ಅದು 1,000 ಋಕ್ಕುಗಳಾಯಿತು. ಈ ಪರಮಾತ್ಮನ ಒಂದೊಂದು ಹೆಸರು ನಾಮನಿರ್ದೇಶನ ಅಂತ ಕರೆದ್ರು. ನಾಮನಿರ್ದೇಶನ ಮಾಡ್ತಾ ಇದ್ದಂಥ 1,000 ಋಕ್ಕುಗಳಿಂದ ಪೂರ್ಣಾಹುತಿಗೆ ಮುಂಚೆ ಋತ್ವಿಕರು ತುಂಬ ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ಹೇಳಿ, ಅದೆಲ್ಲ ಹೇಳಿದಾದ ತಕ್ಷಣ ಪೂರ್ಣಾಹುತಿಯನ್ನು ಯಜ್ಞಕುಂಡಕ್ಕೆ ಹಾಕಿ ಕಣ್ಣು ಮುಚ್ಕೊಂಡು ಆಕಾಶದ ಕಡೆ ನೋಡಿ ಬಾ ಅಂತ ಕರೆದಾಗ ಆ ಅಗ್ನಿಕುಂಡದಲ್ಲಿ ಅದ್ಭುತ ಸ್ಫೋಟ ಆಗ್ತಾ ಇತ್ತು, ಮಿಂಚು ಬರ್ತಾ ಇತ್ತು, ಬೆಳಕು ಬರ್ತಾ ಇತ್ತು. ಕಣ್ಣು ಬಿಟ್ಟು ನೋಡ್ತಾ ಇತ್ತು ಅಂತಂದರೆ ಯಜ್ಞಕುಂಡದಿಂದ ಏನು ಅದ್ಭುತ ಎದ್ದು ಬರ್ತಾ ಇತ್ತು ಅಂತಂದರೆ, ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮಾನ್ ನಾರಾಯಣೋರ್ ವಿಷ್ಣುರ್ ವಾಸುದೇವೋಭಿರಕ್ಷತು. ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮಾನ್ ನಾರಾಯಣೋರ್ ವಿಷ್ಣುರ್ ವಾಸುದೇವೋಭಿರಕ್ಷತು. ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮಾನ್ ನಾರಾಯಣೋರ್ ಆ ನಾರಾಯಣ ರಕ್ಷಣೆ ಮಾಡತಕ್ಕಂಥವನು ಹೇಗೆ ಬಂದ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವನಮಾಲಿಯಾಗಿ, ಶಂಖ ಚಕ್ರ ಗದ ಬ್ರಹ್ಮಧಾರಿಯಾಗಿ, ಕಿರೀಟಿಯಾಗಿ, ಪೀತಾಂಬರಧಾರಿಯಾಗಿ, ನೀಲಮೇಘ ಶ್ಯಾಮನಾಗಿ ಆ ಯಜ್ಞಕುಂಡದಿಂದ ಬಂದು ದರ್ಶನ ಕೊಡ್ತಾ ಇದ್ದ, ಸಾಕ್ಷಾತ್ಕಾರ ಕೊಡ್ತಾ ಇದ್ದ. ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಶಕ್ತಿ ಇದೆ. ಪರಮಾತ್ಮನ ದರ್ಶನ ಮಾಡಿಸ್ಬಿಡುತ್ತೆ, ಸಾಕ್ಷಾತ್ಕಾರ ಮಾಡಿಸ್ಬಿಡುತ್ತೆ. ಅಂತಹ ಶಕ್ತಿ ಇರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಮುದ್ಗಲ ಋಷಿಗಳು ಅಂತ ಒಬ್ಬ ಋಷಿಗಳಿದ್ರು. ಆ ಋಷಿಗಳು ಯಮಧರ್ಮನ ಹತ್ರ ಸಂದರ್ಶನ ಮಾತಾಡಬೇಕು ಅಂತ ಬಂದರು. ಯಮ ಅವನ ಲೋಕದಲ್ಲಿ ಇರಲಿಲ್ಲ. ಎಲ್ಲೋಗಿದ್ದಾನೆ ಅಂತಂದರು. ಯಮನಿಗೆ ಒಂದೇ ಅಲ್ಲ, ಸ್ವರ್ಗ ಲೋಕ, ನರಕ ಲೋಕ ಎಲ್ಲಾದ್ರೂ ವಿಚಾರಣೆ ಮಾಡಬೇಕು ಅವನು. ಸೊ ನರಕಕ್ಕೆ ಹೋಗಿದ್ದಾನೆ ಎಲ್ಲ ಸೂಪರ್ವಿಷನ್ಗೆ ಅಂತಂದರು. ನಾನು ಈಗಲೇ ಅವನ ಹತ್ರ ಮಾತಾಡಬೇಕು ಅಂತ ನರಕಕ್ಕೆ ಬಂದರು ಅವರು. ನರಕದಲ್ಲಿ ನೀವು ಎಲ್ಲ ಕಂಪಾರ್ಟ್ಮೆಂಟ್ಗಳು ಫುಲ್ಲು. ನರಕ ಅಂದರೆ ಕ್ರೌಡು, ರಶ್ಶು ಯಾವಾಗಲು ಎಲ್ಲ ಕಂಪಾರ್ಟ್ಮೆಂಟು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ನರಕದಲ್ಲಿ. ಸರಿ ಬಂದರು. ಯಮಧರ್ಮರಾಜ್ ನೀವು ಯಾಕ್ರೆ ಬರ್ಬೇಕಾದ್ರೆ ನರಕಕ್ರಿ ಯಾಕ್ರೆ ಬರ್ಬೇಕಾಗಿತ್ತು, ಅಲ್ಲಿ ಹೇಳಿ ಕಳಿಸಿದ್ದಾನೆ ಬರ್ತಾಯಿದೆ, ಆರಾಮಾಗಿತ್ತು, ಮಾತಾಡ್ಬೋದಲ್ಲ, ಅರ್ಜೆಂಟ್ ಮಾತಾಡ್ಬೇಕಾಯ್ತಪ್ಪ. ಕೂತ್ಕೊಂಡ್ರು.
ಆಮೇಲೆ ಮಾತಾಡ್ತಾ ಮಾತಾಡ್ತಾ ಗೋವಿಂದ ಅನ್ನತಕ್ಕಂಥ ಒಂದು ಪದ ಬಂದಂತೆ. ಆ ಋಷಿಗಳು, ಮುದ್ಗಲದ ಋಷಿಗಳು ಆ ಗೋವಿಂದ ಅಂತ ಒಂದೇ ಒಂದು ನಾಮವನ್ನು ಕಣ್ಣು ಮುಚ್ಚಿಕೊಂಡು ಭಕ್ತಿಯಿಂದ ಕಣ್ಣಲ್ಲಿ ನೀರು ಹಾಕ್ಕೊಂಡು ಆನಂದ ಬಾಷ್ಪ ತಂದ್ಕೊಂಡು ಭಕ್ತಿ ಭಾವ ತಂದ್ಕೊಂಡು ಆ ನಾಮದ ಸ್ಮರಣೆ ಮಾಡಿಕೊಂಡು ಬರೀ ಒಂದು ನಾಮವನ್ನು ಹೇಳ್ತಾ ಹೋದರೆ ಯಮಧರ್ಮನಿಗೂ ಅವನಿಗೂ ಕಣ್ಣಲ್ಲಿ ನೀರು ಬಂತು. ಏನಪ್ಪ ಇಂಥ ಮಹಿಮೆ, ಒಂದೇ ಒಂದು ನಾಮಕ್ಕೆ ಇಷ್ಟು ಮಹಿಮೆ ಅಂತ ಮಾತೆಲ್ಲ ಆಯಿತು. ಹೊರಡ್ತೀವಿ ಅಂದರು. ನೋಡ್ತಾನೆ ನರಕದ ಎಲ್ಲ ಕಂಪಾರ್ಟ್ಮೆಂಟು ಖಾಲಿ ಒಬ್ಬರು ಇಲ್ವಂತ ನರಕದಲ್ಲಿ. ಎಲ್ಲೋದ್ರು ಅಂತ ಯಮಧರ್ಮ ಕೇಳ್ತಾನೆ. ಆವಾಗ ಮುದ್ಗಲ್ನ ವಿಷಯ ಹೇಳ್ತಾನಂತೆ, ಪರಮಾತ್ಮನ ಸಹಸ್ರನಾಮದಲ್ಲಿ ಒಂದು ನಾಮವನ್ನು ಕೇಳಿದರೆ ಮಹಾಪಾಪಿಷ್ಠರು ಕೂಡ ನರಕಲೋಕದಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. 1000 ನಾಮಗಳನ್ನು ಕೇಳಿದರೆ ಏನು ಅನುಗ್ರಹ ಆಗುತ್ತೆ ತಿಳ್ಕೊ ನೀನು ಅಂತ ಋಷಿಗಳು ಯಮಧರ್ಮನ ಕೇಳ್ತಿದ್ದಾರೆ. ಅಂದರೆ ಏನು ಅಂದರೆ ವಿಷಯ ನಮಗೆ ಗೊತ್ತಿದ್ದ ಹಾಗೆ ಗೊತ್ತಿಲ್ಲದ ಹಾಗೆ ಅನೇಕ ಪಾಪ ಮಾಡ್ತಾನೇ ಇರ್ತೀವಿ ನಾವು. ಚಿಂತನೆಯಿಂದ, ಮಾತಿನಿಂದ, ಕೃತಿಯಿಂದ ಮಾಡ್ತಾ ಇರ್ತೀವಿ. ಮತ್ತು ಈ ಜನ್ಮದಲ್ಲಿ ಹೋದ ಜನ್ಮದಲ್ಲಿ ಎರಡೂ ಮಾಡ್ತಿರ್ತೀವಿ. ಈ ಜನ್ಮದಲ್ಲಿ ಗೊತ್ತಿದ್ದು ಮಾಡ್ತೀವಿ, ಹೋದ ಜನ್ಮದಲ್ಲಿ ಗೊತ್ತಿಲ್ಲದೆ ಮಾಡ್ತಾ ಇದ್ದೀವಿ ಪಾಪಗಳು. ಇದೆಲ್ಲ ಕ್ಯುಮ್ಯುಲೇಟಿವ್ ರಿಕಾರ್ಡ್ ಥರ ಇದೆ. SLC ಕ್ಯುಮ್ಯುಲೇಟಿವ್ ರಿಕಾರ್ಡ್ ಕೊಟ್ಟಂಗೆ ನಮಗೆ ರಿಕಾರ್ಡ್ ಅದು. ಇದನ್ನು ನಾವು ಅದನ್ನು ಅಳಿಸ್ಕೊಳ್ಳೋದು ಹೇಗೆ ಅಂದರೆ ಅದನ್ನು ಹೇಳ್ತಾರೆ, ವಿಷ್ಣು ಸಹಸ್ರನಾಮವನ್ನು ಯಾರ ಮನೇಲಿ ಹೇಳ್ಕೊಳ್ತೀರಾ ಆ ಮನೆಯಲ್ಲಿ ಎಲ್ಲ ಪಾಪಗಳ ಹೊರೆ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಶುದ್ಧ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಜನ್ಮ ಜನ್ಮಾಂತರದ ಪಾಪಗಳು ಸುಟ್ಟು ಭಸ್ಮ ಆಗುತ್ತೆ. ಮತ್ತು ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ದೇವ್ರನ್ನ ಕಣ್ಣು ಮುಂದೆ ನಿಂತ್ಕೊಂಡು ಹೇಳ್ಕೊಂಡ್ರೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಸಂಪೂರ್ಣ ಕಡಿಮೆ ಆಗುತ್ತೆ. ಅಷ್ಟು ಶಕ್ತಿ ಇರತಕ್ಕಂಥದ್ದು ಅಂತ ಋಷಿಗಳು ಹೇಳ್ತಾ ಇದ್ದಾರೆ. ಭೀಷ್ಮಾಚಾರ್ಯನ ಧರ್ಮರಾಜ ಒಂದು ಪ್ರಶ್ನೆ ಕೇಳ್ತಾನೆ, 33 ಕೋಟಿ ದೇವತೆಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಸ್ವಾಮಿ, ಕಲಿಯುಗದಲ್ಲಿ ಯಾರ ಕೈಲ್ರಿ ಆಗುತ್ತೆ ಜ್ಞಾಪಕ ಇಟ್ಕೊಂಬೋದಕ್ಕೆ? ಜ್ಞಾಪಕ ಅಲ್ಲ, 33 ಕೋಟಿ ದೇವತೆಗಳ ಹೆಸರನ್ನ ಲಿಸ್ಟ್ ಬರೆಯುವಂಥ ಒಬ್ಬ ಭೂಪತಿ ಸಿಗೋದಲ್ಲ ಕಲಿಯುಗದಲ್ಲಿ. ನೀವು ಆ ಪಾಟಿ ಎಕ್ಸ್ಪ್ಲನೇಷನ್ ಕೊಟ್ಕೊಂಡ್ರೆ 54 ದಿನ ನಮ್ಗೆ ಅರ್ಥ ಆಗೋದಿಲ್ಲ ಸ್ವಾಮಿ. ಜಸ್ಟ್ ಟೆಲ್ ಮಿ ಒನ್ ಗಾಡ್ ಹೂಮ್ ಯು ಹ್ಯಾವ್ ಟು ವರ್ಷಿಪ್ ಇನ್ ಕಲಿಯುಗ, ಹೂ ಇಸ್ ದ ಅಲ್ಟಿಮೇಟ್ ಅಮಂಗ್ ಆಲ್ ದಿ ಗಾಡ್ಸ್. ಅತ್ಯಂತ ಶ್ರೇಷ್ಠ, ಉತ್ಕೃಷ್ಟ, ಅಂತಿಮ ದೈವ ಕಲಿಯುಗಕ್ಕೆ ಯಾರು ಸ್ವಾಮಿ? ಕಿಮೇಕಂ ದೈವತಂ ಲೋಕೆ ಕಿಂ ಅವ್ಯಯಂ ಪರಾಯಣಂ. ಯಾರನ್ನು ನಾವು ಪರಾಯಣ ಮಾಡಬೇಕು, ಯಾವ ದೈವವನ್ನು ಪರಾಯಣ ಮಾಡಬೇಕು ಕಲಿಯುಗದಲ್ಲಿ ಹೇಳಿ. ಈ ಪಾಟಿ ಧರ್ಮಗಳನ್ನು ಹೇಳಿದ್ರಲ್ಲ ಸ್ವಾಮಿ ಭೀಷ್ಮಾಚಾರ್ಯರೇ. ಸ್ತ್ರೀ ಧರ್ಮವನ್ನು, ಪುರುಷ ಧರ್ಮವನ್ನು, ನರಕ ಧರ್ಮವನ್ನು, ಸ್ವರ್ಗ ಧರ್ಮವನ್ನು, ಭೂಧರ್ಮವನ್ನು, ದೇವಧರ್ಮವನ್ನು, ಗ್ರಹ ಧರ್ಮವನ್ನು, ನಕ್ಷತ್ರ ಧರ್ಮವನ್ನು, ರಾಜಧರ್ಮವನ್ನು, ಮೋಕ್ಷ ಧರ್ಮವನ್ನು, ಎಲ್ಲ ಧರ್ಮಗಳನ್ನು ಹೇಳ್ತಿದ್ದೀರಲ್ಲ ಸ್ವಾಮಿ. ಯಾರಿಗೂ ಟೈಮ್ ಇದೆ ಆ ಧರ್ಮ ಅರ್ಥ ಮಾಡ್ಕೊಂಬೋದಕ್ಕೆ? ಈ ಧರ್ಮನ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾರಿಗೆ ಟೈಮ್ ಇದೆ ರೀ? ಏನೂ ಆಗಲ್ಲ ಸ್ವಾಮಿ. ಜಸ್ಟ್ ಟೆಲ್ ಮಿ ಒನ್ ಧರ್ಮ ವಿಚ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಇವನ್ ಬೈ ದಿ ವೆರಿ ಆರ್ಡಿನರಿ ಪರ್ಸನ್ ಆ್ಯಂಡ್ ಆರ್ಡಿನರಿ ಹೌಸ್ ವೈಫ್. ಟೆಲ್ ಮಿ ಒನ್ ಧರ್ಮ ವಿಚ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಈಸಿಲಿ, ಎಫರ್ಟ್ಲೆಸ್ಲಿ, ವಿತಿನ್ ಜಸ್ಟ್ 10-20 minutes ಅಂತ ಧರ್ಮ ಇತ್ತು ಅಂತಂದರೆ ಹೇಳಿ. ಕೋಧರ್ಮ ಸರ್ವಧರ್ಮಾನಾಂ ಭವತ ಪರಮಮತಃ. ಪರಮಶ್ರೇಷ್ಠವಾಗಿರತಕ್ಕಂಥ ಸರ್ವಧರ್ಮಗಳಲ್ಲಿ ಪರಮಶ್ರೇಷ್ಠವಾಗಿರತಕ್ಕಂಥ ಒಂದು ಧರ್ಮ ಹೇಳಿ ಸ್ವಾಮಿ. ಆಮೇಲೆ ಈ ಪಾಠಿ ಮಂತ್ರ ಹೇಳ್ತೀರಾ, ಈ ಪಾಠಿ ಸ್ತೋತ್ರಗಳು ಹೇಳ್ತೀರಾ, ಸ್ತೋತ್ರದ ನಿಧಿ, ಸ್ತೋತ್ರದ ಸಾಗರ ನೀವು ಭೀಷ್ಮಾಚಾರ್ಯರೇ. ನಿಮಗೆ ಫುಲ್ ಟೈಮ್ ಇದೆ, 800 ವರ್ಷ ನಿಮ್ಗೆ ಆಯುಷ್ಯ ಆಯಿತು, 800 ವರ್ಷ ಪೂರ್ತಿ ಸ್ತೋತ್ರ ಮಂತ್ರ ಎಲ್ಲ ಕಲ್ತ್ಕೊಂಡ್ರಿ ಹೇಳಿದ್ರಿ. ನಮ್ಮನೆ ಬರೋಕ್ಕೆ ನಮ್ಗೆ ಅಷ್ಟು ಟೈಮ್ ಎಲ್ಲಿದೆ? ದಿನಕ್ಕೆ 20 ನಿಮಿಷ 15 ನಿಮಿಷ ಟೈಮ್ ಸಿಗೋದಿಲ್ಲ. ಅದಕ್ಕೆ ಇವೆಲ್ಲ ಮಂತ್ರಗಳು ಹೇಳೋಕ್ಕಾಗೋದಿಲ್ಲ ಕಲಿಯುಗದಲ್ಲಿ. ಅಟ್ ದಿ ಮೋಸ್ಟ್ ವಿ ಕ್ಯಾನ್ ಸ್ಪೇರ್, ವಿ ಕ್ಯಾನ್ ಅಫೋರ್ಡ್ ಟು ಗಿವ್ ಜಸ್ಟ್ 15-20 minutes, ನಾಟ್ ಬಿಯಾಂಡ್ ದಟ್. ಅದಕ್ಕೆ ಯಾವ ಮಂತ್ರವನ್ನು, ಯಾವ ಸ್ತೋತ್ರವನ್ನು ಜಪ ಮಾಡಿಕೊಂಡ್ರೆ ಕಲಿಯುಗದಲ್ಲಿ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಆಗುತ್ತೆ, ದುಃಖ ದುಗುಡಗಳ ಚಕ್ರದಿಂದ ಬಿಡುಗಡೆ ಆಗ್ತಾ ಇದೆ. ಹಿಂಜಪನ್ಮುಚಿತೆಯ ಜಂತುರ್ ಜನ್ಮ ಸಂಸಾರ ಬಂಧನ ಅಂತ. ಜನ್ಮ ಸಂಸಾರಗಳ ಬಂಧನದಲ್ಲಿ ಸಿಕ್ಕಾಕೊಂಡು ವಿಲ ಅಂತ ಒದ್ದಾಡ್ತಾ ಇದ್ದೀವಲ್ಲಪ್ಪ. ಈ ಫ್ಯಾಮಿಲಿ ಟ್ರ್ಯಾಪ್ ಅಂಡ್ ಆ್ಯಕ್ಟಿವಿಟಿ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ಲ, ಟೆಕ್ನಾಲಜಿ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ಲ. ಈ ಟೆಕ್ನಾಲಜಿ ಟ್ರ್ಯಾಪು, ಮಾಡರ್ನ್ ಟ್ರ್ಯಾಪು, ಆ್ಯಕ್ಟಿವಿಟಿ ಟ್ರ್ಯಾಪಿಂದ ಬಿಡಿಸಿಕೊಂಡು ಸ್ವಲ್ಪ ಉಸಿರಾಡತಕ್ಕಂತಹ, ನೆಮ್ಮದಿ ಸಿಗತಕ್ಕಂಥ, ಸಮಾಧಾನ ಸಿಗತಕ್ಕಂಥ, ಪ್ರಶಾಂತವಾಗಿರತಕ್ಕಂಥ, ಪ್ರಸನ್ನಚಿತ್ತರಾಗತಕ್ಕಂತಹ ಎಲ್ಲಕ್ಕೆ ಕಿಂಚಿಪನ್ಮೋಚಿತೆಯ ಜಂತು ಜನ್ಮ ಸಂಸಾರ ಬಂಧನ ಅಂತ. ಎಲ್ಲ ಸಂಸಾರದಲ್ಲಿ, ಜನನದಲ್ಲಿ, ಜನ್ಮದಲ್ಲಿ ಏನು ಬಂಧನಗಳು, ಯಾತನೆಗಳು, ನೋವುಗಳು, ದುಃಖಗಳಿದೆ, ಇದೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಸುಖ, ಸ್ವಲ್ಪ ಶಾಂತಿ, ಆನಂದವನ್ನು ಅನುಭವಿಸತಕ್ಕಂಥ ದಾರಿ ಯಾವುದಾದ್ರು ಇದ್ದರೆ ಅಂತ ಒಂದು ಮಂತ್ರ ಹೇಳ್ಕೊಂಡ್ರೆ ನಮ್ಗೆ ಇಷ್ಟೆಲ್ಲ ಮಂತ್ರ ಆಗೋದು ಭಾಳ ತಲೆಗತ್ತಲ್ಲ, ಬಾಯಿಗತ್ತಲ್ಲ. ಒಂದು ಮಂತ್ರ ಹೇಳಿ, ಬಟ್ ದಟ್ ಪರ್ಟಿಕ್ಯುಲರ್ ಮಂತ್ರ ಶುಡ್ ಗಿವ್ ಮಿ ಪೀಸ್ ಆ್ಯಂಡ್ ಹ್ಯಾಪಿನೆಸ್. ಭೀಷ್ಮಾಚಾರ್ಯ ಇಷ್ಟೆಲ್ಲ ಕ್ವಶನ್ ಕೇಳಿದ್ದಿಲ್ಲ ರಾಜ, ಎಲ್ಲ ಕ್ವಶನ್ಗೆ ಒಂದೇ ಆನ್ಸರು ಅಂತಂತಾರೆ. ಬೇಕಾದಷ್ಟು ಕ್ವಶನ್ಸ್ ಬಟ್ ಆನ್ಸರ್ ಒಂದೇ ಅಂತಾರೆ. ಏನು ಅಂತಂದರೆ
ಜಗತ್ಪ್ರಭಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತ್ವೋದಿತಃ. ಜಗತ್ಪ್ರಭುವಾಗಿರತಕ್ಕಂಥ ದೇವದೇವನಾಗಿರತಕ್ಕಂಥ ಪುರುಷೋತ್ತಮನಾಗಿರತಕ್ಕಂಥ ಅನಂತನಾಗಿರತಕ್ಕಂಥ ಅನಾದಿಯಾಗಿರತಕ್ಕಂತಹ ಕರುಣಾ ಸಾಗರನಾಗಿರತಕ್ಕಂಥ ವಿಷ್ಣುವಿನ 1,000 ನಾಮಗಳನ್ನು, ಸಹಸ್ರನಾಮವನ್ನು ಹೇಳ್ಕೊಳತಕ್ಕಂಥ ವ್ಯಕ್ತಿ ನಿರಂತರವಾಗಿ ಅಭ್ಯುತ್ಥಾನ ಅಂದರೆ ಅಭ್ಯುದಯ ಅಂದರೆ ಪ್ರಗತಿ ಅಂದರೆ ಪ್ರಾಸ್ಪೆರಿಟಿ ಅಂದರೆ ಪ್ರೋಗ್ರೆಸ್ನ ಮಾರ್ಗದಲ್ಲಿ ಇರ್ತಾನೆ. Any person who is going to chant the Vishnu Sahasranama will be continuously moving on the roads of progress, prosperity, plenty, profit, peace of mind, health and happiness. ಭೀಷ್ಮಾಚಾರ್ಯ ಡೆಫಿನೇಷನ್ ಥರ ಕೊಟ್ಟುಬಿಡ್ತಾರೆ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತ್ವೋದಿತ. ಸತತ ನಿರಂತರ. ಉತ್ತಿತ ಅಂತಂದರೆ ಉದ್ಧಾರ, ಉತ್ಥಾನ, ಅಭ್ಯುತ್ಥಾನ, ಅಭ್ಯುದಯ, ಪ್ರೋಗ್ರೆಸ್, ಪ್ರಗತಿ, ಪ್ರಾಸ್ಪರಿಟಿ, ಪ್ರಾಫಿಟ್ಟು, ಪ್ಲೆಂಟಿ, ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಇಷ್ಟು ಯಾವುದರಿಂದ ಬರುತ್ತೆ ಅಂತ ಧರ್ಮರಾಜ ಕೇಳಿದಾಗ ಅವ್ರು ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಅಪಿ ನಿರಂತರ ಶಿತಾರ್ಥಕ. ನಿರಂತರವಾಗಿ ಯಾರ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಮೊಳಗುತ್ತಾ ಇರುತ್ತೆ ಅಂಥವ್ರ ಮನೆಗೆ ವಾಸುದೇವೋಭಿರಕ್ಷಿತು ವಾಸುದೇವೋಭಿರಕ್ಷಿತು ವಾಸುದೇವೋಭಿರಕ್ಷಿತು. ಪರಮಾತ್ಮ ವಾಸುದೇವ ರೂಪದಲ್ಲಿ ಬಂದು ನಿರಂತರ ರಕ್ಷಣೆ ಕೊಡ್ತಾನೆ. He will be defending and protecting, and he will be defending and rescuing. He will be taking care, and he has got the concern, and his shelter and protective hands will be taking care of the entire family in that particular house where this Vishnu Sahasranama is chanted with bhakti. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾಮಿ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಧರ್ಮರಾಜ, ಭೀಷ್ಮರೇ, ದ್ವಾಪರದ ಕಡೆಯಲ್ಲಿದ್ದೀವಿ ನಾವು, ಕಲಿಯುಗ ಬಂದ್ಬಿಡುತ್ತೆ ಇನ್ಮೇಲೆ, ನೀವು ನನಗೆ ಹೇಳ್ತೀರಾ ಕಲಿಯುಗದಲ್ಲಿ ಬೆಸ್ಟ್ ಸ್ತೋತ್ರ, ಬೆಸ್ಟ್ ಮಂತ್ರ ವಿಷ್ಣು ಸಹಸ್ರನಾಮ ಅಂತ. ಮೊಟ್ಟ ಮೊದಲನೇ ಬಾರಿಗೆ ನೀವು ನನಗೆ ಇದನ್ನು ಹೇಳ್ತಾ ಇದ್ದೀರಾ. ಆರ್ ಈಸ್ ದೇರ್ ಇನ್ ಅರ್ಲಿಯರ್ ಪ್ರೆಸಿಡೆನ್ಸ್ ವೇರ್ ವಿ ಈವನ್ ಅರ್ಲಿಯರ್ ಟು ಯು ವೆದರ್ ಎನಿಬಡಿ ಹ್ಯಾಸ್ ಚಾಂಟೆಡ್ ದಟ್ ಈಸ್ ದೇರ್ ಇನ್ ರೆಕಾರ್ಡ್. ನೀವೇ ಫಸ್ಟ್ ಟೈಮ್ ನನಗೆ ಹೇಳ್ತಾ ಇರೋದು ಇದು. ನಿಮಗಿಂತ ಮುಂಚೆ ಇನ್ಯಾರಾದರೂ ಇದನ್ನು ವಿಷ್ಣು ಸಹಸ್ರನಾಮನ ಹೇಳಿದಾರಾ? ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿವಿಪ್ಪೆರಗೀತಾನಿ ತಾನಿ ವಕ್ಷ್ಯಾಮಿ ವಿಭೂತಿಯೇ. ಅಂದರೆ ಇದು ಎಷ್ಟು ವಿಖ್ಯಾತವಾಗಿ ಮಹಾತ್ಮರುಗಳಿಂದ ಸ್ತುತಿಸಲ್ಪಟ್ಟಿದೆ ಅಂದರೆ, ಋಷಿವಿಪ್ಪರಿಗೀತಾನಿ, ಆ ದ್ವಾಪರದಲ್ಲಿ ತಪಸ್ಸು ಮಾಡೋಕ್ಕೆ ನಿಂತಿರತಕ್ಕಂಥ ಋಷಿಗಳು ಪರಿಪರಿಯಾಗಿ ಗೀತೆಯನ್ನು ಹಾಡಿರತಕ್ಕಂಥ ಸ್ತೋತ್ರ ಯಾವುದು ಅಂದರೆ ವಿಷ್ಣು ಸಹಸ್ರನಾಮ. ದ್ವಾಪರದಲ್ಲಿ ಋಷಿಗಳು ತಪಸ್ ಮಾಡುವಾಗ ಕಾಡಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದಿದ್ದು ವಿಷ್ಣು ಸಹಸ್ರನಾಮ. ಡಾಕ್ಟರ್ ಮಧ್ವಾಚಾರ್ಯ ಎಲಾಬ್ರೇಟ್ ಮಾಡಿದ್ದು ಅಂತ ಹೇಳ್ತಾರೆ. ಇನ್ನೊಂದರೆ ಶಬ್ದಶಾಸ್ತ್ರದ ಬಗ್ಗೆ ತುಂಬ ಅದ್ಭುತವಾದ ವಿಚಾರಗಳಿದೆ. ನೀವು ಈಗ ನಾನು ಮಾತಾಡ್ತಾ ಇದ್ದೀರಲ್ಲ, ಇದು ಆ ತರಂಗಗಳಾಗಿ ವೇವ್ಸ್ ಆಗಿ, ಸೌಂಡ್ ವೇವ್ಸ್ ಆಗಿ ಮೇಲಕ್ಕೆ ಹೋಗುತ್ತೆ. ಈಗ ಯಾರೋ ಎಲ್ಲೋ ಸಿಲೋನಲ್ಲೋ ಇಂಡಿಯಾದೆಲ್ಲ ಮಾತಾಡ್ತಾ ಇರೋದನ್ನು ಟಕ್ಕಂತ ಮೊಬೈಲ್ ಇಟ್ಟು ಅಂತಂದ್ರೆ ನೀವು ಕೇಳಿಸ್ಕೊಳ್ತಿರಲಿಲ್ಲ. ಆಮೇಲೆ ಅಲ್ಲಿ ಮಾತಾಡೋದು, ಬೆಂಗಳೂರಲ್ಲಿ ಮಾತಾಡೋದು ಇಲ್ಲೇ ಕೇಳಿಸ್ತಾ ಇದೆ. ತರಂಗಗಳು ಬಂದು ಮತ್ತೆ ಡಿಕೋಡ್ ಆಗಿ ಹೋಗುತ್ತೆ. ಎಲ್ಲೋ ಈಜಿಪ್ಟಲ್ಲಿ ಯಾರೋ ಲೆಕ್ಚರ್ ಮಾಡ್ತಿರೋದು ಟಿ ವಿನಲ್ಲಿ ಕೊಟ್ಟ ಅಂತಂದರೆ ಜಗತ್ತಿನ 500 ರಾಷ್ಟ್ರಗಳಲ್ಲಿ ಒಟ್ಟಿಗೆ ಕೋಟಿ ಜನ ನೋಡ್ಬೋದು ಅದನ್ನು. ಎಲ್ಲಿ ಅಂದರೆ ಮಾತಾಡತಕ್ಕಂಥ ಶಬ್ದದ ತರಂಗಗಳನ್ನು ಹರಡ್ತಾರೆ. ಹರಡಿ ಎಲ್ಲ ಕಡೆ ಹರಡ್ಕೊಂಡು ಪೂರ್ತಿ ಕರ್ಕೋಗೋದಿಲ್ಲ, ಮತ್ತೆ ಡಿಕೋಡ್ ಆಗಿಬಿಟ್ಟು ಕ್ಲೀನಾಗಿ ಗೊತ್ತಾಗ್ತದೆ. ಅದನ್ನು ಮಧ್ವಾಚಾರ್ಯ ಆ ಕಾಲಕ್ಕೆ 800 years ಮಧ್ವಾಚಾರ್ಯ ಎಸ್ಟಾಬ್ಲಿಷ್ ಥಿಯರಿ ಅವ್ರು ಹೇಳ್ತಾರೆ. ದ್ವಾಪರದಲ್ಲಿ ಋಷಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಮಹಾತ್ಮರು, ತೇಜಸ್ವಿಗಳು, ತಪಸ್ವಿಗಳು ತಪಸ್ಸು ಮಾಡುವಾಗ ಕಣ್ಣು ಮುಚ್ಚಿಕೊಂಡು ಭಕ್ತಿಯಿಂದ ಏನು ವಿಷ್ಣು ಸಹಸ್ರನಾಮದ ತರಂಗಗಳನ್ನು, ಕಂಪನಿಗಳನ್ನು, ವೈಬ್ರೇಷನ್ಸ್ನ, ವೇವ್ಸ್ನ, ಸೌಂಡ್ ಕರೆಂಟ್ಸ್ನ, ಸೌಂಡ್ ವೇವ್ಸ್ನ ರಿಲೀಸ್ ಮಾಡಿದ್ರು. ಅದೆಲ್ಲ ಆಕಾಶದಲ್ಲಿದೆ. ಅದು ಈಗ ಕಲಿಯುಗದಲ್ಲಿ ನೀನು ಅಮೆರಿಕಾದಲ್ಲೋ, ಇಂಡಿಯಾದಲ್ಲೋ, ಕಾಶಿಲ್ಲೋ, ಹರಿದ್ವಾರದಲ್ಲೋ, ಬದರಿಲ್ಲೋ, ಕೇದಾರದಲ್ಲೋ ನಿಂತುಕೊಂಡು ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಹೇಳಿದರೆ ನಿನ್ನ ಬಾಯಿನಿಂದ ಹೊರಡ್ತಾ ಇರತಕ್ಕಂಥ ವಿಷ್ಣು ಸಹಸ್ರನಾಮದ ಕಂಪನಿಗಳು, ಆ ತರಂಗಗಳು, ಆ ವೇವ್ಸು, ಆ ಕರೆಂಟು, ಆ ವೈಬ್ರೇಷನ್ಸು, they get connected to those vibrations unleashed by the rishis. ಆ ಋಷಿಗಳ ಪರಮಾನುಗ್ರಹ ನಮಗೆ ಗೋಚರ ಇಲ್ಲದಾಗ ನಮ್ಮ ಮನೆ ಮೇಲೆ ಆಗ್ತಾ ಇರುತ್ತೆ. ನಮ್ಮ ಕುಟುಂಬದ ಸಂರಕ್ಷಣೆಯನ್ನು ಆ ಋಷಿಗಳ ತಪಸ್ಸಿನ ಪ್ರಭಾವದ ಅನುಗ್ರಹದಿಂದ ಕಾಯ್ತೇವಲ್ಲ. ಅದಕ್ಕೆ ನನಗೇನೋ ಬರುತ್ತೆ, ನಾವು ಬಡವರೇ, ನಮ್ಗೆ ಕನ್ನಡ ಸರಿಯಾಗಿ ಬರಲ್ಲ, ನಮ್ಮ ಬಾಯಿ ತಿರುಗೋದಿಲ್ಲ ಅಂತ ಹೇಳಬೇಡ. ಹೇಳ್ತಾ ಹೋಗು. ನಿನ್ನ ಬಾಯಿನಿಂದ ಬರತಕ್ಕಂಥ ಧ್ವನಿಯ ತರಂಗಗಳಿಗೆ ಇದಕ್ಕೆ ಶಕ್ತಿ ಇಲ್ಲದೆ ಇರ್ಬೋದು, ಆದರೆ ಇಟ್ ಗೆಟ್ಸ್ ಕನೆಕ್ಟೆಡ್ ಟು ಋಷಿಗಳ ವಾಯ್ಸ್ಗೆ. ಅದಕ್ಕೆ ಶಕ್ತಿ ಇದೆ. ಆ ಶಕ್ತಿ ನಿನ್ನ ಕಾಪಾಡುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ.
ಏನ್ರಿ ಒಂದು ದೇವರ ಹೆಸರು ಹೇಳ್ಬಿಟ್ರೆ ನಾಮಕ್ಕೆ ಇಷ್ಟೊಂದು ಕೆಪಾಸಿಟಿ ಏನ್ರಿ ಏನು ತಮಾಷೆ ಮಾಡ್ತೀರಾ? ಇದರಲ್ಲಿ ಏನು ವರ್ಕ್ಶಾಪ್ ಇಲ್ಲ, ಸೆಮಿನಾರ್ ಇಲ್ಲ, ಇದರಲ್ಲಿ ತಪಸ್ಸಿಲ್ಲ, ಯಜ್ಞ ಇಲ್ಲ, ಯಾಗ ಇಲ್ಲ, ಸುಮ್ಮನೆ ಒಂದು ನಾಮ ವಿಶ್ರಾಮ ಅಂತಂದ್ಬಿಟ್ರೆ ಆಗೋಗುತ್ತೆ ಅಂತಂದರೆ ನೆನ್ನೆ ದಿನ ಅಜಮೀಳನ ಕತೆ ಹೇಳ್ತಾ ಇದ್ದೆ. ಅಜಮೀಳ ಅನ್ನತಕ್ಕಂಥವನು ನೋಡಬಾರ್ದು ನೋಡ್ದ, ಬಿದ್ದುಬಿಟ್ಟು ಎಂಥ ವಿದ್ವಾಂಸ, ಎಂಥ ಸ್ಕಾಲರು, ಎಂಥ ನಾಲೆಡ್ಜಿಬಲು, ಎಂಥ ವೈಸು, ಎಂಥ ಅದ್ಭುತವಾದಂಥ ಒಳ್ಳೆ ಮಹಾನುಭಾವ, ವಿದ್ವಾಂಸ, ಪಂಡಿತ. ಏನೋ ನೋಡಬಾರದು ನೋಡ್ದ, ಸ್ಲಿಪ್ ಆದ, ಬಿದ್ದ, ಕಡೆಗೆ ಜಾರ್ದ, ಅಲ್ಲಿ ಹೊಟ್ಟೋದ, ಹೆಂಡ್ತಿನ ಬಿಟ್ಟ, ಮಕ್ಕಳನ್ನ ಬಿಟ್ಟ, ಅಪ್ಪನ ಬಿಟ್ಟ, ಅಮ್ಮನ ಬಿಟ್ಟ, ಯೋಗ ಬಿಟ್ಟ, ಎಲ್ಲ ಬಿಟ್ಟ, ಸದಾಚಾರ ಬಿಟ್ಟ, ಸತ್ಕರ್ಮ ಬಿಟ್ಟ, ಅನುಷ್ಠಾನ ಬಿಟ್ಟ, ಜಪ ಬಿಟ್ಟ, ಕಡೆಗೆ ಅವಳ ಹತ್ರ ಹೋದ, ಅವಳ ಜೊತೆ ಇದ್ಕೊಂಡ, ಬೀದಿ ಹೆಂಗಸಿ ಜೊತೆಗೆ, ಕಡೆಗೆ 1 2 3 4 ಅಂತ ಅವಳದ 10 ಮಕ್ಕಳದು 88 ವರ್ಷ ಆಗೋಯ್ತು. ಸೊ ಅವಳ ಜೀವನ ಸಾಗಿಸ್ಬೇಕಲ್ಲ, ಕಳ್ಳರ ಜೊತೆ ಇರಬೇಕಲ್ಲ, ಕಳ್ತನ ಮಾಡ್ದ, ಕೊಲೆಗಡಕ ಆದ, ಕ್ರಿಮಿನಲ್ ಆದ, ಕಡೆಗೆ ಮಹಾಪಾಪಿಷ್ಟ ಪ್ರಾರಬ್ಧ ಕೂತ್ಕೊಂಡ. 88 ವರ್ಷ ಆಯಿತು. ಅವನು ಮಲಗಿದಾನೆ ಒಬ್ಬನೇ ಡಂಜನ್, ಕಪ್ಪು ಕತ್ತಲ್ಲಿ ಹೇಳ್ಕೊಂಡಿದ್ದ ಮಲಗಿದಾನೆ. ಮಕ್ಕಳೆಲ್ಲ ದೊಡ್ಡವರಾಗಿದ್ರೆ ಎಲ್ಲ ಆಚೆ ಹೋಗಿದ್ರೆ, ಕಡೆ ಮಗು ಮಾತ್ರ ಇನ್ನೂ ಒಂದು ಚಿಕ್ಕದೇವು, ಅದೊಂದು ಚಿಕ್ಕ ಮಗು ಒಂದಿದೆ, ನಾರಾಯಣ ಅಂತ ಹೆಸರು. ಮೇಲ್ಗಡೆ ಕಪ್ಪು ಕೋಣೆಯ ಮೇಲ್ಭಾಗದ ಕಿಟಕಿಯ ಸರಳಿಗಳಲ್ಲಿ 2 ಕಪ್ಪು ವ್ಯಕ್ತಿಗಳು ಬಂದರು. ಕಪ್ಪು ಬ್ಯಾಗ್ ತೆಗೆದ್ರು, ಕಪ್ಪು ಹಗ್ಗ ತೆಗೆದ್ರು, ಜೇರು ಕುಣಿಕೆ ಹಾಕಿದ್ರು. ಅಲ್ಲಿಂದ ಎಸ್ಯಕ್ಕೆ ಇನ್ನೇನು ಪ್ರಯತ್ನ ಪಡ್ತಿದ್ದಾರೆ. ಆಗ ಕಣ್ಣು ಬಿಟ್ಟು ನೋಡ್ತಾನೆ, ಗೊತ್ತಾಗೋಯ್ತು, ಲಾಸ್ಟ್ ಸೆಕೆಂಡ್ ಆಫ್ ಹಿಸ್ ಲೈಫ್ ಗೊತ್ತಾಗೋಯ್ತು. ಬಂದಿರೋರು ಯಮದೂತರು, ಹಾಕ್ತಾ ಇರೋದು ಯಮಪಾಶ. ಹೋಗುತ್ತೆ ಪ್ರಾಣ ಇನ್ನೊಂದು ನಿಮಿಷದಲ್ಲಿ. ಭಯ ಅಂತ ಭಯ ಬಂತು. ಯಾರನ್ನು ಕುಕ್ಕೋಬೇಕು? ಹೆಂಡತಿ ಅಲ್ಲಿಲ್ಲ, ಮಕ್ಕಳು ಯಾರೂ ಇಲ್ಲ, ಇರೋದು ಒಂದು ಚಿಕ್ಕ ಮಗು, ಅದು ಹತ್ತಿರ ಇರೋದ್ರಿಂದ ಅದಕ್ಕೆ ಮೋಹ, ಅದಕ್ಕೆ ಅಟ್ಯಾಚ್ಮೆಂಟ್ ಇತ್ತು. ಅದರ ಹೆಸರು ನಾರಾಯಣ ಅಂತ. ಈ ಭಯಕ್ಕೆ ತಲ್ಲಣಿಸ್ಬಿಟ್ಟು ತಕ್ಷಣ ನಾರಾಯಣ ಅಂತ ಕೂಗ್ತಾರಂತೆ. ಕೂಗಕ್ಕೆ ಮುಂಚೆ ಇದ್ದಿದ್ದಂಥ ಭಾವನೆ, ಮಗುಗೆ ಕರ್ಕೋಬೇಕು, ಯಾರೂ ಇಲ್ವಲ್ಲ, ಮಗುನಾರು ಕರೆಯೋಣ ಅಂತ ಹೆದರಿಕೆ ಕರೀತಾನೆ. ಅದಕ್ಕೆ ನಾ ಅಂತ ಪ್ರಾರಂಭ ಆದಾಗ ಅವನ ಮನಸ್ಸಲ್ಲಿ ಬಡಿದ್ದು, ಹಿಂದೆ ಎಂಥ ಜ್ಞಾನಿಯಾಗಿದ್ದೆ, ಎಂಥ ಭಕ್ತ ಆಗಿದ್ದೆ, ನಾರಾಯಣನ ಪೂಜೆ ಮಾಡ್ತಾ ಇದ್ದೆ, ನಾರಾಯಣ ಸೂಕ್ತ ಹೇಳ್ತಾ ಇದ್ದೆ, ನಾರಾಯಣ ವರ್ಮ ಹೇಳ್ತಾ ಇದ್ದೆ, ನಾರಾಯಣ ಉಪನಿಷತ್ತು ಹೇಳ್ತಾ ಇದ್ದೆ, ನಾರಾಯಣ ವಿಗ್ರಹ ಪೂಜೆ ಮಾಡ್ತಾ ಇದ್ದೆ, ಓಂ ನಮೋ ನಾರಾಯಣ ಹೇಳ್ತಾ ಇದ್ದೆ. ಎಲ್ಲ ಬಿಟ್ಟು ಎಲ್ಲಿದ್ದವನು ಎಲ್ಲಿಗೆ ಬಿದ್ದೆ ಅಂತ ಕಣ್ಣಲ್ಲೇ ನೀರು ಹಾಕ್ಕೊಂಡು ಮತ್ತೆ ನಾರಾಯಣ ಅಂತ ಪರಮಾತ್ಮ ನಾರಾಯಣನ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾನೆ. ಈಗ ಇಬ್ಬರು ಅತ್ಯಂತ ಶುಭ್ರರಾದ, ಶ್ವೇತಾದ, ಸ್ವಚ್ಛವಾದ, ದೈವಿಕ, ದಿವ್ಯ, ಭವ್ಯ 2 ವ್ಯಕ್ತಿಗಳು ಕಾಣಿಸ್ಕೊಂಡು ಆ ಕಪ್ಪು ವ್ಯಕ್ತಿಗಳನ್ನ ಆಚೆ ಕಟ್ತಾರೆ. ಆ ಕಪ್ಪು ವ್ಯಕ್ತಿಗಳು ಕೇಳ್ತಾರೆ, ನಾವು ಯಮದೂತರು, ಯಮನಿಂದ ಆಜ್ಞಪ್ತರಾಗಿ ಬಂದಿದ್ದೀವಿ, ಇವನಿಗೆ ಆಯುಸ್ ಮುಗಿತು, ಕರ್ಕೊಂಡು ಹೋಗಬೇಕು. ಅವರು ಬಿಳಿ ಬಂದಿರೋರು ಹೇಳ್ತಾರೆ, ನಾವು ವಿಷ್ಣುದೂತರು, ಇವನು ಪರಮಾತ್ಮನ ಹೆಸರನ್ನು ನಾರಾಯಣ ಅಂತ ಭಕ್ತಿಯಿಂದ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದ್ದಾನೆ. ಯಾರು ಪರಮಾತ್ಮನ ಕರೀತಾರೆ, ಒಂದೇ ಒಂದು ಪರಮಾತ್ಮನ ಹೆಸರು ಹೇಳಿ ಭಕ್ತಿಯಿಂದ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕರೀತಾರೆ, ಪರಮಾತ್ಮ ಗೋಚರನಾಗೋ ಅಗೋಚರನಾಗೋ ತಕ್ಷಣದಲ್ಲಿ ಅಳಿಸ್ತಾನೆ, ನಮ್ಮನ್ನು ಕಳಿಸಿದಾನೆ, ನಿಮ್ಮನ್ನು ಆಚೆಗಟ್ಟು ಅವನಿಗೆ ಜೀವ ಮತ್ತೆ ಕೊಡುವಂತ ಹೋಗಿ ಅಂತಂದರು. ಎಲ್ಲ ಕೇಳಿಸ್ಕೊಂಡಿರ್ತಕ್ಕಂಥ ನೀನು ಎದ್ದ, ಅದೆಲ್ಲ ಬಿಟ್ಟ, ವೈರಾಗ್ಯ ಭಾವವನ್ನು ತೊಟ್ಟ, ಗಂಗಾ ನದಿಗೆ ಕಾಲಿಟ್ಟ, ಗಂಗಾ ನದಿಯ ದಡದಲ್ಲೇ ಬಂದ್ಬಿಟ್ಟು ಜೀವಿತದ ಕಡೆಗಳಿಗೆವರೆಗೂ ಓಂ ನಮೋ ನಾರಾಯಣ ಅಂತ ಹೇಳಿ ಕೂತ್ಕೊಂಡ. ಒಂದು ನಾರಾಯಣ ಅಂತಕ್ಕಂಥ ಒಂದು ಶಬ್ದದಿಂದ ಒಬ್ಬ ವ್ಯಕ್ತಿಯ ಬದುಕಿಗೆ ಬದಲಾವಣೆ ಆಯಿತು. ಪರಮಾತ್ಮನ ಒಂದು ನಾಮಕಷ್ಟು ಶಕ್ತಿ ಇದೆ ಅಂದರೆ 1,000 ನಾಮಗಳನ್ನು ಭಕ್ತಿಯಿಂದ ಹೇಳ್ತು ಅಂತಂದರೆ ಅನಂತವಾಗಿರ್ತಕ್ಕಂಥ, ಅಗಾಧವಾಗಿರ್ತಕ್ಕಂಥ ಶಕ್ತಿ ಹೇಳ್ತಾನೆ ಅಂತಂದ್ರೆ. ಮತ್ತು ನಾವು ಅನೇಕ ಅಪರಾಧಗಳನ್ನು ಮಾಡ್ತೀವಿ. ಮನಸ್ಸಿನಲ್ಲಿ ಅಪರಾಧ, ಬಾಯಲ್ಲಿ ಅಪರಾಧ, ಚಿಂತನೆಯಲ್ಲಿ ಅಪರಾಧ, ಕಣ್ಣಲ್ಲಿ ಅಪರಾಧ, ಕಾಯಕದಲ್ಲಿ ಅಪರಾಧ, ನಡೆಯೋದ್ರಲ್ಲಿ, ಬದುಕೋದ್ರಲ್ಲಿ ಅಪರಾಧ. ಇಂಥ ಅಪರಾಧಗಳನ್ನು ಮಾಡಿದರೂ ಕೂಡ ಸ್ಮರಿಸುವವರ ಅಪರಾಧಗಳ ತಾಸ್ಮರಿಸ ಅಂತಂದ್ರೆ ಹರಿಕಥಾಮೃತಸಾರದಲ್ಲಿ. ಸ್ಮರಿಸುವವರ ಅಪರಾಧಗಳ ತಾಸ್ಮರಿಸ ಸಕಲೇಷ್ಟ ಪ್ರದಾಯಕ. ಅಂದರೆ ಯಾರು ಪರಮಾತ್ಮನ ಹೆಸರನ್ನು ಸ್ಮರಣೆ ಮಾಡ್ಕೊಳ್ತಾರೋ ಅಂಥವರು ಮಾಡಿರ್ತಕ್ಕಂಥ ಅಪರಾಧಗಳನ್ನು ಅವನು ಸ್ಮರಿಸೋದಿಲ್ಲ. ಹಿ ವಿಲ್ ಎಕ್ಸ್ಕ್ಯೂಸ್ ಆಲ್ ದ ಮಿಸ್ಟೇಕ್ಸ್, ದ ಫಾಲ್ಟ್ಸ್, ಡಿಫೆಕ್ಟ್ಸ್ನ ಮಾಡ್ತಾನೆ. ಕಲಿಯುಗದಲ್ಲಿ ನಮಗೆ ಯಜ್ಞ ಮಾಡೋಕ್ಕಾಗ್ತಾ ಇಲ್ಲ. ಕಲಿಯುಗದಲ್ಲಿ ರಾಜಸೂಯ ಯಾಗ ಮಾಡೋಕ್ಕಾಗ್ತಿಲ್ಲ, ಅಶ್ವಮೇಧ ಮಾಡ್ತಾ ಇಲ್ಲ, ವಾಜಪೇಯಿ ಯಾಗ ಮಾಡ್ತಾ ಇಲ್ಲ, ಯಜ್ಞ ಯಾಗ ಮಾಡೋಕ್ಕಾಗ್ತಾಯಿಲ್ಲ, ಹೋಮ ಹವನೂ ಮಾಡ್ತಾ ಇಲ್ಲ. ಮತ್ತು ಕಲಿಯುಗದಲ್ಲಿ ಏನ್ರಿ ನಮ್ಮ ಸಾಧನೆ ಇಲ್ವಾ ಅಂದರೆ, ಕಲಿಯುಗದಲ್ಲಿ ಹರಿನಾಮವನ್ನೆನೆದರೆ ಕುಲಕೋಟಿಗಳು ಧರಿಸುವವರಿಂದ. ದೇವರ ನಾಮಸ್ಮರಣೆ ಒಂದೇ ಕಲಿಯುಗದಲ್ಲಿ ಕಾಯತಕ್ಕಂಥದ್ದು. 1 ಸಲ 2 ಸಲ ಅಲ್ಲ, 1,000 ಸಲ ದೇವರ ಹೆಸರನ್ನು ಕರೀತಾ ಇದ್ರು. ದೇವರು ಅಂದರೆ ತಾಯಿ ಅಂತಂದ್ಬಿಟ್ಟು, ತಾಯಿ ಇದ್ದಾಗೆ ದೇವರು ಮಕ್ಕಳನ್ನು ಪ್ರೀತಿ ಮಾಡ್ತಾನೆ. ತಾಯಿನ ಮಗು 1 ಸಲ 2 ಸಲ 5 ಸಲ 10 ಸಲ ಪ್ರೀತಿಯಿಂದ ಕರೆದ್ರೆ ಎಷ್ಟೇ ಬ್ಯುಸಿ ಇದ್ದರೂ ಅಮ್ಮ ಹೇಗೆ ಓಡ್ಬಂದು ಮಗುನ ಎತ್ಕೊಳ್ತಾಳೋ, 1,000 ಸಲ ಮಕ್ಕಳಾಗಿರತಕ್ಕಂಥ ಭಕ್ತರು
ಪ್ರೀತಿಯಿಂದ ಮುಗ್ಧವಾಗಿ ಪ್ರೀತಿಯಿಂದ ಪರಮಾತ್ಮನ 1000 ಸಲ ಕರೆದಾಗ ಅವನು ಎಷ್ಟೇ ಬಿಸಿ ಇದ್ದು ಎಷ್ಟು ಲೋಕಗಳು ನೋಡ್ಕೋಬೇಕಾದ್ರೂ ಮೊದಲು ನಿಮ್ಮ ಹತ್ರ ಬಂದು ನಿಮ್ಮನ್ನು ಪರಿತಾನೆ. ಆತಕ್ಕೆ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಹಾಗೆ ಪರಮಾತ್ಮನನ್ನು 1000 ಸತಿ ಭಕ್ತಿಯಿಂದ ಕರೆದಾಗ ಪರಮಾತ್ಮ ಬಂದು ಪರಿಯತಕ್ಕಂಥ ಶಕ್ತಿಯನ್ನು ಇಟ್ಟಿದ್ದಾರೆ. ಇದನ್ನೇ ಶ್ರೀಪಾದರಾಜರು ಹೇಳಿದರು, ಧ್ಯಾನವ ಕೃತಯುಗದಿ ಯಜನ ಯಜ್ಞವ ತ್ರೇತಾಯುಗದಿ ದಾನವಂತಕನ ದೇವತಾಸನ ದ್ವಾಪರದಿ ಕಲಿಯುಗದಿ ಗಾಯನದಿ ಕೇಶವ ಮಾಧವ ಗೋವಿಂದ ವಿಠಲ ಎಂದನು ತಕ್ಷಣ ಬಂದು ಕೈಗೂಡುವನು ರಂಗವಿಠಲ. ಧ್ಯಾನವು ಕೃತಯುಗದಲ್ಲಿ ಎಲ್ಲ ಮೆಡಿಟೇಷನ್ನು ತಪಸ್ಸಿ ಕೂತ್ಕೊಬಿಡೋರು. ಯಜನ ಯಜ್ಞವು ತ್ರೇತಾಯುಗದಲ್ಲಿ ಬೇಕಾದ ಯಜ್ಞ ಯಾಗ ಮಾಡಿಬಿಡ್ತಾ ಇದ್ರು. ದಾನವಂತಕನ ದೇವತಾರ್ಚನೆ ದ್ವಾಪರದಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಒಬ್ಬ ನೋಡೋದು, ಮನೆಗೆ ನಡ್ಕೊಂಡು ನೋಡೋನು, ಹ್ಯೂಮನ್ ಫಾರ್ಮ್ನಲ್ಲಿದ್ದ. ಕಲಿಯುಗದಲ್ಲಿ ಇದು ಯಾವ ಫೆಸಿಲಿಟಿನೂ ಇಲ್ಲ. ಮತ್ತು ಕಲಿಯುಗದಲ್ಲಿ ಗಾಯನದಿ ಕೇಶವ ಮಾಧವ ಗೋವಿಂದ ಪರಮಾತ್ಮನ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಅಂತಂದರೆ ತಕ್ಷಣ ಬಂದು ಕೈಗೂಡುವನು ರಂಗವಿಠಲ. ಯು ಮೇ ನಾಟ್ ಬಿ ವಿಸಿಬಲ್ ಟು ಯು, ಬಟ್ ಶಿ ವಿಲ್ ಕಮ್ ಅಂಡ್ ಯು ವಿಲ್ ಬ್ಲೆಸ್ ಅಂಡ್ ಯು ವಿಲ್ ಟೇಕ್ ಕೇರ್ ದ ಹೋಲ್ ಫ್ಯಾಮಿಲಿ. ಅಷ್ಟು ಶಕ್ತಿ ಇರತಕ್ಕಂಥದ್ದು ಪರಮಾತ್ಮನ ನಾಮಸ್ಮರಣೆ ಕಲಿಯುಗದಲ್ಲಿ. ಎಷ್ಟು ಅಂತಂದರೆ 1000 ಸಲ ಮಾಡತಕ್ಕಂಥದ್ದು. ಎಲ್ಲಿರುತ್ತೆ ಅಂದರೆ ಆರ್ಗನೈಸ್ಡ್ ಫಾರಮ್ನಲ್ಲಿದೆ. ಯಾವ ಫಾರ್ಮೇಟು ಅಂತಂದರೆ ವಿಷ್ಣು ಸಹಸ್ರನಾಮದಲ್ಲಿ ಆ ಫಾರ್ಮೇಟ್ ಕೊಟ್ಟಿದ್ದಾರೆ. ಅದನ್ನು ಯಾಕೆ ವಿಷ್ಣು ಹೆಸರನ್ನೇ ಹೇಳಬೇಕ್ರಿ ಅಂತಂದ್ರೆ, ಕುಬೇರನ ಹೆಸರು ಹೇಳ್ತೀವಿ ದುಡ್ಡು ಕೊಡ್ತಾನೆ ಅಂತಂತಂದರೆ ಹಂಗೆ ಅದು ಹೇಳ್ತಾರೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತದ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಅಂದರೆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ರಾಮಾಯಣದಲ್ಲಿ, ಭಾರತದಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿ ಪ್ರಾರಂಭ ಆದಾವಂತೆ ಚ ಮಧ್ಯೆ ಚ, ಆದಿಯಲ್ಲಿ ಅಂತ್ಯದಲ್ಲಿ ಮಧ್ಯದಲ್ಲಿ ವಿಷ್ಣುವನ್ನೇ ಸರ್ವತ್ರವಾಗಿ ಸಕಲ ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಭಾರತ ಕೀರ್ತಿಸೋದ್ರಿಂದ ಅವನ ಒಬ್ಬನ್ನ ನೀವು ಕೀರ್ತಿಸಿದ್ರೆ ಎಲ್ಲ ದೇವಾನುದೇವತೆಗಳನ್ನು ಕೀರ್ತಿಸಿರ್ತಕ್ಕಂಥ ಫಲಕವಾಗಿರ್ತೀರ. ಆಲೋಟಿ ಸರ್ವಶಾಸ್ತ್ರಾಣಿ ವಿಚಾರೇಣ ಪುನಃ ಇದಮೇಕಂ ಸುವಿಷ್ಪನ್ನಂ ಧೀಯೋ ನಾರಾಯಣ ಸುಧಾ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಹೇಳ್ತಿದ್ದಾರೆ. ಆಲೋಟಿ ಸರ್ವಶಾಸ್ತ್ರಾಣಿ, ಎಲ್ಲ ಸ್ಕ್ರಿಪ್ಚರ್ಸು, ಎಲ್ಲ ಶಾಸ್ತ್ರಗಳನ್ನು ಸರ್ವಪೂರ್ವವಾಗಿ ಆಲೋಚನೆ ಮಾಡಿದ ಮೇಲೆ, ಅನಲೈಸ್ ಮಾಡಿದರೆ, ಇವ್ಯಾಲ್ಯೂಯೇಟ್ ಮಾಡಿದ ಮೇಲೆ, ವಿಚಾರಣೆ ಪುನಃ ನಾಟ್ ಮೇರ್ಲಿ ಒನ್ಸ್, again and again, ಕಂಪ್ಲೀಟ್ ಅನಾಲಿಸಿಸ್ ಅಂಡ್ ಡಯಾಗ್ನೋಸಿಸ್ ಅಂಡ್ ಸಿಂಥಸಿಸ್, ಕಂಪ್ಲೀಟ್ ಸ್ಟಡಿ ಮಾಡಿಬಿಟ್ಟ ಮೇಲೆ ಇದಮೇಕಂ ಸ್ವನಿಷ್ಪನ್ನ, ಫೈನಲ್ ಆಗಿ ಕನ್ಕ್ಲೂಡ್ ಆಗ್ತಾ ಇರೋದು ಒಂದೇನು ಅಂತಂದರೆ ದೇವೋ ನಾರಾಯಣ ಸುಧಾ, ಪರಮಾತ್ಮನ ಹೆಸರನ್ನು ಧ್ಯೇಯ ಅಂತಂದರೆ ಧ್ಯಾನ ಮಾಡ್ತಾ ಇರ್ರಿ. ಎಷ್ಟು ಸಲ ಅಂತಾರೆ? 1000 ಸಲ ಧ್ಯಾನ ಮಾಡಬೇಕು. ಹೇಗ್ರಿ ಆ ಹೆಸರುಗಳೆಲ್ಲ ಎಲ್ಲಿದೆ ಅಂದರೆ, ಆ ಹೆಸರುಗಳನ್ನೆಲ್ಲ ಒಂದು ಹೂವಿನ ಹಾರವಾಗಿ, ಒಂದು ನೆಕ್ಲೆಸ್ ಆಗಿ, ಗಾರ್ಲೆಂಡ್ ಆಗಿ ಮಾಡಿಕೊಟ್ಟಿದ್ದಾರೆ. ಆ ಗಾರ್ಲೆಂಡ್ ಆಫ್ 1000 ನೇಮ್ಸ್ ಆಫ್ ಲಾರ್ಡ್, ಅದನ್ನೇ ಈ ಒಂದು ವಿಷ್ಣು ಸಹಸ್ರನಾಮ ಅಂತ ಕರಿತಾ ಇರೋದು. ಸಂಕೀರ್ತ್ಯಮಾನೋ ಭಗವಾನ್ ಅನಂತಹ ಶ್ರುತಾನುಭವ ವ್ಯಸನಂ ಹಿ ಪುಂಸಾಂ ಪ್ರವಿಶ್ಯ ಚಿಂತಂ ಮಿಥುನೋತ್ಯಶೇಷಂ ಯಥಾ ತಮೋರ್ಕೋ ಅಭ್ರಮಿವಾತ್ ತವತಃ. ಅಂದರೆ ಭಗವಂತನ ಹೆಸರುಗಳನ್ನು ನಿಶ್ಚಯವಾಗಿರತಕ್ಕಂಥ ಭಕ್ತಿಯಿಂದ ಹೇಳ್ತಾ ಇದ್ರೆ ದೇವರ ಹೆಸರನ್ನು ಹೇಳ್ತಾ ಇದ್ರೆ, ಸ್ಮರಣೆ ಮಾಡ್ತಾ ಇದ್ರೆ, ಧ್ಯಾನ ಮಾಡ್ತಾ ಇದ್ರೆ, ಆ ಕಲ್ಯಾಣ ಗುಣಗಳನ್ನು ಯಾರು ಸ್ಮರಣೆ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ, ಜಪ ಮಾಡ್ತಿದ್ದಾರೆ, ಅಂಥವರ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ವ್ಯಾಪಿಸಿ ಪರಮಾತ್ಮ ಯಾವ ರೀತಿಯಲ್ಲಿ ಬೆಳಗಿನ ಜಾಮ 5 ಗಂಟೆ, 5:30, 6 ಗಂಟೆ ಆದರೆ ಸೂರ್ಯ ಬಂದು ಎಲ್ಲ ಕತ್ತಲನ್ನು ನಿವಾರಣೆ ಮಾಡಿ ಜಗತ್ತಿನೆಲ್ಲ ಬೆಳಕನ್ನು ವ್ಯಾಪಿಸಿ ಜಗತ್ತನ್ನು ಜಗ್ಗಂತ ಬೆಳಗಿಸ್ತಾನೋ, ಹಾಗೇ ಯಾರೂ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಪರಮಾತ್ಮ ಪ್ರವೇಶ ಮಾಡಿ ಆ ಒಳಗಡೆ ಇರತಕ್ಕಂಥ ಸುಳಿಗಾಳಿಗಳನ್ನು ನಿವಾರಣೆ ಮಾಡಿ, ಅಶಾಂತಿಯನ್ನು ನಿವಾರಣೆ ಮಾಡಿ, ಪ್ರಶಾಂತ ಮನಸ್ಥಿತಿಯನ್ನು ಕೊಟ್ಟು ಧ್ಯಾನ ಮಾಡುವವರ ಮಾನಸಿಕವಾಗಿರತಕ್ಕಂಥ ಪ್ರಶಾಂತತೆಯನ್ನು ಕಾಪಾಡಿ, ಧ್ಯಾನ ಮಾಡುವವರ ದೈಹಿಕವಾಗಿರತಕ್ಕಂಥ ಒಳ್ಳೆಯ ಒಂದು ಅಗತ್ಯಗಳನ್ನು ಕೊಟ್ಟು, ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ನಿವಾರಣೆ ಮಾಡಿ, ಮೈಂಡು ಬಾಡಿ ಎರಡನ್ನ ಬ್ಯಾಲೆನ್ಸ್ ಮಾಡಿ ಪೀಸ್ ಮತ್ತು ಹ್ಯಾಪಿನೆಸ್ಸನ್ನು, ಪ್ರಶಾಂತ ಮನಸ್ಥಿತಿ ಕೊಡ್ತಾ ಇದ್ದಾನೆ. ಅದು ಈ ಒಂದು ಸಂಘದಿಂದ ಆಗುತ್ತದೆ. ಇದು ಏನು ಬೇಕಾದಷ್ಟು ಮಂತ್ರಿಗಳಿದೆಯಲ್ಲಪ್ಪ, ಯಾಕೆ ಇದನ್ನೇ ಹೇಳ್ತಾ ಇರ್ತಾರೆ ಯಾವಾಗಲೂ ಅಂತ ಕೇಳ್ತಾರೆ ನನಗೆ. ನಾನಲ್ರಿ ಹೇಳಿದ್ದು, ಭೀಷ್ಮಾಚಾರ್ಯರು ಹೇಳ್ತಾರೆ, ಅಸ್ಯ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ. ಇವೆಲ್ಲ ಮಂತ್ರಗಳಾದರೆ ಇದನ್ನು ಮಹಾಮಂತ್ರ ಅಂತ ಕರೀತಾರೆ. ಭೀಷ್ಮಾಚಾರ್ಯ ಹೇಳೋದು ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ, ಉಳಿದದ್ದೆಲ್ಲ ಮಂತ್ರ ಆದರೆ ಇದು ಮಹಾಮಂತ್ರ ಅಂತಂದ್ಬಿಟ್ಟು. ಅನ್ಯ ಶ್ರೀ ವಿಷ್ಣು ಅಂತಂದರೆ
ಈಗ ವಿಷ್ಣುವನ್ನ ಅವ್ರು ಏನಂದ್ರು, ಹಸಿ ವಿಷ್ಣು ಅಂತಂದ್ರೆ ಇಲ್ಲಿದ್ದ ನೋಡ್ರಿ ವಿಷ್ಣು ಅಂದ್ರು. ಎಲ್ಲಿದ್ದ? ತಮ್ಮ ಎದುರುಗಡೆ ಕೂತಿದ್ದಂಥ ಕೃಷ್ಣನನ್ನ ನೋಡಿಕೊಂಡು ಅವ್ರು ಹೇಳ್ತಾರೆ, ನಾನು ವಿಷ್ಣು ಸಹಸ್ರನಾಮ ಹೇಳ್ತಾರೆ ದರ್ಶನ ಕೊಡ್ತೀನಿ ನೋಡು. ಭೀಷ್ಮಾಚಾರ್ಯ ತಪಸ್ವಿಗಳು ಅವ್ರಿಗೆ ಎದುರು ಕೂತು ದರ್ಶನ ಕೊಟ್ಟ. ನಮ್ಮಂಥವ್ರಿಗೆ ನಮ್ಗೆ ಎದುರು ಕೂತು ಗೋಚರವಾಗಿ ದರ್ಶನ ಕೊಡೋದಿಲ್ಲ, ಅಗೋಚರವಾಗಿ ಎದುರುಗಡೆ ಕೂತಿರ್ತಾನಂತೆ. ನಮ್ಮಂಥ ಪಾಮರರು ಪಾಪಿಷ್ಠರು ಹೇಳ್ತಾ ಇದ್ದಾಗ ಕೂಡ ಕಾಣೋದಿಲ್ಲ. ಭೀಷ್ಮಾಚಾರ್ಯರು ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಂತ್ರ ಮಹಾಮಂತ್ರಸ್ಯ ಅಂದರು. ಅಸ್ಯ ಶ್ರೀ ವಿಷ್ಣು ಅಂದರೆ ನೋಡು ಇಲ್ಲಿ ವಿಷ್ಣು ಕೂತ್ಕೊಂಡು ನಾನು ಹೇಳ್ತಾ ಕೇಳ್ತೀಯಾನೆ, ಯಾಕೆ ಇದು ಮಹಾಮಂತ್ರ ನಮಗೆ ಅಂದರೆ ನಮಗೆ ಗೋಚರ ಆಗೋದಿಲ್ಲ. ಅವನು ಅಗೋಚರವಾಗಿ ಅಲ್ಲಿ ಕೂತ್ಕೊಂಡು ಅದನ್ನು ಕೇಳ್ತಾ ಇರ್ತಾನೆ ಮತ್ತು ಅನುಗ್ರಹ ಮಾಡ್ತಾ ಇರ್ತಾನೆ. ಹೆಂಗ್ರಿ ಹೇಳ್ತೀರಾ ಅಂದರೆ, ಅಲ್ಲಿ ಜಗನ್ನಾಥ ದಾಸರು ಹೇಳ್ತಾರೆ 250 ವರ್ಷದಿಂದ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿಂದ್ರಿ ಒಲಿವೆ ನಿಮಗೆಂಬ ಸುಲಭನು ಹರಿ ತಂದವರನು ಅರಗಳಿಗೆ ಅಗಲನು ಅರಗಳಿಗೆ ಬಿಟ್ಟಗಲನು ರಮಾಧವನ ಒಲಿಸಲು ಅರಿಯದೆ ಪಾಮರರು ಬಳದುವರು ಭವದೊಳಗೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಭೀಷ್ಮಾಚಾರ್ಯರು ಶರಪಂಜರದಲ್ಲಿ ಮಲ್ಕೊಂಡು ಹೇಳಕ್ಕಾಗಲ್ವ ರಾಜ ಹೀಗೆ ಹೇಳ್ತಿದ್ರು ಅಂತ ಮಲಗಿ ಮಾಡಿದ್ರೆ ಕೃಷ್ಣ ಕೂತ್ಕೊಂಡು ಕೇಳ್ದ. ಕುಳಿತು ಪಾಡಲು ನಿಲ್ಲುವ. ಪುಂಡರೀಕ ತಂದೆ ತಾಯಿಗಳ ಕಾಲೊತ್ತಾ ಇದ್ದ, ಪಾದಸೇವನೆ ಮಾಡ್ತಾ ಇದ್ದ. ವಿಠಲ ಬಂದ, ನಾ ಬಂದಿದ್ದೀನೋ ಅಂತಂದ. ನೀವು ಬಂದಿರ್ಬೋದು, ಅಪ್ಪ ಅಮ್ಮನ ಸೇವೆ ಮಾಡ್ತೀನಿ, ಅಲ್ಲಿವರೆಗೂ ನಿಂತಿರು ಅಂತ ಹೇಳಿ ಇಟ್ಟಿಗೆ ಎಸ್ದ. ಇಟ್ಟಂಗಿ ಮೇಲೆ ವಿಠಲ ನಿಂತ. ಆಗ ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೊಂಡು ತಂದೆ ತಾಯಿಗಳ ಕಾಲೊತ್ತಾ ಇದ್ದ. ಕುಳಿತು ಪಾಡಲು ನಿಲ್ಲುವ. ನಿಂತರೆ ನಲಿವ ಅಂತಂದ್ರೆ ಆ ಪ್ರಹ್ಲಾದ ನಿಂತು, ಆ ಒಂದು ಧ್ರುವ ಪ್ರಹ್ಲಾದ ಇಬ್ಬರು ನಿಂತು ತಪಸ್ಸು ಮಾಡ್ತಾ ಇದ್ರು. ಧ್ರುವನ ತಪಸ್ಸಿಗೆ ಮೆಚ್ಚಿ ನಲ್ಕೊಂಡು ಕುಣ್ಕೊಂಡು ಗರುಡನ ಮೇಲೆ ಬಂದು ನಿಂತ್ಕೊಂಡಂತೆ. ಅಂದರೆ ಸುಲಭನು ಅವರೇ ತನ್ನವರು ನಿಂತರೆ ನಲಿದರೆ ಬಲಿವ ನಲ್ಕೊಂಡ್ರೆ ಹಾಡ್ಕೊಂಡು ಕುಣ್ಕೊಂಡು ಅರ್ಥನ ಮಾಡ್ಕೊಂಡು ಪರಮಾತ್ಮನ ಹೆಸರನ್ನ ಹೇಳ್ತಾ ಇದ್ರೆ ಅವನು ಡ್ಯಾನ್ಸ್ ಮಾಡ್ಕೊಂಡು ನಿಮಗೆ ಬಂದು ಒಲಿತಾನಂತೆ, ಅನುಗ್ರಹ ಮಾಡ್ತಾನಂತೆ. ನಾರದರು ಹೇಗೆ ಬರ್ತಾ ಇದ್ರು, ತಾಳ ತಂಬೂರಿ ಮಹತಿ ವೀಣೆ ಇಟ್ಕೊಂಡು ಹಾಡ್ಕೊಂಡು ಕುಣ್ಕೊಂಡು ಅರ್ಥನ ಮಾಡ್ಕೊಂಡು ನಾರದರು ಬರ್ತಾ ಇದ್ರು. ಬರ್ತಿದ್ದಾಗ ಪರಮಾತ್ಮ ಬಂದು ಮಹಾನುಗ್ರಹ ಮಾಡ್ತಾ ಇದ್ದ. ಹೀಗೆ ಸುಲಭನೋ ಹರಿ ತನ್ನವರನ್ನು ಅರಗಳಿಗೆ ಬಿಟ್ಟಗಲನು ರಮಾಧವನ ಒಲಿಸಲು ಅರಿಯದೆ ಪಾಮರರು ಬಳದುವರು ಭವದೊಳಗೆ. ಪರಮಾತ್ಮನ ಕಷ್ಟ, ಅವನು ಇಳ್ಕೊಂಬೋದು ಕಷ್ಟ, ಅವನು ಪೂಜೆ ಮಾಡೋದು ಕಷ್ಟ. ಅವ್ನಿಗೆ ಏನಪ್ಪ ನಾಮಂತ ಪಾಮರು ಎಲ್ಲಿ ಅಂತಂದ್ರೆ ಹಾಗಲ್ಲ. ಸುಲಭನೋ ಹರಿ, ಅವನ ಹೆಸರನ್ನ ತಿಳ್ಕೊಳ್ಳಿ, ಹೆಸರಿನಿಂದ ಪ್ರೀತಿಯಿಂದ ಕರೀರಿ. ಹೇಗೆ ಕರಿಬೇಕು ಅಂದರೆ ಅದು ಆರ್ಗನೈಸ್ಡ್ ಫಾರಮ್ನಲ್ಲಿದೆಯಪ್ಪ. ಯಾವುದು ಆರ್ಗನೈಸ್ಡ್ ಫಾರಮ್ ಅಲ್ಲಿರೋದು? ವಿಷ್ಣು ಸಹಸ್ರನಾಮ. ಅದನ್ನು ಹೇಳ್ತಾ ಹೋಗು. ಸುಲಭನೋ ಹರಿ, ಸುಲಭರಿಗೆ ಅತಿ ಸುಲಭ, ಚೆಲುವರಲ್ಲಿ ಅತಿ ಚೆಲುವ ಅಂತಂದ್ರು. ವಿಷ್ಣು ಸಹಸ್ರನಾಮ ಹೇಗೆ ಹೇಳೋದು ಅಂತಂದ್ರೆ 2 ಥರದಲ್ಲಿ ಹೇಳ್ತಾರೆ ಭೀಷ್ಮಾಚಾರ್ಯರು. ಒಂದು, ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಪ್ರಾತಃ ವಿಧಿಗಳನ್ನು ಮುಗಿಸಿ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ಶಾಂತ ಮನಸ್ಕರಾಗಿ ದೇವರ ಕೋಣೆ ದೇವರ ಮನೆಗೆ ಬಂದು ದೇವರ ವಿಗ್ರಹದ ಮುಂದೆ, ಮೂರ್ತಿ ಮುಂದೆ, ಭಾವಚಿತ್ರದ ಮುಂದೆ ಕೂತ್ಕೊಂಡು ಮತ್ತೆ ವಿಷ್ಣು ಸಹಸ್ರನಾಮದ ಪುಸ್ತಕ ತೆಕ್ಕೊಂಡು ಮತ್ತೆ ಎಲ್ಲ ಲೌಕಿಕದ ಅನಗತ್ಯ ಅಪ್ರಸ್ತುತ ಚಿಂತನೆಗಳನ್ನು ಬಿಟ್ಟು ಆ ದೇವರನ್ನು ಕಣ್ಮುಂದೆ ತಂದುಕೊಂಡು ಆ ವಿಷ್ಣುವಿನ 1,000 ಹೆಸರುಗಳನ್ನು ಹೇಳ್ತಾ ಭಕ್ತಿಯಿಂದ ಹೇಳಿಕೊಂಡು ವನಮಾಲಿ ಗದೀಶಾಂಗಿ ಬರುವಾಗ, ಶ್ರೀರಾಮ ರಾಮ ರಾಮೇತಿ ಬರುವಾಗ ಎರಡೂ ಕೈ ಮುಕ್ಕೊಂಡು ಪರಮಾತ್ಮನ ದರ್ಶನ ಮಾಡ್ತೀವಿ ಅಂತಕ್ಕಂಥ ಅನುಸಂಧಾನ ಮಾಡಿಕೊಂಡು ಯಾರು ಹೇಳ್ತಾರೋ ಅಂಥವರಿಗೆ 1 ಸರ್ತಿ ವಿಷ್ಣು ಸಹಸ್ರನಾಮ ಹೇಳಿದರೆ 11 ಸರ್ತಿ ವಿಷ್ಣು ಸಹಸ್ರನಾಮ ಹೇಳಿರ್ತಕ್ಕಂಥ ಪುಣ್ಯ ಬರುತ್ತೆ ಅಂತಿರ್ತಾರೆ. ಎನಿ ಟೈಮ್ ಯು ಕ್ಯಾನ್ ಚಾಂಟ್ ಇಟ್, ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಎನಿಬಾಡಿ ಕ್ಯಾನ್ ಚಾಂಟ್ ಇಟ್, ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಶುಚಿರ್ಭೂತರಾಗಿ ದೇವರ ಕೋಣೆಗೆ ಬಂದು ದೇವರ ವಿಗ್ರಹದ ಮುಂದೆ, ದೇವರ ಚಿತ್ರದ ಮುಂದೆ ಲೌಕಿಕಗಳನ್ನು ಮರೆತು ಬಿಟ್ಟು ಮನಸ್ಸಿನ ಶಾಂತ ಸ್ಥಿತಿಗೆ ತಂದುಕೊಂಡು ತುಂಬ ಭಕ್ತಿಯಿಂದ ಹೇಳ್ತಾ ಕಡೆಗೆ ಬಂದಾಗ ವನಮಾಲಿ ಗದೀಶಾಂಗಿ ಶ್ರೀರಾಮ ರಾಮನ ನಿಂತಿದ್ದಾಗ ಎರಡೂ ಕೈ ಮುಕ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಯಾರು ಪರಮಾತ್ಮನಿಗೆ ವಿಷ್ಣು ಸಹಸ್ರನಾಮ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆ 11 ಸಲ ಹೇಳಿರತಕ್ಕಂಥ ಪುಣ್ಯವನ್ನು 1 ಸಲ ಹೇಳಿದ್ರೆ ಕೊಡ್ತಾನೆ ಪರಮಾತ್ಮ ಅಂತಕ್ಕಂಥ ವಿಚಾರ ಹೇಳ್ತಿದ್ದಾರೆ. ಇದನ್ನೇ ಪರಮಯ್ಯ ಪರಾಯಣಂ ಅನ್ನತಕ್ಕಂಥ ಪದ ಉಪಯೋಗಿಸ್ತಾರೆ. ಅಂದ್ರೆ ಪರಾಯಣ ಅಂತಂದ್ರೆ ಪರಾಯಣ ಅಂತಂದ್ರೆ ಮುಳುಗೋಗೋದು. ಪರಾಯಣರಾಗ್ಬಿಟ್ಟಿಯಾರಪ್ಪ ಅಂದ್ರೆ ತನ್ಮಯರಾಗೋದು.
ಫೋಕಸ್, ಕಾನ್ಸಂಟ್ರೇಷನ್ನು, ಸಬ್ಮರ್ಜಿಂಗು, ಪೂರ್ತಿ ಅದರಲ್ಲೇ ಮುಳುಗೋಗತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಹೇಳುವಾಗ ಚಂಚಲ ಚಿತ್ತರಾಗಕೂಡ್ದು. ಎಲ್ಲೋ ಮೂತಿಯಲ್ಲೋ, ತಲೆಯಲ್ಲೋ, ಮತಿಯಲ್ಲೋ, ಗತಿಯಲ್ಲೋ, ಸ್ಥಿತಿಯಲ್ಲೋ ಆಗಕೂಡ್ದು. When particularly during that 15 minutes or 20 minutes, forget everything, detach with everything, dealing with everything, concentrate and focus and start chanting it and see the difference, will be see of difference. ಅಷ್ಟು ಶಕ್ತಿ ಇದೆ ಅನ್ನೋದನ್ನು ಅವರ ಪ್ರಥಮೈ ಪರಾಯಣ, ಅತ್ಯಂತ ಪರಮ ಶ್ರೇಷ್ಠವಾಗಿರತಕ್ಕಂಥ ವಿಷ್ಣು ಸಹಸ್ರನಾಮ ಗ್ರಂಥ ಹೇಳುವಾಗ ಪರಾಯಣರಾಗಿ ಹೇಳಿದ್ರೆ ಪಾರಾಯಣ ಮಾಡಿ. ಪಾರಾಯಣ ಅಂದರೆ ಪಾರಾಯಣರಾಗತಕ್ಕಂಥದ್ದು. ತದೇವ ರಮ್ಯಂ ರುಚಿರಂ ನವನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ ತದೇವ ಸ್ವೀಕಾರ ನವಶೋಷಣಂ ನೃಣಾಂ ಯದುತ್ತಮ ಶ್ಲೋಕ ಯಶೋನುಗೀಯತೆ. ವಿಷ್ಣು ಸಹಸ್ರನಾಮದ ಮಹಿಮೆಯು ಅಂದರೆ ಪರಮಾತ್ಮನ ನಾಮವನ್ನು ನೀವು ಹೇಳ್ತಾ ಅವನ ಗುಣಗಳನ್ನು ಬಣ್ಣಿಸ್ತಾ ಅವನ ಕ್ರಿಯೆಗಳನ್ನು ಯೋಚನೆ ಮಾಡ್ತಾ ಅವನ ಮಹಿಮೆಗಳನ್ನು ತಿಳ್ಕೊಳ್ತಾ ಇದು ಹೇಳ್ತಾ ಇರುವಾಗ ಮನಸ್ಸಿನ ಒಳಗೆ ಆನಂದದ ಅನುಭೂತಿ ತಾನೇ ಸ್ಫುರಿಸುತ್ತಂತೆ. A type of divine joy and a blissful happiness automatically emerges within the mind, and that type of happiness and exuberance you have not experienced anywhere in any type of the lowkick or materialistic things. ಇಂಥ ಆನಂದದ ಅನುಭೂತಿಯನ್ನು ಒಳಗಡೆಗೆ ಸ್ಫುರಿಸತಕ್ಕಂಥ ಶಕ್ತಿಯನ್ನು ಪರಮಾತ್ಮನ ಒಂದೊಂದು ಹೆಸರುಗಳು ಇಟ್ಟುಕೊಂಡಿದೆ. ಅದು ಇರತಕ್ಕಂಥದ್ದು ಸಹಸ್ರನಾಮದಲ್ಲಿ. ವಿಷ್ಣುವಿನ ಸಹಸ್ರನಾಮ ಏನು ಅಂದರೆ ಹೇಳ್ತಾ ಇರುವಾಗ ಅತಿಶಯ ಸಂತೋಷ ಸುಖದ ಅನುಭವವನ್ನು ಕೊಡುತ್ತೆ, ಮತ್ತೆ ದುಃಖದ ಅನುಭವಗಳನ್ನು ತೆಗೆದುಹಾಕುತ್ತೆ, ದುಃಖಗಳನ್ನು ಸರಿಸುತ್ತೆ, ಆನಂದದ ತೆರೆಗಳು ಹರಡಿಕೊಂಡು ಸುಖಾನುಭವವನ್ನು, ಶಾಂತಿಯ ಅನುಭವವನ್ನು ಕೊಡುತ್ತೆ. ಕೃಷ್ಣದ್ವದೀಯ ಪದಪಂಕಜ ಪಂಚರಾಂತಂ ಅದೈವ ಮೇ ವಿಶತು ಮಾನಸ ರಾಜಹಂಸವ ಪ್ರಾಣ ಪ್ರಯಾಣ ಸಮಯ ಕಫವಾತ ಪಿತ್ತೆ ಕಂಠಾವರೋಧನ ವಿಧೋ ಸ್ಮರಣಂ ಕುದಸ್ತೆ. ಹೇಳ್ತಾರೆ, ಅಪ್ಪ ದೇವರೇ, ನನ್ನ ಮನಸ್ಸು ನಿನ್ನ ಪಾದ್ಯಗಳಲ್ಲಿ ಯಾವಾಗಲೂ ಇರಲಪ್ಪ. ನಿನ್ನ ಜಪ, ಧ್ಯಾನ, ನಿನ್ನ ಹೆಸರು, ಹೆಸರಿನ ಸ್ಮರಣೆ ನಿರಂತರ ಇರಲಿ. ಜೀವನದ ಕಡಲಿ ಕಫ, ವಾತ, ಪಿತ್ತ ಇವುಗಳಿಂದ ಕಂಠ ಒಣಗೋದಾಗ ನಿನ್ನ ಸ್ಮರಣೆ ಹೆಂಗಾಗುತ್ತೋ, ಮೊದಲೇ ಕಫ ಬರ್ತಾ ಇರುತ್ತೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ, ಪ್ರನೌನ್ಸ್ ಮಾಡೋಕ್ಕಾಗಲ್ಲ, ಮೆಮೊರಿ ಲಾಸ್ ಆಗಿರುತ್ತೆ, ಏನೂ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಈಗಲೇ ನೌ ಆ್ಯಂಡ್ ಹಿಯರ್ ವೆನ್ ಐ ಆಮ್ ಕ್ಯಾಪಬಲ್, ನೌ ಆ್ಯಂಡ್ ಹಿಯರ್ ವೆನ್ ಐ ಆಮ್ ಸ್ಟ್ರಾಂಗ್, ನೌ ಆ್ಯಂಡ್ ಹಿಯರ್ ವೆನ್ ಐ ಕ್ಯಾನ್ ಪ್ರನೌನ್ಸ್, ನೌ ಆ್ಯಂಡ್ ಹಿಯರ್ ವೆನ್ ಐ ಕ್ಯಾನ್ ಚಾಂಟ್, ನೌ ಆ್ಯಂಡ್ ಹಿಯರ್ ವೆನ್ ಐ ಕ್ಯಾನ್ ಮೆಮೊರೈಸ್, ನೌ ಆ್ಯಂಡ್ ಹಿಯರ್ ವೆನ್ ಐ ಆಮ್ ಕ್ಯಾಪಬಲ್. ಈಗಲೇ ನಿನ್ನ ಹೆಸರು ಹೇಳಕ್ಕೆ ಪ್ರಾರಂಭ ಮಾಡ್ತೀನಿ, ಈಗಲೇ ಬಂದು ಕೂತ್ಕೊಂಡ್ಬಿಡು, ಈಗಲೇ ಬಂದು ಕೂತ್ಕೊಂಡ್ರೆ ನೀನು ಕೈ ಹಿಡ್ಕೊಂಡು ನನ್ನ ಪ್ರಯಾಣ, ಜೀವನದ ಪ್ರಯಾಣ ಸುಖವಾಗಿ ನಡೆಯುತ್ತೆ. ಅದೇನು ಇದು ಯಾಕೆ ಹೇಳಿದ್ರು ಅಂದರೆ, ವಿಷ್ಣು ಸಹಸ್ರನಾಮ ರಿಟೈರ್ಡ್ ಆದ್ಮೇಲೆ ಹೇಳ್ತೀನಿ, 72 ಆದ್ಮೇಲೆ ಹೇಳ್ತೀನಿ, 80 ಆದ್ಮೇಲೆ ಹೇಳ್ತೀನಿ ಅಂತಾನೆ. 80 ಆದಮೇಲೆ ಫಸ್ಟ್ ಯು ವಿಲ್ ಲಾಸ್ ಆಫ್ ಮೆಮೊರಿ ಅಂತ ಒಂದು ಬರುತ್ತೆ. ಆ ಲಾಸ್ ಆಫ್ ಮೆಮೊರಿಲಿ ಫಸ್ಟ್ ಲಾಸ್ ಆಗೋದು ದೇವರ ಸ್ಮರಣೆ. ಇದಕ್ಕೆ ಯಾವಾಗ ಸ್ಟ್ರಾಂಗ್ ಆಗಿರ್ತೀಯ, ವೈಬ್ರೆಂಟ್ ಆಗಿರ್ತೀಯ, ರೋಬಸ್ಟ್ ಆಗಿರ್ತೀಯ, ಯೂತ್ಫುಲ್ ಆಗಿರ್ತೀಯ, ಬಬ್ಲಿಂಗ್ ಇರ್ತೀಯ, ಎಕ್ಸಿಬರೆಂಟ್ ಇರ್ತೀಯ, ಕ್ಯಾಪಬಲ್ ಇರ್ತೀಯ, ವೆನ್ ಯು ಆರ್ ಎಕ್ಸ್ಟ್ರಾರ್ಡಿನರಿ ಸ್ಪಿರಿಟೆಡ್ ಅಂಡ್ ಸ್ಟ್ರಾಂಗ್, ದಿಸ್ ಈಸ್ ದ ಟೈಮ್ ಅಂಡ್ ಯು ಗಾಟ್ ಲಾಟ್ ಆಫ್ ಟೈಮ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಅಂಡ್ ಈಗ ಏನಂದರೆ, ಈಗಲಿಂದ ಪರಮಾತ್ಮ ನಿನಗೆ ಗೊತ್ತಾಗದೆ ನಿನ್ನ ಕೈ ಹಿಡ್ಕೊಂಡು ಜೀವನ ಪ್ರಯಾಣದಲ್ಲಿ ಸುಖವಾಗಿ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಹೇಳೋಕ್ಕೋ ವಿಷ್ಣು ಸಹಸ್ರನಾಮ. There are any number of friends for you, any number of well wishes for you, but till a particular stage only they will come. Or they will be doing a part-time service or supporting services to you. Everybody will be busy and nobody will have time and patience to serve you fully. ಬಟ್ ವಿಷ್ಣು ಸಹಸ್ರನಾಮ ಹೇಳಿದಂಥವ್ರಿಗೆ ಕಣ್ಣಿಗೆ ಕಾಣದಿರ ಇನ್ವಿಸಿಬಲಿ ಅಗೋಚರನಾಗಿ ಪರಮಾತ್ಮ ಬಂದು ಕೈ ಹಿಡಿದು ಜೀವನ ಪ್ರಯಾಣದಲ್ಲಿ ಸುಖವಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಯು ಡೋಂಟ್ ಲೂಸ್ ಎನಿಥಿಂಗ್, ಜಸ್ಟ್ ಸ್ಟಾರ್ಟ್ ಚಾಂಟಿಂಗ್ ಇಟ್, ಅದನ್ನು ಹೇಳ್ತಾ ಇದ್ದಾರೆ. ವರಾಹ ಪುರಾಣ ಮಾತು ಹೇಳ್ತಾ ಇದೆ, ಸರ್ವಕರ್ಮಾಣಿ ಸಂಕೋಚ ವಿಷ್ಣು ಸ್ಮರಣಮಾಚರೇ. ಇದು ನಮಗೆ ಭಾಳ ಇಂಪಾರ್ಟೆಂಟ್ ವಿಚಾರ. ಏನು ಹೇಳುತ್ತೆ ಅಂದರೆ, ಸರ್ವಕರ್ಮಾಣಿ ಸಂಕೋಚ ವಿಷ್ಣು ಸ್ಮರಣಮಾಚರೇತ್. ಅಯ್ಯೋ ಅಮೆರಿಕಾದಲ್ಲಿ ಬೆಳಗ್ಗೆ ಎದ್ದು ಇಂಡಿಯಾ ಥರ ಕೂತ್ಕೊಂಡು ಸ್ನಾನ ಮಾಡ್ಕೊಂಡು ಒದ್ದೆ ಮಡ್ಪಂಚೆ ಉಟ್ಕೊಂಡು ಗಂಟೆಗಟ್ಟಲೆ ಪೂಜೆ ಮಾಡ್ಕೊಂಡು ಟೈಮೇ ಇಲ್ಲರಿ ತಮಾಷೆ ಮಾಡ್ತೀರಾ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಪಾಸಿಬಲ್, ಪ್ರಾಕ್ಟಿಕಬಿಲಿಟಿ. ಇಂಡಿಯಾದಲ್ಲಿ ಅಂತಂದರೆ ಮಾಡೋ ಕೆಲಸವರೆಲ್ಲ ಬಹುಶಃರೆಲ್ಲ ಬಂದು ಇನ್ನೇನು ಮಾಡ್ತಾರೆ, ಮಡ್ಪಂಚೆ ಉಟ್ಕೊಂಡು ಕೂತ್ಕೊಂತಾರೆ 3 ಗಂಟೆ ಅಂತ ಹೇಳ್ತಾರೆ. ಇಲ್ಲಿ ಹಂಗಾಗೋದಿಲ್ಲಲ್ಲ. ಯು ಡೋಂಟ್ ಹ್ಯಾವ್ ಟೈಮ್, ಯು ಆರ್ ರನ್ನಿಂಗ್ ಔಟ್ ಆಫ್ ಟೈಮ್, ಯು ಆರ್ ರೇಸಿಂಗ್ ಅಗೇನ್ಸ್ಟ್ ಟೈಮ್. ಸೊ ವಾಟ್ ಟು ಡೂ ಹಿಯರ್?
ಅದಕ್ಕೆ ವರಾಹ ಪುರಾಣ ಹೇಳ್ತಾ ಇದೆ, ಸೇಮ್ ಇಂಡಿಯನ್ ಸ್ಕ್ರಿಪ್ಚರ್ ಆಕ್ಚುಲಿ ಪ್ರೊವೈಡ್ಸ್ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಓವರ್ ಹಿಯರ್. ಇಟ್ ಸೇಸ್ ಸರ್ವಕರ್ಮಾಣಿ ಸಂಕೋಚ ವಿಷ್ಣು ಸ್ಮರಣವಾಚರೆ. ಅಂದರೆ ನಿನಗೆಲ್ಲ ಮಾಡತಕ್ಕಂಥ ದೇವರ ಪೂಜೆಯ ಸಮಸ್ತ ಕರ್ಮಗಳನ್ನು ಸಂಕೋಚ ಮಾಡ್ಕೋ, ಎವ್ರಿಥಿಂಗ್ ರಿಡ್ಯೂಸ್ ಎವ್ರಿಥಿಂಗ್, ಅಲ್ಲ 1 ನಿಮಿಷ 2 ನಿಮಿಷ ಮಾಡ್ಕೋ. ಆದರೆ ವಿಷ್ಣು ಸ್ಮರಣವಾಚ, ವಿಷ್ಣು ಸ್ಮರಣೀಯ ವಿಷ್ಣು ಸಹಸ್ರನಾಮ ಆಚರಣೆ ಮಾತ್ರ, ಅದರಲ್ಲಿ ಸಂಕೋಚ ಮಾಡ್ಕೋಬೇಡ. ಇದು ಒಂದು ಹೇಳಿದರೆ ಇಟ್ ಈಸ್ ಈಕ್ವಲ್ ಟು ಆಲ್ ಟೈಪ್ಸ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಆಲ್ ಪೂಜಾಸ್. ಅದನ್ನು ವಿಷ್ಣು ಪುರಾಣದ ವರಾಹ ಪುರಾಣದ ನಮ್ಗೆ ಅದನ್ನು ಕೊಡ್ತಾ ಇದೆ. ಅದೇ ವರಾಹ ಪುರಾಣ ಇನ್ನೊಂದು ಮಾತು ಹೇಳ್ತಾ ಇದೆ, ಸರ್ವೇಷು ಅಪಿ ಚ ಧರ್ಮೇಶು ವರಿಷ್ಠ ಹರಿಸಂಸ್ಕೃತಿ ಸರ್ವೇಷು ಅಪಿ ಚ ಪಾಪೇಶು ವರಿಷ್ಠ ತಸ್ಯ ವಿಸ್ಮೃತಿ. ಅಂತಂದರೆ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ಅವನ ಹೆಸರು ಹೇಳತಕ್ಕಂಥದ್ದು ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಧರ್ಮ. ಪರಮಾತ್ಮನ ಹೆಸರನ್ನು ಬಿಟ್ಟು ಅವನ ನಾಮಸ್ಮರಣೆ ಬಿಟ್ಟು ಇನ್ನೇನೇನೇನೇನು ಮಾಡಿದರೂ ಕೂಡ ಅಧರ್ಮ. ದೇವರನ್ನ ಮರೆತು ಅಹಂಕಾರದಿಂದ ಆಷಾಢಭೂತಿಯಾಗಿ ಏನೇನು ದರ್ಪದಲ್ಲಿ ಢಂಬಾಚಾರದಲ್ಲಿ ದೊಡ್ಡ ವನ ಪ್ರತಿಷ್ಠೆಗಳಲ್ಲಿ ಜಂಪ ಮಾಡಿಕೊಂಡು ಅಹಂಕಾರದಿಂದ ಏನು ಮಾಡಿದ್ರು ವ್ಯರ್ಥ. ದೇವರ ಸ್ಮರಣೆ ಮಾಡಿಕೊಂಡು ಏನು ನೀವು ಆಚರಣೆ ಮಾಡಿದ್ರು ಅದು ಶ್ರೇಷ್ಠ ಧರ್ಮ ಆಗುತ್ತೆ. ಆ ದೇವರ ಸ್ಮರಣೆ ಹೇಗೆ ಮಾಡೋದು ಅಂದರೆ ವಿಷ್ಣು ಸಹಸ್ರನಾಮ ಹೇಳಕ್ಕೋ ಅದಕ್ಕಿಂತ ಶ್ರೇಷ್ಠ ಧರ್ಮ ಇನ್ನಿಲ್ಲ. ವಿಪದೋ ನೈವ ಸಂಪದೋ ನಚ ಸಂಪದ ವಿಪದೋ ವಿಸ್ಮರಣಂ ವಿಷ್ಣು ಸಂಪನ್ ನಾರಾಯಣ ಸ್ಮೃತಿ. ಅಂತಂದರೆ ಏನೋ ಕಷ್ಟ ಬಂತು, ಏನೋ ಆಪತ್ತು ಬಂತು, ಏನೋ ವಿಪತ್ತು ಬಂತು, ಏನೋ ತೊಂದರೆ ಬಂತು, ಏನೋ ನಷ್ಟ ಬಂತು, ಏನೋ ಕಷ್ಟ ಬಂತು, ಏನೋ ಸಂಕಷ್ಟ ಬಂತು, ಏನೋ ಪ್ರಾಬ್ಲಮ್ ಬಂತು, ಏನೋ ಟೆನ್ಷನ್ ಬಂತು, ಏನೋ ಆಡಿಯಲ್ ಬಂತು ಅಂತಂದರೆ ಇದೆಲ್ಲ ನಿಜವಾದ ಟೆನ್ಷನ್ ಅಲ್ಲ, ನಿಜವಾದ ಆಪತ್ತಲ್ಲ. ಯಾವುದು ನಿಜವಾದ ಆಪತ್ತು ಅಂತಂದರೆ ವಿಪದೋ ವಿಸ್ಮರಣಂ ವಿಷ್ಣು, ಪರಮಾತ್ಮನ ವಿಷ್ಣು ಸಹಸ್ರನಾಮ ಹೇಳದಿರ ವಿಷ್ಣುವಿನ ನಾಮಸ್ಮರಣೆ ಯಾರು ಬಿಡ್ತಾ ಇದ್ದಾರೆ ಅಂಥವರ ಹಿಂದೆ ಅಟ್ಟಿಸ್ಕೊಂಡು ಗೊತ್ತಾಗದೆ ಒಂದು ಬರ್ತಾ ಇರುತ್ತಂತೆ. ಏನು ಅಂದರೆ ಗಂಡಾಂತರ, ವಿಪತ್ತು, ಆಪತ್ತು. ಇಷ್ಟು ಜನ ದುಃಖದಲ್ಲಿದ್ದಾರಲ್ಲ, ಯು ಮೀಟ್ ಎನಿ ಬಾಡಿ, ಅದು ಇಂಡಿಯಾದಲ್ಲಂತೂ ನೀವು ನೋಡ್ತಿದ್ದೀರಲ್ಲ, ಎವ್ರಿ ಬಾಡಿ ಹ್ಯಾಸ್ ಸ್ಟ್ರಗಲ್, ಎವ್ರಿ ಬಾಡಿ ಹ್ಯಾಸ್ ಪ್ರಾಬ್ಲಮ್, ಎವ್ರಿ ಬಾಡಿ ಹ್ಯಾಸ್ ಗಟ್ ಟೆನ್ಷನ್. ಯಾಕೆ ದುಡ್ಡಿರೋರು ಸ್ಟ್ರಗಲ್ ಇರ್ತಾರೆ, ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ, ದುಡ್ಡಿರುತ್ತೆ, ಆದರೂ ಸ್ಟ್ರಗಲ್ಲು ಟೆನ್ಷನ್ ತಪ್ಪಿಲ್ಲ. ಅದಕ್ಕೆ ಅಂದರೆ ಪುರಾಣ ಹೇಳ್ತಾ ಇದೆ, ನಿಮಗೆ 10 ನಿಮಿಷ ದೇವ್ರಿಗೆ ಕೊಡೋಕ್ಕಾಗಿಲ್ಲ ಅಂತಂದ್ರೆ ಏನು ಸುಖ ಅನುಭವಿಸಕ್ಕ ಬಿಡ್ತಾನಪ್ಪ, ಪ್ರಾಬ್ಲಮ್ ಬಂದೇ ಬರುತ್ತೆ. ಮತ್ತು ಸಂಪನ್ ನಾರಾಯಣ ಸ್ಮೃತಿ, ಆ ವಿಷ್ಣುವಿನ ಸ್ಮೃತಿ ಇಟ್ಕೊಂಡು ಬಾಯಲ್ಲಿ 1,000 ಸಲ ನೀವು ಅವನ ಹೆಸರು ಹೇಳಿಬಿಟ್ರಿ ಅಂದರೆ ಅದೇ ಸಂಪದ, ಅದೇ ಸಂಪತ್ತು, ಅದೇ ಸಿರಿ, ಅದೇ ಐಶ್ವರ್ಯ, ಎಲ್ಲ ನೋವುಗಳನ್ನು ದುಃಖಗಳನ್ನು ಮರೆಸತಕ್ಕಂಥ ಕಿತ್ತು ಹಾಕತಕ್ಕಂಥ ಅದ್ಭುತವಾಗಿರತಕ್ಕಂಥ ಔಷಧ ಅದು. ಭಕ್ತಿಯ ಸಂಕೀರ್ತಿಯನ್ ವಿಷ್ಣು ನದೋಷ ಪರಿಭೂಯತೆ. ಅಂತಂದರೆ ಏನ್ರಿ ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ದಿನ ಬೆಳಗ್ಗೆ ಸ್ನಾನ ಮಾಡ್ಕೊಂಬಂದು ಮಾಡಬೇಕಂತಂದರೆ ಆ ವಿಷ್ಣುವಿನ ಸಹಸ್ರ ನಾಮವನ್ನು ಹೇಳುವಾಗ ಒಂದೊಂದು ಪದದಲ್ಲಿ ಎಂಥ ಶುಚಿ ಇದೆ ಅಂದರೆ, ಎಂಥ ಪವಿತ್ರತೆ ಇದೆ ಅಂತಂದರೆ, ಪವಿತ್ರಾಣಂ ಪವಿತ್ರಯ್ಯೋ ಮಂಗಳಾನಾಂಚ ಮಂಗಳಂ. ಅದೇ ಪವಿತ್ರ. ನೀನು ಸ್ನಾನ ಮಾಡ್ಕೊಳ್ದೇ ಹೋದ್ರು ಕೂಡ ಬಸ್ಸಲ್ಲಿ ಹೋಗ್ತಾ ಇರುವಾಗ, ಹ್ಯಾಂಡಲ್ ಇಟ್ಕೊಂಡಿರುವಾಗ, ಆಟೋ ರಿಕ್ಷಾದಲ್ಲಿ ಕೂತ್ಕೊಂತಿರುವಾಗ, ಬ್ಯಾಗ್ ಇಳಿಸ್ಕೊಳ್ತಿರುವಾಗ, ಸಿಟಿ ಮಾರ್ಕೆಟ್ ಓಡಾಡ್ತಿರುವಾಗ, ಇಲ್ಲೆಲ್ಲ ಮೈಗೆ ಇವರೆಲ್ಲ ಮುಟ್ಕೊಂಡ್ಬಿಟ್ಟಿರಲ್ಲ, ಚಪ್ಪಲಿ ಹಾಕ್ಕೊಂಡಿರಲ್ಲ, ನಥಿಂಗ್ ಡೋಂಟ್ ಥಿಂಕ್ ಅಬೌಟ್ ದ್ಯಾಟ್. ಆ ವಿಷ್ಣುವಿನ ನಾಮಸ್ಮರಣೆಯಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮದಲ್ಲಿ ಎಂಥ ಪವಿತ್ರತೆ ಇದೆ ಅಂದರೆ ಅದಕ್ಕಿಂತ ಪವಿತ್ರತೆ ನಿನಗಾಗೋದಿಲ್ಲ. ಇಟ್ ವಿಲ್ ಆ್ಯಕ್ಚುಲಿ ಸ್ಯಾಂಕ್ಟಿಫೈ ಯು ಆ್ಯಂಡ್ ಪ್ಯೂರಿಫೈ ಯು ದಿ ಮೂಮೆಂಟ್ ಯು ಸ್ಟಾರ್ಟ್ ಚಾಂಟಿಂಗ್. ಅದನ್ನು ನೆಪ ಹೇಳ್ಕೊಂಡು ಅದನ್ನು ನಿಮಿತ್ತ ಮಾಡಿಕೊಂಡು ಹೇಳದೇ ಇರಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಹಿ ಯಾವತಿ ಶಕ್ತಿ ಪಾಪ ನಿರ್ವಹಣೆ ಹರಹೆ ತಾವತ್ ಕರ್ತುಮ್ನ ಶಕ್ತಿ ಪಾತಕಂ ಪಾತಕೀನರಹ. ಅಂತಂದರೆ ಆ ವಿಷ್ಣುವಿನ ಸಹಸ್ರನಾಮಕ್ಕೆ ಎಷ್ಟು ಪಾಪಗಳನ್ನು ಸುಟ್ಟು ಭಸ್ಮ ಮಾಡತಕ್ಕಂಥ ಶಕ್ತಿ ಇದೆ ಅಂದರೆ ಅಷ್ಟು ಪಾಪಗಳನ್ನು ಮಾಡೋಕ್ಕೆ ಪ್ರಪಂಚದಲ್ಲಿ ಯಾವನ ಕೈಲೂ ಸಾಧ್ಯ ಇಲ್ಲ. ಎಷ್ಟು ಪಾಪ ಮಾಡಿದ್ರು ಕೂಡ ವಿಷ್ಣು ಸಹಸ್ರ ಮಾಡಿದ್ರೆ ಸುಟ್ಟು ಭಸ್ಮ ಮಾಡುತ್ತೆ ಅಷ್ಟು. ಅಚ್ಯುತಾನಂದ ಗೋವಿಂದ ನಾಮೋಚ್ಚರಣ ಭೀಷಿತ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಂದರೆ ದೇವರ ಹೆಸರನ್ನ ಅಚ್ಯುತ, ನಾರಾಯಣ, ಗೋವಿಂದ, ವಿಷ್ಣು, ವಶತ್ಕಾರ ಏನು ಆ ಪರಮಾತ್ಮನ ಹೆಸರು ಹೇಳ್ತಾ ಇರ್ತೀರ ಅಂತಂತಂದರೆ ಆ ನಶ್ಯಂತಿ ಸಕಲ ರೋಗ, ಆಲ್ ಟೈಪ್ಸ್ ಆಫ್ ಡಿಸೀಸಸ್ಸು, ಪೇಯ್ನು, ಟೆನ್ಷನ್ನು, ಫಿಸಿಕಲ್ಲು, ಮೆಂಟಲ್ಲು, ಡಿಪ್ರೆಷನ್ನು, ಅಪ್ರೆಷನ್ನು, ಸಪ್ರೆಷನ್ನು, ಡಿಸೀಸಸ್ಸು, ಡಿಸ್ಕಂಫರ್ಟ್ಸು, ಎಲ್ಲ ಥರವಾದಂಥ ಆದಿಗಳು, ವ್ಯಾಧಿಗಳು, ರೋಗಗಳು, ರುಜಿನಗಳು ಪೂರ್ತಿ ನಿವಾರಣೆ ಆಗುತ್ತೆ. ಯಾಕೆಂದರೆ ಅದು ಭೇಷಜನ ಹೆಸರುಗಳು. ಭೇಷಜ ಅಂತಂದರೆ ಪರಮಾತ್ಮ, ಅವನು ವಿಷ್ಣು, ಅವನಿಗೆ ಭೇಷಜ ಅಂತಾರೆ. ಭೇಷಜ ಅಂತಂದರೆ ಔಷಧಿ ಕೊಡುತ್ತೆ. ಯಾರು ಅಂದರೆ ಧನ್ವಂತರಿನೇ ವಿಷ್ಣು. ಧನ್ವಂತರಿ ಅಂದರೆ ಆರೋಗ್ಯ ಕೊಡತಕ್ಕಂಥವನು, ಧನ್ವಂತರಿ ಅಂದರೆ ಅಮೃತ ತರತಕ್ಕಂಥವನು. ಅಮೃತ
ಅಮೃತ ತರೋದ್ರಿಂದ ಆಯುಷ್ಯ ಬರುತ್ತೆ, ಧನ್ವಂತರಿಯಿಂದ ಆರೋಗ್ಯ ಬರುತ್ತೆ. ಇವೆರಡೂ ಕೊಡತಕ್ಕಂಥವನೇ ಧನ್ವಂತರಿ ನಾಮಕ ಪರಮಾತ್ಮ, ಅವನೇ ವಿಷ್ಣು. ಆದ್ದರಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಂಡಾಗ ಧನ್ವಂತರಿ ಅನುಗ್ರಹ ಆಗುತ್ತೆ, ಧನ್ವಂತರಿ ಅನುಗ್ರಹದಿಂದ ಆರೋಗ್ಯ ಆಯುಷ್ಯ ಬರುತ್ತೆ. ಇಷ್ಟು ವಿಚಾರವನ್ನು ಹೇಳ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಯಾವ್ಯಾವ ಸಮಸ್ಯೆಗಳಿಗೆ ಯಾವ ಪರಿಹಾರವನ್ನು ಎಲ್ಲಿ ಕಂಡ್ಕೋಬೇಕು ಅಂತಂದರೆ, ಎಲ್ಲೂ ಹೋಗಿ ಯಾರ ಹತ್ರ ಕನ್ಸಲ್ಟೇಷನ್ಗೆ ಹೋಗಿ ದುಡ್ಡು ಕೊಡಬೇಡಿ. ವಿಷ್ಣು ಸಹಸ್ರನಾಮ ಹ್ಯಾಸ್ ಗಾಟ್ ಆಲ್ ದ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಬಿಲಿಟಿ ಆಫ್ ಆ್ಯಕ್ಚುಲಿ ಸಾಲ್ವಿಂಗ್ ಆಲ್ ಯುವರ್ ಪ್ರಾಬ್ಲಮ್. ಎಕ್ಸಾಂಪಲ್ಲು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು, ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರಬೇಕು, ಒಳ್ಳೆಯ ಭಾವನೆ ಇರಬೇಕು, ತಂದೆ ತಾಯಿಗಳಲ್ಲಿ ಗೌರವ ಇರಬೇಕು, ದುರ್ಮಾರ್ಗತನ ಹೋಗಬೇಕು, ಗುರು ಹಿರಿಯರಲ್ಲಿ ಗೌರವ ಇರಬೇಕು, ವಿದ್ಯೆಯಲ್ಲಿ ಆಸಕ್ತಿ ಇರಬೇಕು, ಓದಲ್ಲಿ ತಲೆ ಹತ್ತಬೇಕು, ಡಿಸ್ಟಿಂಕ್ಷನ್ ಮಕ್ಕಳು ಬರಬೇಕು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಮೆರಿಟಲ್ಲಿ ಬರಬೇಕು, ವಿ ಆರ್ ದಿ ಪ್ರೌಡ್ ಪೇರೆಂಟ್ಸ್ ಆಫ್ ದಿ ಗ್ರೇಟ್ ಚೈಲ್ಡ್ ಅಂತ ನಾವು ಓಲ್ಡ್ ಹಾಕೊಂಡು ಆಡಬೇಕು. ಇಷ್ಟಿರಬೇಕು ಅಂತಂದರೆ ಮಕ್ಕಳ ಪರವಾಗಿ ತಂದೆ ತಾಯಿಯರು ಯಾವ ಶ್ಲೋಕ ಹೇಳ್ಕೋಬೇಕು ಅಂತಂದರೆ, ಸರ್ವವಿದ್ವಾನು ವಿಶ್ವಕ್ಸಿನ ಜನಾರ್ದನ ವೇದಾಂಗೋ ವೇದವಿದ್ಕೈ. ಇದನ್ನು ದಿನ 11 ಸರ್ತಿ ಯಾವ ತಂದೆ ತಾಯಿಗಳು ಹೇಳ್ತಾರೆ, ಮಕ್ಕಳಿಗೆ ಶಾರ್ಪ್ನೆಸ್ಸು, ಸ್ಮಾರ್ಟ್ನೆಸ್ಸು, ಅಟೆಂಟಿವ್ನೆಸ್ಸು, ಕಾಷಸ್ನೆಸ್ಸು, ವಿಜಿಲೆನ್ಸು ಮತ್ತು ಸ್ಟ್ರಿಕ್ಟ್ ಸ್ಮಾರ್ಟ್ ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ಸು, ಅಕಾಂಪ್ಲಿಷ್ಮೆಂಟ್ಸು, ಡಿಸ್ಟಿಂಕ್ಷನ್ನು ಪ್ರಾಪ್ತ ಆಗುತ್ತೆ. ಈಗ ನಾವೇನೋ ವಿ ಪ್ಲಾನ್ ಸಮಥಿಂಗ್ ಆ್ಯಂಡ್ ಫೆಡಾಸ್ ವಿ ಎಕ್ಸಿಕ್ಯೂಟೆಡ್ ಇಮಿಡಿಯೇಟ್ಲಿ ಆ್ಯಂಡ್ ವಾಟ್ ಎವರ್ ವಿ ಥಿಂಕ್ ಇಫ್ ಇಟ್ಸ್ ಗೋಯಿಂಗ್ ಟು ಬಿಕಮ್ ಎ ರಿಯಾಲಿಟಿ. ಅಂದ್ಕೊಂಡಿದ್ದಾಗಬೇಕ್ರಿ, ಸಂಕಲ್ಪ ಮಾಡಿದ್ದು ನಿಜ ಆಗಬೇಕ್ರಿ ಅಂತಂದರೆ, ಪ್ಲ್ಯಾನ್ ಮಾಡ್ಕೊಂಡಿದ್ದೆಲ್ಲ ಎಕ್ಸಿಕ್ಯೂಟ್ ಆಗಬೇಕು ಅಂತಂತಂದರೆ, ಕೈ ಹಿಡಿದ ಕೆಲಸ ಎಲ್ಲ ಫಲಪ್ರದ ಆಗಬೇಕು ಅಂತ ಆಸೆ ಇತ್ತು ಅಂದರೆ, ನಮ್ಮ ಚಿಂತನೆಗಳೆಲ್ಲ ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಬೇಕು ಅಂತಂತಂದರೆ, ನಾವು ಮಾಡಿದ ಯೋಜನೆ ಎಲ್ಲ ಸಾಧನೆ ಆಗಬೇಕು ಅಂತಿತ್ತು ಅಂತಂದರೆ, ವಾಟ್ ಎವರ್ ಯು ಥಿಂಕ್ ಇಫ್ ಇಟ್ ಹ್ಯಾಸ್ ಟು ಕಮ್ ರಿಯಾಲಿಟಿ, ವಾಟ್ ಎವರ್ ಯು ಥಿಂಕ್ ಇಫ್ ಇಟ್ ಶುಡ್ ಹ್ಯಾಪನ್, ಅದಕ್ಕೊಂದು ಸ್ತೋತ್ರವನ್ನು ವಿಷ್ಣು ಸಹಸ್ರನಾಮ ಕೊಟ್ಟಿದ್ದಾರೆ. ಅಂದುಕೊಂಡಿದ್ದಾಗತಕ್ಕಂಥ ಅಂದರೆ ಸಂಕಲ್ಪ ಸಾಧನ ಸ್ತೋತ್ರ, ಸಿದ್ಧಿ ಸಾಧನ ಸ್ತೋತ್ರ ಅಂತ ಕರೆದರು. ಯಾವುದದು ಸಿದ್ಧಿ ಸಾಧನ ಸ್ತೋತ್ರ ಅಂತಂದರೆ, ಅಸಂಖ್ಯೆಯು ಅಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕುಚುಚಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. ಅದರ ಹೆಸರೇ ಸಂಕಲ್ಪಗಳನ್ನು ಸಾಧನೆ ಮಾಡಿಸತಕ್ಕಂಥ ಸ್ತೋತ್ರ, ಅದು ಸಿದ್ಧಿ ಸಾಧನ ಸ್ತೋತ್ರ ಅಂತ. ಇನ್ನು ಶ್ರೀಕರ ಸ್ತೋತ್ರ ಅಂತ ವಿಷ್ಣು ಸಹಸ್ರನಾಮದಲ್ಲಿದೆ. ಶ್ರೀಕರ ಅನ್ನತಕ್ಕಂಥ ದೇವತೆ ಸಂಪತ್ತನ್ನು ಕೊಡತಕ್ಕಂಥ, ಸಂಪತ್ತನ್ನು ಜಲಪಾತದ ಹಾಗೆ ಧುಮ್ಮಿಕ್ಸತಕ್ಕಂಥವನ್ನ ದೇವತೆಯನ್ನು ಶ್ರೀಕರ ಅಂತ ಕರೀತಾರೆ. ಆ ಶ್ರೀಕರ ಸ್ತೋತ್ರ ವಿಷ್ಣು ಸಹಸ್ರನಾಮದಲ್ಲಿದೆ. ಯಾರಿಗೆ ಸಂಪತ್ತು ಬೇಕು, ದುಡ್ಡು ಕಾಸು ಬೇಕು, ಶ್ರೀಮಂತಿಕೆ ಬೇಕು, ಎಕನಾಮಿಕ್ ಪ್ರಾಸ್ಪರಿಟಿ ಬೇಕು ಅಂಥವ್ರು, ಬಡತನದಿಂದ ನೊಂದಿರತಕ್ಕಂಥವ್ರು, ಬಡತನದ ಬೇಗಲ್ಲಿ ಸಿಕ್ಕಾಕೊಂಡಿರತಕ್ಕಂಥವ್ರು, ಆರ್ಥಿಕ ಸಂಕಟದಲ್ಲಿ ಸಿಕ್ಕಾಕೊಂಡಿರತಕ್ಕಂಥವ್ರು, ದಾರಿದ್ರ್ಯದಿಂದ ಕುಗ್ಗಿರತಕ್ಕಂಥವ್ರು, ಬಡತನದಿಂದ ಬಗ್ಗಿರತಕ್ಕಂಥವ್ರು, ಸಾಧುರಿಂದ ನೊಂದಿರತಕ್ಕಂಥವ್ರು, ಅವ ದೇವರೇ ಭಾಗ್ಯ ಕೊಡೋ, ಸೌಭಾಗ್ಯ ಕೊಡೋ, ದುಡ್ಡು ಕಾಸು ಕೊಡೋ, ಎಕನಾಮಿಕ್ ಪ್ರಾಸ್ಪರಿಟಿ ಕೊಡೋ, ಕಮರ್ಷಿಯಲ್ ಪ್ರಾಸ್ಪರಿಟಿ ಕೊಡೋ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಕೊಡೋ, ಬೋನಸ್ ಕೊಡೋ ಅಂತ ಕೇಳ್ಕೊಳ್ತಕ್ಕಂಥವ್ರಿಗೆ ಶ್ರೀಕರ ಸ್ತೋತ್ರ ಅಂತ ಒಂದು ಇಟ್ಟಿನ ವಿಷ್ಣು ಸಹಸ್ರನಾಮದಲ್ಲಿ. ಶ್ರೀಧರ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಿಯ ಶ್ರೇಯ. ಇದನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸರ್ತಿ 11 ಸರ್ತಿ ಹೇಳ್ಕೊಳ್ತಾರೆ. ಇಸ್ ಕಾಲ್ಡ್ ಶ್ರೀಕರ ಸಂಪದ ಸ್ತೋತ್ರ ಅಂತಂದ್ಬಿಟ್ಟು ವಿಷ್ಣು ಸಹಸ್ರನಾಮದಲ್ಲಿ. ಹಾಗೆ ಒಳ್ಳೆ ಹೆಣ್ಣು ಸಿಗಪ್ಪ ನಮ್ಮ ಹೆಣ್ಣಿಗೆ ಒಳ್ಳೆ ಗಂಡು ಸಿಗ್ಲಪ್ಪ, ನಮ್ಮ ಗಂಡು ಹೆಣ್ಣಿಗೆ ಒಳ್ಳೆ ಕಲ್ಯಾಣ ಮಂಟಪ ಸಿಗ್ಲಪ್ಪ, ಇವರು ಅನ್ಯೋನ್ಯವಾಗಿರ್ಲಪ್ಪ, ಕಂಪ್ಯಾಟಬಿಲಿಟಿ ಇರಲಪ್ಪ, ಅಂಡರ್ಸ್ಟ್ಯಾಂಡಿಂಗ್ ಇರಲಪ್ಪ ಅನ್ನತಕ್ಕಂಥ ಆಸೆ ಇರೋ ತಂದೆ ತಾಯಿಗಳು ಆ ಮಕ್ಕಳ ಪರವಾಗಿ, ಹೆಣ್ಣು ಗಂಡಿನ ಪರವಾಗಿ ಆ ಕಂಪ್ಯಾಟಬಿಲಿಟಿ ಇರಲಿ, ಡ್ಯೂರಬಿಲಿಟಿ ಇರಲಿ, ಕಂಟಿನ್ಯೂಟಿ ಇರಲಿ, ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರಲಿ ಅನ್ನತಕ್ಕಂಥ ಆಸೆ ಇರತಕ್ಕಂಥ ಹೇಳಬೇಕಾದ ಭೂತಭವ್ಯ ಭವನಾಥ ಪವನ ಪಾವನವಲ್ಲ ಕಾಮಹ ಕಾಮೋತ್ಕ ಅಂತ ಕಾಮಪ್ರದ ಪ್ರಭು. ಅಮೆರಿಕಾದಲ್ಲಿ ಈ ಸ್ತೋತ್ರವನ್ನು ಕಾನ್ಸ್ಟಿಟ್ಯೂಷನಲ್ಲಿ ಕಂಪಲ್ಸರಿ ಮಾಡಿ ಯಂಗ್ಸ್ಟರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಿದನ್ನ. ಕಂಪ್ಯಾಟಬಿಲಿಟಿ ಇಲ್ಲ ನೋಡ್ಕೊಳ್ತೀವಲ್ಲ ಅಂತವ್ರು ಹೇಳಬೇಕಿದನ್ನ. ಮತ್ತೆ ಯಾರಾದರೂ ಅಭಿಮಾನ ಮಾಡಿದರೆ, ಪ್ರೀತಿ ಮಾಡಿದರೆ, ಆ ಪ್ರೀತಿ ಗಟ್ಟಿಯಾಗಲಿ, ಸತ್ವಪೂರ್ಣವಾಗಲಿ, ಮೀನಿಂಗ್ಫುಲ್ ಆಗಲಿ, ರಿಲೆವೆಂಟ್ ಆಗಲಿ, ಒಳ್ಳೆಯವರ ಪ್ರೀತಿ ಸಿಗಲಿ, ಒಳ್ಳೆಯವರ ಅಭಿಮಾನ ಸಿಗಲಿ, ಒಳ್ಳೆಯವರ ಸಂಘ ಸಿಗಲಿ, ಸಜ್ಜನ ಸಂಘ ಸಿಗಲಿ, ಸತ್ಸಂಗ ಸಿಗಲಿ ಅಂತ ಯಾರಿಗೆ ಆಸೆ ಇರುತ್ತೆ. ಇನ್ ಎ ಕಂಟ್ರಿ ಲೈಕ್ ಅಮೆರಿಕಾ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ಕಂಪನಿ ಆಫ್ ದ ಗುಡ್ ಪೀಪಲ್, ನೋಬಲ್ ಪೀಪಲ್, ಡಿವೈನ್ ಪೀಪಲ್, ಗ್ರೇಟ್ ಪೀಪಲ್. So if at all you are aspiring to get such type of satsanga, the good people, noble people, etc., then you have to pray God with this particular shloka, Satvan Satvika Satya Satyadhanam Parayana Abhipraya Prekrut Priti Vardhana. ಪ್ರೀತಿಯನ್ನು ವರ್ಧಿಸತಕ್ಕಂಥ ಸ್ತೋತ್ರ, ಅಭಿಮಾನವನ್ನು ಸಮರ್ಥನೆ ಮಾಡತಕ್ಕಂಥ ಸ್ತೋತ್ರ ಇದು. ಆಮೇಲೆ ಇಂಡಿಯಾದಲ್ಲೂ ಇವಾಗ ಭಯ ಬಂದು ಹೋಗಿದೆ. ಅಲ್ಲೆಲ್ಲ ಫುಲ್ ಫ್ರೀಯಾಗಿ ಓಡಾಡ್ಕೊಳ್ತಿದ್ರು. ಈ ಫ್ರೀಯಾಗಿ ಓಡಾಡಿ ಇಂಡಿಯಾದಲ್ಲಿ ಬರೇ ರಸ್ತೆ ಕ್ರಾಸ್ ಮಾಡೋಕ್ಕೆ ಟೆನ್ಷನ್ ಇದೆ. ಅಲ್ಲಿ ಟ್ರಾಫಿಕ್ ಭಯ, ಟೆನ್ಷನ್ ಭಯ, ಬ್ಯಾಂಕ್ ಮ್ಯಾನೇಜರ್ ಭಯ, ನೋಟಿಸ್ ಭಯ, ಟ್ಯಾಕ್ಸ್ನವ್ನ ಭಯ, ಕಾರ್ಪೊರೇಷನ್ ಭಯ, ನೀರಿನ ಭಯ, ಎಲೆಕ್ಟ್ರಿಸಿಟಿನ ಭಯ, ಗ್ಯಾಸ್ನ ಎಲ್ಲ ಭಯ. ಈ ದೇಶದಲ್ಲಿ ಎಲ್ಲಿದ್ದ ಯಾವುದೋ ದೇಶದಲ್ಲಿ ಬಂದಿದ್ದೀವಪ್ಪ, ಇಲ್ಲಿ ರಿಸಿಷನ್ ಭಯ, ಡಿಪ್ರೆಷನ್ ಭಯ, ಏನೋ ಭಯ, ಅರ್ಥವೇ ಆಗಲ್ಲ. ಸಡನ್ ಆಗಿ ಗೌರ್ಮೆಂಟ್ ಶಟ್ ಡೌನ್ ಭಯ ಇಲ್ಲಿ.
ಹೇಳಾಗ ಯಾಕೆಂದ್ರೆ ಇಂಟರ್ನ್ಯಾಷನಲ್ ಗ್ಲೋಬಲ್ ಇಂಪ್ಯಾಕ್ಟ್ ಸಿಕ್ಕಾಪಟ್ಟೆ ಇರುತ್ತೆ. ಭಯ ಮತ್ತೆ ಕೆಲಸದ ಭಯ, ಯಾವಾಗ ಯಾವ ಮಟ್ಟ ಕೆಲಸ ಹೋಗುತ್ತೋ ಭಯ, ಎಲ್ಲ ಭಯ ಇರುತ್ತೆ. ಹೀಗೆ ಜೀವನದಲ್ಲಿ ಪದೇ ಪದೇ ಬರತಕ್ಕಂಥ ಭಯಗಳು, ಜೀವನದಲ್ಲಿ ಪದೇ ಪದೇ ಬರತಕ್ಕಂಥ ಆಪತ್ತುಗಳು, ವಿಪತ್ತುಗಳು ಅಷ್ಟೇ ಅಲ್ಲ, ರೋಗದ ಭಯ, ರುಜಿನದ ಭಯ, ಆರ್ಥಿಕ ತೊಂದರೆಗಳ ಭಯ, ಭವಿಷ್ಯದ ಅನಿಶ್ಚಿತತೆ ಭಯ, ಅಪಕೀರ್ತಿಯ ಭಯ, ದೊಡ್ಡವರಿಗೆ ಅಂದರೆ ಮಕ್ಕಳಿಗೆ ಏನಿರಲ್ರಿ ಅಂದರೆ ಮಕ್ಕಳಿಗೆ ಪರೀಕ್ಷೆ ಭಯ, ಹೋಮ್ವರ್ಕ್ ಭಯ, ಹೋಮ್ವರ್ಕ್ ಟೆನ್ಷನ್, ಹೋಮ್ವರ್ಕ್ ಇಟ್ಸ್ ಬಿಕಮ್ ಟೆನ್ಷನ್ ಅಂತ ಭಯ. ಆಮೇಲೆ ಗಂಡು ಹೆಣ್ಣಿಗೆ ಎಲ್ಲಿ ಪ್ರೇಮ ಬಂಧನ ಮುರಿದೋಗುತ್ತೋ ಅನ್ನೋ ಭಯ. ಇವೆಲ್ಲ ಭಯಗಳು. ಅಂದರೆ ಅರ್ಧ ಜಗತ್ತು ಭಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಭಯದಲ್ಲಿ ಆ ಭಯ ನಿವಾರಣೆ ಮಾಡೋದಕ್ಕಾಗಿ ಭಯನಾಶನ ಸ್ತೋತ್ರ ಅಂತ ಒಂದು ಸ್ತೋತ್ರವನ್ನು ವಿಷ್ಣು ಸಹಸ್ರನಾಮದಲ್ಲಿ ಕೊಟ್ಟಿದ್ದಾರೆ ಭೀಷ್ಮಾಚಾರ್ಯರು. ಯಾವುದು ಅಂದರೆ ಸಹಸ್ರಾರ್ಚಿ ಸಪ್ತಜೀವ ಸಪ್ತೈದ ಸಪ್ತವಾಹ ಅಮೂರ್ತಿ ಅನುಗೋಚಿಂತೀವ ಭಯನಾಶನ, ಭಯನಾಶನ ಸ್ತೋತ್ರ ಅಂತ ಕರೀತಾ ಇದ್ದಾರೆ. ಆಲ್ ಟೈಪ್ಸ್ ಆಫ್ ಫಿಯರ್ ವಿಲ್ ಬಿ ಕಂಪ್ಲೀಟ್ಲಿ ಎರೇಸ್ಡ್ ಔಟ್ ದ ಮೂಮೆಂಟ್ ಯು ಸ್ಟಾರ್ಟ್ ಚಾಂಟಿಂಗ್ ಇಟ್. ಯು ವಿಲ್ ಬಿಕಮ್ ಫ್ರ್ಯಾಂಕ್, ಫಿಯರ್ಲೆಸ್, ಕರೇಜಿಯಸ್, ಬೋಲ್ಡ್ ಅಂಡ್ ಬ್ರೈವ್. ಇನ್ನು ಕೆಲವರಿಗೆ ಇನ್ನೊಂಥರ ಪ್ರಾಬ್ಲಮ್ಸ್ ಇದೆ. ಏನು ಅಂತಂದರೆ ನಿದ್ದೆ ಬರಲ್ಲ, 12:30 ಆದರೂ ನಿದ್ದೆ ಬರಲ್ಲ, 1:30 ಆದರೂ ನಿದ್ದೆ ಬರಲ್ಲ, 2 ಗಂಟೆ ಆದರೂ ನಿದ್ದೆ ಬರಲ್ಲ. ಬೈ ಚಾನ್ಸ್ 2 ಗಂಟೆ ಮೇಲೆ ಯಾವಾಗಲೂ ತೂಗುಡಿಕೆ ಬಂದು ನಿದ್ದೆ ಬಂತು ಅಂದರೆ ಕೆಟ್ಟ ಸ್ವಪ್ನ, ದುಸ್ವಪ್ನ ಸ್ಟಾರ್ಟ್ ಆಗೋಗುತ್ತೆ. ಆ ಭಯಕ್ಕೆ ತಕ್ಷಣ ಕುತ್ಕೊಂಡ್ಬಿಡ್ತವೆ. ಇವ್ರಿಗೆ ಏನು ಮಾಡಿದ್ರು ನಿದ್ದೆ ಬರಲ್ಲ, ಭಯದಿಂದ ನಿದ್ದೆ ಬರಲ್ಲ, ದುಸ್ವಪ್ನ, ನಿದ್ದೆ ಬರಲ್ಲ. ಪರ್ಟಿಕ್ಯುಲರ್ಲಿ ಆಫ್ಟರ್ 50, 55, 60 ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. 70 ಆಗಿಬಿಟ್ರಂತೂ ಅದು 2 ಗಂಟೆವರೆಗೂ ನಿದ್ದೆ ಬರಲ್ಲ. ಅಪರೂಪಕ್ಕೆ ಜೊಂಪತ್ತು ಅಂದರೆ ಕೆಟ್ಟ ಸ್ವಪ್ನ, ಭಯ ಕಿರಿಸ್ಕೋಬೇಕು, ಅರಚ್ಕೋಬೇಕು. ಇಂಥ ಸ್ಥಿತಿಯಲ್ಲಿ ಇರತಕ್ಕಂಥವ್ರಿಗೆ ಒಳ್ಳೆ ನಿದ್ದೆ ಬಂದು ದುಸ್ವಪ್ನ ನಾಶನ ಆಗೋದಕ್ಕೆ ದುಸ್ವಪ್ನ ನಾಶನ ಸ್ತೋತ್ರ ಅಂತ ಒಂದು ಸ್ತೋತ್ರ ಇಟ್ಟಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ. ಉತ್ತಾರಣೋ ದುಷ್ಕೃತಿಯ ಪುಣ್ಯೋ ದುಸ್ವಪ್ನ ನಾಶನ ವೀರ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ ಅನ್ನತಕ್ಕಂಥ ಸ್ತೋತ್ರವನ್ನು ಮಲ್ಕೊಂಬಕ್ಕೆ ಮುಂಚೆ 11 ಸರ್ತಿ ಹೇಳ್ಕೊಬೇಕು. ಇದನ್ನು ಜಸ್ಟ್ ಬಿಫೋರ್ ಯು ಗೋ ಟು ಬೆಡ್ ಅಟ್ ಚಾಂಟ್ 11 times and you get beautiful peaceful sleep. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣ, ವಾಂತಿ, ಬೇದಿ, ವಿಚಿತ್ರ, ತಿಂದನ್ನ ಮೈಗೆ ಹತ್ತಾ ಇಲ್ಲ, ಕರುಳು ಬೇನೆ, ಮಕ್ಕಳಿಗೆ ಜಂತು, ವರ್ಮ್ಸು, ವಿಚಿತ್ರ ಏನು ಮಾಡಿದ್ರು ಸ್ಟಮಕ್ ರಿಲೇಟೆಡ್ ಏಲ್ಮೆಂಟ್ಸ್ ಅಂತ ಕರೀತಾರೆ, ಉದರ ಸಂಬಂಧಿ ಬೇನೆಗಳು ಅಂತ ಅಂದ್ಬಿಟ್ಟು ಟು ಕಮ್ ಔಟ್ ವಿತ್ ಆಲ್ ದಿಸ್ ಪ್ರಾಬ್ಲಮ್ಸ್. ಅದಕ್ಕೆ ಒಂದು ಶ್ಲೋಕ ಇಟ್ಟಿದ್ದಾರೆ, ಭ್ರಾಜಿಷ್ಠೋರ್ ಭೋಜನಂ ಭೋಕ್ತ ಸಹಿಷ್ಣೋರ್ ಜಗದಾಜ ಅನಗೋ ವಿಜಯೋಜಿತ ವಿಶ್ವಯೋನಿ ಪುನರ್ವಸು. ಉದಾಹರಣೆ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ ಅನೇಕ ವರ್ಷಗಳು, 2-3 ವರ್ಷ ಆಗಿದೆ, 2-3 ವರ್ಷ ಹಿಂದೆ ನಾನು ಕುಮಟ ಅಂತ ಒಂದು ಊರಿದೆ, ಹೊನ್ನಾವರದ ಪಕ್ಕ ಕುಮಟ ಅಂತ ಅಂದ್ಬಿಟ್ಟು, ಕರ್ನಾಟಕದಲ್ಲಿ ಕುಮಟ. ಆ ಕುಮಟದಲ್ಲಿ ಮಹಾಲಸ ಟೆಂಪಲ್ ಅಂತ ಇದೆ, ರೇರ್ ಅದು. ಯಾವುದು ಮಹಾಲಸ ಟೆಂಪಲ್ ಅಂದರೆ, ಇವತ್ತು ಬೆಳಗಿನ ಲೆಕ್ಚರಲ್ಲಿ ನಾನು ಮೋಹಿನಿ ಅವತಾರ ಹೇಳಿದೆ, ಪರಮಾತ್ಮ ಮೋಹಿನಿ ಅವತಾರ. ಆ ಮೋಹಿನಿಗೆ ಒಂದು ಟೆಂಪಲ್ ಕಟ್ಟಿದ್ದಾರೆ ಕುಮಟದಲ್ಲಿ, ಮಹಾಲಸ ಟೆಂಪಲ್. ಬ್ಯೂಟಿಫುಲ್ ಟೆಂಪಲ್, ಅದೇ ವೆರಿ ಬಿಗ್ ಟೆಂಪಲ್. ಆ ಟೆಂಪಲ್ನ ಟ್ರಸ್ಟಿಗಳು ನನ್ನನ್ನು ಬೆಂಗಳೂರಿಂದ ಕುಮಟಾಗೆ ಕರ್ಕೊಂಡೋಗಿ 8 ದಿನಗಳ ಕಾಲ ನನ್ನನ್ನು ಅಲ್ಲಿ ವಿಷ್ಣು ಸಹಸ್ರನಾಮ ಲೆಕ್ಚರ್ ಮಾಡಿಸಿದ್ರು. 8ನೇ ದಿನ ಎಲ್ಲ ಲೆಕ್ಚರ್ ಮುಗಿದು 2 hours ಆಯಿತು. 8:30, 9 ಗಂಟೆಗೆ ಆ ಲೆಕ್ಚರ್ ಹಾಲಿಂದ ಪಕ್ಕದಲ್ಲಿ ರೂಮಲ್ಲಿ ಬಂದು ಕೂತ್ಕೊಂಡೆ. ರೂಮಲ್ಲಿ ಕೂತ್ಕೊಂಡ್ರೆ ಒಬ್ಬ ಬಂದ್ಬಿಟ್ಟು ಒಂದು ಹಾಲು ತಂದು ಕೊಟ್ಟರು ಕುಡಿಯೋದಕ್ಕೆ. ಆರ್ಗನೈಸರ್ಸು ಒಬ್ಬ ಬಂದರು, ಪಂಚೆ ಉಟ್ಕೊಂಡಿದ್ದಾರೆ, ಶರ್ಟ್ ಹಾಕ್ಕೊಂಡಿದ್ದಾರೆ, ತೆಳ್ಳಿಗಿದ್ದಾರೆ, ಲೀನಾಗಿದ್ದಾರೆ. ಕಾಲಿಗೆ ಬಿದ್ದು ಅಳಕ್ಕೆ ಶುರು ಮಾಡಿದ್ರು. ಅಳ್ತಿದ್ದಾರೆ. ಯಾರು ಹೇಳ್ತಿದ್ದಾರೆ, ಯಾಕೆ ಅಳ್ತಿದ್ದಾರೆ ಎತ್ತು ಸ್ವಲ್ಪ ಕೇಳಿ. ಆಮೇಲೆ ಅವ್ರು ಹೇಳಿದರು, ನನ್ನ ಹೆಸರು ಪ್ರಭು ಅಂದ್ಬಿಟ್ಟು, ಐ ವಾಸ್ ಚೀಫ್ ಮ್ಯಾನೇಜರ್ ಆಫ್ ಕೆನರಾ ಬ್ಯಾಂಕ್, ರಿಟೈರ್ಮೆಂಟ್ ಆಯಿತು. ಆಮೇಲೆ ಊರಿಗೆ ಬಂದುಬೇಡ, ಇಲ್ಲಿ ಮನೆ ಎಲ್ಲ ಹೊಲ ಇತ್ತು ಅಂತ ಬಂದೆ. ಇಲ್ಲಿ ಬಂದು ಒಂದು 2-3 ವರ್ಷ ಏನು ಪ್ರಾಬ್ಲಮ್ ಇರಲಿಲ್ಲ. ಸಡನ್ಲಿ ಒನ್ ಡೇ ಏನೋ ಪ್ರಾಬ್ಲಮ್ ಆಯಿತು ಅಂತ ಆ ಡಾಕ್ಟರ್ ಹತ್ರ ಹೋದೆ. ಔಷಧಿ ಕೊಟ್ಟರು, ಔಷಧಿ ಕ್ಯಾಪ್ಸಲ್ ಹಾಕ್ಕೊಂಡು ನೀರು ಕುಡಿದೆ. ಕ್ಯಾಪ್ಸಲ್ ನೀರು 2 ವಾಂತಿ ಆಯಿತು. ಆಮೇಲೆ ಡಾಕ್ಟರ್ ಹತ್ರ ಅದೇ ಅವ್ರು ಇನ್ಯಾವುದೋ ಒಂದಿಷ್ಟು ಔಷಧಿ ಕೊಟ್ಟು ಸಿರಪ್ ಕೊಡೋರು. ಆ ಸಿರಪ್ ಔಷಧಿ 2 ವಾಂತಿ ಆಯಿತು. ಆಮೇಲೆ ಒಂದಿಷ್ಟು ಹಾಲು ಕುಡಿದ್ರೆ ವಾಂತಿ ಆಯಿತು. ಅವತ್ತು ಪ್ರಾರಂಭ ಆಗಿದ್ದು, ಏನು ತಿಂದರು, ಏನು ಕುಡಿದ್ರು, ನೀರು ಕುಡಿದ್ರು, ಆಟ ಅಂತೀನಿ ಎಲ್ಲ ವಾಂತಿಯಾಗಿ ವಿತಿನ್ 1 week ಐ ಡೆವಲಪ್ಡ್ ಸಚ್ ಎ ಸೈಕಲಾಜಿಕಲ್ ಆ್ಯಂಡ್ ಫಿಸಿಕಲ್ ಫಿಯರ್ ದಟ್ ಟು ಟಚ್ ಎನಿ ಫುಡ್ ಐ ವಾಸ್ ಅವರ್ಷಣ ಆಗಿದ್ದು. ಮತ್ತು ಏನು ತೊಗೊಂಡ್ರು, ನೀರು ಕುಡಿದ್ರು ಕೂಡ ವಾಂತಿ ಆಗ್ತಾಯಿತ್ತು. 1 ತಿಂಗಳ ಒಳಗೆ ನನಗೆ more than 8 kgs ಹೋಯಿತು. ಕೃಷಿ ಆಗುತ್ತಾ ಬಂದೆ. 2.5 months ಆಯಿತು. ಎಲ್ಲ ಹಾಸ್ಪಿಟ್ಲು, ಎಲ್ಲ ಡಾಕ್ಟರ್ಸ್ ಆಯಿತು. ಏನು ಔಷಧಿ ಒಳಗೆ ಹೋಗಲ್ಲ. ಫಸ್ಟ್ ಆಫ್ ಆಲು ಇಂಜೆಕ್ಷನ್ ಕೊಟ್ಟರೆ ಇಂಜೆಕ್ಷನ್ ಕೂಡ ವಾಂತಿ ರೂಪದಲ್ಲಿ ಬರ್ತಾ ಇದೆ. ಐ ಲಾಸ್ಟ್ ನಾವು more than 17 kgs ಆ್ಯಂಡ್ ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟೆಡ್ ಲೀವ್. ಅದಕ್ಕೆ ಡಿಪ್ರೆಷನ್ ಬಂದಿದೆ, ಸಾಯಬೇಕು ಅಂದ್ಕೊಂಡಿದ್ದೀನಿ. ನನಗೆ ನೀವು ಆಶೀರ್ವಾದ ಮಾಡಿ ಪರ್ಮಿಷನ್ ಕೊಡಿ, ಐ ಹ್ಯಾವ್ ಟು ಕಮಿಟ್ ಸುಯಿಸೈಡ್.
ನಮ್ಮ ಮನೆಯವ್ರು ಬಿಡ್ತಾ ಇಲ್ಲ, ಮನೆಯವ್ರು ಸೆಕ್ಯೂರಿಟಿ ಥರ ನಾವು ಅಕ್ಕಪಕ್ಕ ಕೂತ್ಬಿಟ್ಟಿರ್ತಾರೆ. ನನಗೆ ಐ ವಾಂಟ್ ಟು ಎಸ್ಕೇಪ್ ಫ್ರಮ್ ದಿ ಆರ್ಡಿಯಲ್ ದಟ್ ಐ ಆಮ್ ಅಂಡರ್ಗೋಯಿಂಗ್ ಎವ್ರಿ ಡೇ. ಐ ಗಾಟ್ ಟೆರಿಬಲ್ ಡಿಪ್ರೆಸ್ಡ್. ಯಾರೋ ಹೇಳಿದ್ರು ನೀವು ವಿಷ್ಣು ಸಹಸ್ರನಾಮದಲ್ಲಿ ಇದಕ್ಕೆಲ್ಲ ವಾಸಿ ಆಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಬಂದಿದ್ದೀನಿ, ಅನುಗ್ರಹ ಮಾಡಿ. ನನಗೆ ಅಷ್ಟು ಆಗತ್ತೋ ಇಲ್ಲವೋ ಗೊತ್ತಿಲ್ಲ, ಬಟ್ ಸಾಯಕಾರು ಪರ್ಮಿಷನ್ ಕೊಡಿಸಿ ನಮ್ಮ ಮನೆಯವ್ರಿಗೆ ಹೇಳಿ. ನಾನು ಹೇಳಿದೆ, ಪರಮಾತ್ಮ ಜೀವ ಕೊಟ್ಟು ಕಳಿಸಿದ ಮೇಲೆ ಅವನಾಗ ಅವನು ತಗೊಂಬವರೆಗೂ ಕೂಡ ನಮ್ಗೆ ಹಕ್ಕಿಲ್ಲ ಅದನ್ನು ತೆಗೆದುಹಾಕೋದಕ್ಕೆ. ಯು ಡೋಂಟ್ ಹ್ಯಾವ್ ರೈಟ್ ಟು ಕಮಿಟ್ ಸೂಸೈಡ್. ನಂಬರ್ 1. ನಂಬರ್ 2, ಇಂಥ ಸಮಸ್ಯೆಗಳು ರೋಗಗಳು ಮನುಷ್ಯರಿಗೆ ಬರದೆ ಮರಕ್ಕೆ ಬರೋದಿಲ್ಲ, ಮನುಷ್ಯರಿಗೆ ಬರೋದು. ಅದು ಅಲ್ಲದೆ 60 ವರ್ಷ ಆಗಿದೆ, ನೀನು ಜೀವನದೆಲ್ಲ ಅನುಭವಗಳು ನೋಡಿರ್ತಕ್ಕಂಥ ಇದಕ್ಕೆ ಹೆದರ್ಕೊಂಡು ಸಾಯ್ತೀನಿ ಅನ್ನತಕ್ಕಂಥ ಡಿಪ್ರೆಷನ್ಗೆ ಹೋಗೋದು ಸರಿಯಲ್ಲ. ನಾನೇನು ಡಾಕ್ಟ್ರ್ ಅಲ್ಲ, ನಾನೇನು ಇಂಜೆಕ್ಷನ್ ಕೊಡೋದಿಲ್ಲ, ಏನೂ ಕೊಡೋಲ್ಲ. ನನಗೆ ಗೊತ್ತಿರೋದು ಒಂದೇ ಒಂದು ವೈದ್ಯ, ಏನಂದರೆ ವಿಷ್ಣು ಸಹಸ್ರನಾಮ. ಅದರಲ್ಲಿ ಒಂದು ಶ್ಲೋಕ ಇದೆ, ಉದರ ಸಂಬಂಧಿ ರೋಗಗಳಿಗೆ ಹಿಮಾಲಯದ ವಿಷ್ಣು ಸಹಸ್ರನಾಮ ಆಶ್ರಮದಲ್ಲಿ ಲಕ್ಷಾಂತರ ಜನಕ್ಕೆ ವಾಸಿ ಮಾಡಿರತಕ್ಕಂಥ ಶ್ಲೋಕ. ಅದು ರಾಜೇಶ್ವರ ಭೋಜನ ಭೋಕ್ತ ಸಹಿಷ್ಣು ಜಿಗದಾಜ ಅಂತಕ್ಕಂಥದ್ದು. ಅದರಲ್ಲಿ ನೀನು ನಿರಂತರ ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿಗೂ ಹೇಳ್ತಾನೆ ಇರೋ ಭೋಜನ ದಕ್ಕತಕ್ಕಂಥ ಸ್ತೋತ್ರ ಅದು. ಈಗ ನಿನಗೆ ದಕ್ತಾ ಇಲ್ಲ, ನೀರೇ ದಕ್ತಾ ಇಲ್ಲ, ನಿಂಗೆ ಊಟ ಇಲ್ಲಿ ಬಂತು, ನೀನು ದಕ್ಕಬೇಕು ಅಂದರೆ ಆ ಭೋಜನ ಸ್ತೋತ್ರ ಹೇಳಬೇಕು, ದಕ್ಕತಕ್ಕಂಥ ಸ್ತೋತ್ರ ಹೇಳು ಅಂದೆ. ಅಂದ್ಬಿಟ್ಟು ಪಾಪ ಏನೋ ಒಂದು ಹೇಳಿದಿರಲ್ಲ ಅಂತ ನಾನು ಸಮಾಧಾನಕ್ಕೆ ಬಂದುಬಿಟ್ಟೆ. ಇದಾಗ 5-6 ತಿಂಗಳಾಗಿದೆ. ಆದಮೇಲೆ ಒಂದು ಟೆಲಿಫೋನ್ ಬಂತು. ಏನು ಅಂತಂತಂದರೆ ಅವಾಗ ಅಳ್ತಾ ಇದ್ದಾರೆ, ನಾನು ಪ್ರಭು ಮಾತಾಡೋದು, ಕುಮಟಾಯಿಂದ ಮಾತಾಡೋದು. ನೀವು ಹೇಳಿದ ಮೇಲೆ 41 days ನಾನ್ ಸ್ಟಾಪ್ ಬೆಳಗ್ಗೆಯಿಂದ ರಾತ್ರಿಗೂ ಹೇಳ್ತಾನೆ ಇದ್ದೆ, ಪ್ರಾಜೆಕ್ಟು ಭೋಜನ ಮುಕ್ತ ಸಹಿಷ್ಣು ಜೀವರಾಜ್ ಹೇಳ್ತಾನೆ ಇದ್ದೆ. ಆಮೇಲೆ 50ನೇ ದಿನ ಒಂದು ಸ್ವಲ್ಪ ಅನ್ಕಾನ್ಷಿಯಸ್ ಆಗಿಬಿಟ್ಟೆ, ಬಿದ್ದುಬಿಟ್ಟು ಬಿತ್ತು. ವೀಕ್ನೆಸ್ ವಾಸ್ ಸೋ ಟೆರಿಫಿಕ್ ಆ್ಯಂಡ್ ಹೆಕ್ಟಿಕ್, ಐ ಕುಡ್ ನಾಟ್ ಈವನ್ ಸ್ಟ್ಯಾಂಡ್. ಬಿದ್ದುಬಿಟ್ಟು ಅನ್ಕಾನ್ಷಿಯಸ್ ಆದೆ. ಮನೆಯವರು ಬಂದು ನೀರಿಗೆ ಚಿಮುಕ್ಸ್ಬಿಟ್ಟು ಶೈತ್ಯೋಪಚಾರ ಮಾಡಿ ಡಾಕ್ಟ್ರಿಗೆ ಕರ್ಕೊಂಬಂದು, ಡಾಕ್ಟ್ರು ಒಂದು ದೊಡ್ಡ ಅಷ್ಟುದ್ದ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಒಂದು ಚೆನ್ನ ಅರ್ಧ ಲೋಟ ನೀರು ಕುಡಿಸಿ ಆ ಟ್ಯಾಬ್ಲೆಟ್ ಕುಡಿ ಅಂತಂದರು. ನಾನು ಸಬ್ಕಾನ್ಷಿಯಸ್ ಇದ್ರಿಂದ, ನಾನು ಎಚ್ಚರ ಇದ್ದಿದ್ದರಿಂದ ಆ ಬಾಯಿ ತೆಗೆದು ಆ ಟ್ಯಾಬ್ಲೆಟ್ ಹಾಕಿ ನೀರು ಹಾಕಿದರು. ಆ ನೀರು ಟ್ಯಾಬ್ಲೆಟ್ ಹೋಯಿತು, ವಾಪಸ್ ವಾಂತಿ ಬರಲಿಲ್ಲ. ಮನೆಯವ್ರಿಗೆಲ್ಲ ಫಸ್ಟ್ ಟೈಮ್ ಖುಷಿ ಆಯಿತು. ಆಮೇಲೆ ನಾನು ಎದ್ಮೇಲೆ ಅವ್ರು ಹೇಳಿದ್ರು ಹಿಂಗಾಯಿತು ಅಂತ. ಸಾಯಂಕಾಲ ಇಷ್ಟು ಹಾಲು ಕೊಟ್ಟರು, ಬಲವಂತ ಮಾಡಿ ಗೊಟ್ಟ ಎತ್ತಿದ್ರು, ಕುಡಿಸಿದ್ರು, ಅದು ವಾಪಸ್ ಬರಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಒಂದಿಷ್ಟು ಕಾಫಿ ಕೊಟ್ಟರು. 3ನೇ ದಿನ ಅನ್ನನ ಚೆನ್ನಾಗಿ ಸಾರಲ್ಲಿ ಕಿವುಚ್ಬಿಟ್ಟು ರಸ ಮಾತ್ರ ಮಾಡಿಬಿಟ್ಟು ಕೊಟ್ಟರು. 8th day ಹೊತ್ತಿಗೆ ಸ್ವಲ್ಪ ತರುಮಕ್ಕಾಯಿತು. ನೌ ಐ ಆಮ್ ಈಟಿಂಗ್. ಮಧ್ಯಾಹ್ನ ಸಾಯಂಕಾಲ ಇಷ್ಟಿಷ್ಟು ಊಟ ಮಾಡ್ತೀನಿ. ಐ ಹ್ಯಾವ್ ರಿಗೈನ್ಡ್ ದ ವೆಯ್ಟ್, ಐ ಹ್ಯಾವ್ ರಿಗೈನ್ಡ್ ದ ಕಾನ್ಫಿಡೆನ್ಸ್, ಐ ವಾಂಟ್ ಟು ಲೀವ್. ಆ್ಯಂಡ್ ತುಂಬ ನನಗೆ ಅದು 41 daysನಲ್ಲಿ ನನಗೆ ಒಂದು ವಿಷ್ಣು ಸಹಸ್ರನಾಮದ ಶ್ಲೋಕ ಇಟ್ ಹಸ್ ಬ್ರಾಟ್ ಬ್ಯಾಕ್ ಲೈಫ್ ಟು ಮೀ. ಬೆಂಗಳೂರಿಗೆ ಬಂದು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಯಾವಾಗ ಸಿಗ್ತೀರಾ ಹೇಳಿದೆ. ಇಂಥ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗೆ ಬರಬೇಕಾಗತ್ತೇ ಇಲ್ಲ. ಇಫ್ ಯು ವಾಂಟ್ ಟು ಥ್ಯಾಂಕ್ ಮೀ, ನಿನಗೊಂದು ಆಲ್ಟರ್ನೇಟಿವ್ ಹೇಳ್ತೀನಿ ಅಂತ. ಏನು ಅಂತಂದರು, ಪ್ರತಿನಿತ್ಯ ನಿನಗೆ ಸ್ಟಾರ್ಟ್ ಆಗಿದೆ, ಎನರ್ಜಿ ಬರ್ತಾ ಇದೆ, ಸ್ಪಿರಿಟ್ ಬಂದಿದೆ. ಪ್ರತಿನಿತ್ಯ ನಿಧಾನವಾಗಿ, ಬೇರೆ ಇನ್ನೇನು ಕೆಲಸ ಇಲ್ಲದಿರೋದ್ರಿಂದ, ರಿಟೈರ್ಡ್ ಆಗಿರೋದ್ರಿಂದ, ಆರೋಗ್ಯ ಸುಧಾರಿಸ್ತಾ ಇರೋದ್ರಿಂದ ನಿಧಾನವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ವಿಷ್ಣು ಸಹಸ್ರನಾಮ ಹೇಳ್ತಾ ಬಾ. ಯಾವಾಗ ಪೂರ್ತಿ ಆರೋಗ್ಯ ಅನಿಸುತ್ತೋ 11 ಸರ್ತಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳು ಅಂತಂದೆ. ನಾವು ಈಗ ನನ್ನ ಮನೆಯಲ್ಲಿ ಬರೋಕ್ಕೆ ಮುಂಚೆ ಒಂದು ಫೋನು, ಏನು ಅಂದರೆ ಇಮ್ಮಿಡಿಯೇಟಾಗಿ ನೀವು ಯಾವಾಗ ಡೇಟ್ ಕೊಡ್ತೀರ ಕೊಡಿ, 8 ದಿನ ನೀವು ಕುಮಟಾಗಿ ಬಂದು ವಿಷ್ಣು ಸಹಸ್ರನಾಮ ಈಗ ಹೇಳಬೇಕು ನೀವು. ಅದು ಪ್ರಿಂಟ್ ಮಾಡಿದ್ದೇನೆ. ಪ್ರಭುಗಳಿಗೆ ಮತ್ತೆ ಜೀವ ಬಂದಿತ್ತು ಅಂತಂದ್ಬಿಟ್ಟು ವಿಷ್ಣು ಸಹಸ್ರನಾಮದ ಮಹಿಮೆಗಳನ್ನು ಹೇಳ್ತಾ ಎಲ್ಲರಲ್ಲೂ ಪ್ರಿಂಟ್ ಮಾಡಿದ್ದೀನಿ ಪುಸ್ತಕಗಳೆಲ್ಲ ಆ ವಿಚಾರವನ್ನು. ಆಮೇಲೆ ಇನ್ನೊಂದು ಶ್ಲೋಕ ಇದೆ, ಏನಂದರೆ ನಮ್ಮ ಮಕ್ಕಳು ಯಾವುದೋ ದೇಶದಲ್ಲಿ ಇರ್ತಾರೆ. ನನ್ನ ಮಗ ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಾನೆ, ಅವನಿಗೆ ಒಂದು ಮಗು, ಪುಟ್ಟ ಮಗು, ಹೆಣ್ಣುಗಂಡ ಹೆಂಡತಿ ಮಕ್ಕಳಿರ್ತಾರೆ. ಅವ್ರು ಒಳ್ಳೇದಾಗಲಿ ಅಂತ ನಾವು ಹೇಳ್ಕೊಂಡು ದಿನನಿತ್ಯ ಹೇಳ್ತೀವಿ. ಹೇಳೋದು ಎಫೆಕ್ಟಿವ್ ಹೇಳಬೇಕು, ನಮ್ಮ ಭಾವನೆ ಇಲ್ಲ, ಎಫೆಕ್ಟಿವ್ನೆಸ್ಸು. ಹಾಗೆ ಮಕ್ಕಳಿಗೆ ಕೂಡ ನಮ್ಮ ತಂದೆ ತಾಯಿ ಬೆಂಗಳೂರಲ್ಲಿ ಇದ್ದಾರಪ್ಪ, ಅವ್ರು ಚೆನ್ನಾಗಿರಬೇಕು ಅಂತ ಆಸೆ ಇರುತ್ತೆ, ಆರೋಗ್ಯವಾಗಿರಬೇಕು ಅಂತ. ಅಲ್ಲಿ ಅವ್ರು ಸ್ವಲ್ಪ ಆರೋಗ್ಯವಾಯಿತು, ನಮ್ಮ ಮನಃಶಾಂತಿ ಹೊರಟೋಗುತ್ತೆ. ಇಲ್ಲಿ ದೇ ಶುಡ್ ಬಿ ಹೆಲ್ತಿ ಆ್ಯಂಡ್ ದೇ ಥಿಂಕ್ ದಟ್ ವಿ ಶುಡ್ ಬಿ ಹೆಲ್ತಿ. ಹೀಗೆ ದೂರದಲ್ಲಿರತಕ್ಕಂಥ ತುಂಬ ಆತ್ಮೀಯರುಗಳು ಆರೋಗ್ಯವಾಗಿ ನೆಮ್ಮದಿಯಿಂದ ಇರೋದಕ್ಕೆ ಪ್ರಾರ್ಥನೆ ಮಾಡತಕ್ಕಂಥ ಒಂದು ಸ್ತೋತ್ರವನ್ನು ವಿಷ್ಣು ಸಹಸ್ರನಾಮದಲ್ಲಿ ಇಟ್ಟಿದ್ದಾರೆ. ಅದು ಯಾವುದು ಅಂತಂದರೆ, ನಮಗೆ ಒಳ್ಳೆಯದಾಗಲಿ, ಮಕ್ಕಳಿಗೆ ಒಳ್ಳೆಯದಾಗಲಿ, ದೂರದಲ್ಲಿರ್ತಕ್ಕಂಥ ತಂತಾಯಿಯರು ಒಳ್ಳೆಯದಾಗಲಿ, ದೂರದಲ್ಲಿರ್ತಕ್ಕಂಥ ಸೋದರಿಗೆ ಒಳ್ಳೆಯದಾಗಲಿ, ದೂರದ ಬಂಧು ಮಿತ್ರರಿಗೆ ಒಳ್ಳೆಯದಾಗಲಿ, ದೂರದಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯದಾಗಲಿ, ಸದಾ ಮಕ್ಕಳು ಮೊಮ್ಮಕ್ಕಳು ಮಂಗಳವಾಗಿರಲಿ, ಮಂಗಳ ಕಾರ್ಯ ನಡೀತಾ ಇರಲಿ ಮನೆಯಲ್ಲಿ. ಆಮೇಲೆ ದೊಡ್ಡವರು ಆರೋಗ್ಯದಿಂದ ಇರಲಿ, ವಯಸ್ಸಾಗಿರತಕ್ಕಂಥ ದೊಡ್ಡವರು ಯಾವ ತೊಂದರೆ ಆಗದಿರಾ, ಬೀಳ್ದಿರಾ, ಹೇಳಿದಿರಾ, ಆರೋಗ್ಯವಾಗಿ ನೋಡ್ಕೊಳ್ಳಿ ದೇವರೇ ಅಂತ
ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳತಕ್ಕಂಥ ಒಂದು ಸ್ತೋತ್ರ ವಿಷ್ಣು ಸಹಸ್ರನಾಮ. ಯಾವುದು ಅಂದರೆ ಸನಾತನ ತಪ ಕಪಿಲ ಕಪಿರವ್ಯಯ ಸ್ವಸ್ತಿ ಸ್ವಸ್ತಿ ಪುತ್ ಸ್ವಸ್ತಿ ಸ್ವಸ್ತಿ ಬುಕ್ ಸ್ವಸ್ತಿ ದಕ್ಷಿಣ. ಸ್ವಸ್ತಿ ಸ್ತೋತ್ರ ಅಂತಾನೆ. ಲೆಟ್ ಗುಡ್ ಥಿಂಗ್ಸ್ ಹ್ಯಾಪನ್, ಲೆಟ್ ಆಸ್ಪಿಷಿಯಸ್ ಥಿಂಗ್ಸ್ ಹ್ಯಾಪನ್, ಲೆಟ್ ಹೆಲ್ತಿ ಥಿಂಗ್ಸ್ ಹ್ಯಾಪನ್, ಲೆಟ್ ಹ್ಯಾಪಿ ಥಿಂಗ್ಸ್ ಹ್ಯಾಪನ್ ಟು ದ ಎಲ್ಡರ್ಸ್ ಅಂಡ್ ದಿ ಯಂಗ್ಸ್ಟರ್ಸ್. ಅದು ಈ ಥರ ತುಂಬ ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಸ್ತೋತ್ರಗಳು ಬರಬೇಕು ಅನ್ನತಕ್ಕಂಥ ಸಮಗ್ರ ವಿವರಗಳನ್ನು ಕೊಟ್ಟಿದ್ದೀನಿ. ಇನ್ನೂ ಅನೇಕ ವಿಚಾರಗಳನ್ನು ಹೇಳಬೇಕು ಅಂತಂತಂದರೆ ಶಿರ್ಡಿ ಬಾಬಾ ಅವರು ಅವರ ಶಿಷ್ಯರಾಗಿರತಕ್ಕಂಥ ಶ್ಯಾಮನ್ನು ಕರೆದುಬಿಟ್ಟು, ಶ್ಯಾಮ ನಿನ್ನ ಬರ್ತ್ಡೇ ಕಣ, ಇವತ್ತು ಈ ಪುಸ್ತಕ ಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತಾರೆ. ಯಾವ ಪುಸ್ತಕ ಇದು ಬಾಬಾಜಿ ಅಂತಂದರೆ, ಯಾವತ್ತು ನೀನು ಊರಲ್ಲಿರಲಿಲ್ಲ, ಹೊರಟೋಗಿದ್ದೆ, ನೀನು ಊರಿಗೆ ಹೊರಟೋಗಿದ್ದೆ, ಒಬ್ಬರೇ ಇದ್ದೆ ಮನೆಯಲ್ಲಿ, ಬಚ್ಚಲ ಮನೆಯಿಂದ ಬಂದೆ, ಯಾಕೋ ಕೈ ಕಾಲು ಕುಸಿದು ಬಿಡ್ತು ಕಣ್ಣು, ಹಬಕ್ಕಂತ ಬಿದ್ದೆ, ಒಬ್ಬನೇ ಇದ್ದೆ, ಬಿದ್ದೋಗ್ಬಿಟ್ಟೆ. ಹೇಗೆ ಬಿದ್ದೆ ಅಂತಂದರೆ ಎದೆ ಹೊಡೆದೋಯ್ತು, ಎದೆ ಒಡೆದು ಎದೆ ನೋವು ತಡ್ಕೊಳಕ್ಕಾಗ್ತಿಲ್ಲ, 2 ಕೈ ಹೀಗೆ ಇಟ್ಕೊಂಡಿದ್ದೀನಿ, ತಡ್ಕೊಳಕ್ಕಾಗ್ತಿಲ್ಲ, ನಾವು ಕುಣಿಬೇಕು ಅನ್ನಿಸ್ತಿದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಆಮೇಲೆ ಕಣ್ಣು ಮುಚ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಅದು ಚೆಸ್ಟ್ ಪೇಯ್ನ್ ಅಲ್ಲಪ್ಪ, ಎದೆ ಹೊಡೆದಿರೋದಲ್ಲ ಕಣ, ಇಟ್ ವಾಸ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಗೊತ್ತಾಗ್ತಾ ಇದೆ ನನಗೆ, ಒಳಗೆ ಹೃದಯ ಛಿದ್ರವಾಗಿ ಹೊಡೆದೋಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಆಮೇಲೆ ಗೊತ್ತು ಪ್ರಾಣ ಹೋಗ್ತಾ ಇದೆ ಅಂತ ಗೊತ್ತಾಯಿತು. Just a matter of few minutes or few seconds, I'm going to die. That type of experience I had, but I was not afraid of death. ಶ್ಯಾಮ, ನನಗೆ ಸಾಯ್ತೀನಿ ಅಂತ ಭಯ ಆಗಲಿಲ್ವೋ, ನೋವು ತಡ್ಕೊಂಬಕ್ಕಾಗಿಲ್ವೋ, ಪ್ರಾಣ ಹೊಟ್ಟೋಗ್ತಾ ಇತ್ತು ಕಣೋ, 2 ಕೈಯೂ ಇಟ್ಟು ಹೀಗೆ ಒತ್ಕೊಂಡ್ಬಿಟ್ಟೆ, ಆದರೂ ನೋವು ತಡೆಯೋಕ್ಕಾಗಿಲ್ಲಪ್ಪ. ಕಲ್ಲಿಗಿಲ್ಲ, ಬಂಡೆ ಗುಂಡು ಕಲ್ಲಿದ್ರೆ ತೊಗೊಂಡು ಇದು ಒತ್ಕೊಂಡು ಹೊಡಿಬೇಕು, ಇದಕ್ಕೆ ಅಷ್ಟು ಅನ್ನಿಸ್ತಾ ಇದೆ, ತಡೆಯೋಕ್ಕೆ ಆಗ್ತಿಲ್ಲ, ಕಣ್ಣಲ್ಲಿ ನೀರು ಸುಟ್ಟು ಹೋಗ್ತಾ ಇದೆ, ಹಾರ್ಟ್ ಅಟ್ಯಾಕ್, ಬೇಗ ಪ್ರಾಣ ಹೋಗ್ಲಿ ಪರವಾಗಿಲ್ಲ, ಬಟ್ ನೋವು ತಡೆಯೋಕ್ಕಾಗಲ್ಲ ಅನ್ನಿಸ್ತಾ ಇದೆ. ಕಡೆಗೆ ಬಗ್ಗಿ ಯಾವ್ದಾದ್ರು ಬಂಡನೋ ಕಲ್ಲೋ ಗುಂಡು ಕಲ್ಲೋ ಹೊರಳೋ ಇತ್ತು ಅಂತಾರೆ, ಎದೆ ಮೇಲೆ ಇಟ್ಕೊಂಬೇಡ ಅಂತ ಅಂದ್ಕೊಂಡು ಕಣ್ಣು ಬಿಟ್ಟು ಕಷ್ಟಪಟ್ಟು ನೋಡಿದೆ, ಮೇಜಿನ ಮೇಲೆ ಇಷ್ಟಪ್ಪ ಬುಕ್ ಇತ್ತುಕೊಂಡು ನನ್ನ ದೇಹ ಎಲ್ಲ ಬಗ್ಗಿಸಿ ಶ್ರಮಪಟ್ಟು ಒಂದು ಸಲ ಮೊಬೈಲೈಸ್ ಮಾಡ್ಕೊಂಡು 2 ಕೈಯೂ ಹಾಕಿ ಅಷ್ಟು ದಪ್ಪ ಪುಸ್ತಕ ಹಾಗೆ ತೊಗೊಂಡೆ, ಎದೆ ಮೇಲೆ ಇಟ್ಕೊಂಡೆ, 2 ಕೈಯೂ ಫುಲ್ ಪ್ರೆಷರ್ ಕೊಟ್ಟು ಅದನ್ನು ಒತ್ಕೊಂಡು ನಿಂತ್ಕೊಂಡೆ. ಆಮೇಲೆ ಹಾಗೆ ಬಿದ್ದೋಗ್ಬಿಟ್ಟೆ ಕಣೋ, ನನಗೆ ಪ್ರಜ್ಞೆಗೆ ದಾಣ ತಪ್ಪಿಬಿಡ್ತು, ನಾನದ ಮೂರ್ಛೆ ಬಂದ್ಬಿಡ್ತು. ಎಷ್ಟು ಹೊತ್ತಾಗಿದೆ, ಬೆಳಗಿನ ಜಾಮ ಅಂತ ಕಾಣುತ್ತೆ. ಸೊ ಇವೆಲ್ಲ ಬೆಳಕು ಬಂದಿದೆ, ಕಿಟಕಿಯಿಂದ ಗಾಳಿ ಬಂತು, ಒಳ್ಳೆ ಗಾಳಿ. ಆ ಬ್ರೀಸ್ ಬಂದಾಗ ನಿಧಾನ ನನಗೆ ಕಣ್ಣು ಬಿಡೋಕ್ಕಾಯ್ತು. ಕಣ್ಣು ಬಿಟ್ಟು ನೋಡ್ತೀನಿ, ಒಳಗಡೆ ಎದೆ ನೋವು, ಹಾರ್ಟ್ ಅಟ್ಯಾಕ್ ಆಗಿ ಏನು ವಿಚಿತ್ರ ವಿಲವಿಲ ಒದ್ದಾಟ ಇತ್ತು. ಆ ನೋವು, ಆ ಯಾತನೆ ಎಲ್ಲ ಪುಸ್ತಕಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇರೋದು. ಐ ವಾಸ್ ಫೀಲಿಂಗ್ ಆ್ಯಂಡ್ ಐ ವಾಸ್ ಎಕ್ಸ್ಪೀರಿಯನ್ಸಿಂಗ್ ದ ಟ್ರಾನ್ಸ್ಫರ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಆಫ್ ದಿ ಪೇಯ್ನ್ ಆ್ಯಂಡ್ ದ ಪ್ರೆಷರ್ ಆ್ಯಂಡ್ ದಿ ಅಟ್ಯಾಕ್ ಫ್ರಮ್ ದಿ ಹಾರ್ಟ್ ಟು ದಿ ಬುಕ್. ನನಗೆ ಅನುಭವಿಸ್ತಾ ಇದ್ದೀನಿ, ಹಾಗೆಯೇ ಒತ್ತಿಟ್ಕೊಂಡೆ. ನನ್ನ ಹೃದಯದ ಒಳಗಡೆಯಿಂದ, ಎದೆ ಒಳಗಡೆಯಿಂದ ನೋವು ಪುಸ್ತಕಕ್ಕೆ ವರ್ಗಾವಣೆ ಆಗ್ತಾ ಇರೋದನ್ನು ಐ ಕುಡ್ ಫೀಲ್ ಆ್ಯಂಡ್ ಐ ಕುಡ್ ಎಕ್ಸ್ಪೀರಿಯನ್ಸ್ ಇಟ್. ಎಷ್ಟೋ ಹೊತ್ತಾಯಿತು. ಆಮೇಲೆ ಒಂದು ಚೂರು ನೋವಿರಲಿಲ್ಲ, ನಿರಾಳ ಆಯಿತು. ಪುಸ್ತಕ ತೆಗೆದೆ, ಪಕ್ಕಕ್ಕಿಟ್ಟೆ, ಉಸಿರಾಡಿದೆ, ಬ್ರೀತಿಂಗ್ ನಾರ್ಮಲ್ ಆಯಿತು. ಎದ್ದು ನಿಂತ್ಕೊಂಡೆ, ಕೈಕಾಲು ಅಡಾಡಿಸಿದೆ, ಅಪ್ಪ ಬದುಕದೆ ಬಡಜೀವ ಅಂದ್ಕೊಂಡೆ. And a person who was almost entering into the domain of death within probably a matter of few minutes or few seconds, a person who was dying and was sure of it and who knew pretty well that there was a massive heart attack and who could not bear the pain of the chest and the heart, just because I was able to grasp one book and actually put it on my chest, ಅದು ಒತ್ತಿ ಹಿಡ್ಕೊಂಡಿದ್ರಿಂದ ಅನ್ನೋವೆಲ್ಲ ಈ ಕಡೆ ಬಂತು. ನನಗೆ ಗೊತ್ತಾಗುವಾಗ ಅನುಭವಕ್ಕೆ ಬಂದ್ಬಿಡ್ತು ಕಣೋ. ಆಮೇಲೆ ಯಾವುದಪ್ಪ ನನಗೆ ಪೇನ್ ತೆಗೆದುಹಾಕಿದ್ದು, ಯಾವುದಪ್ಪ ನನಗೆ ಆ ಜೀವ ಕೊಟ್ಟಿದ್ದು, ಪುನರ್ಜನ್ಮ ಕೊಟ್ಟಿದ್ದು ಯಾವುದಪ್ಪ ಈ ಪುಸ್ತಕ ಅಂತ ತೆಗಿತೀನಿ ಕಣೋ, ಅದು ವಿಷ್ಣು ಸಹಸ್ರನಾಮ. ಆಗ ಶಿರ್ಡಿ ಬಾಬಾ ಶಿಷ್ಯಂದ್ರಿಗೆ ಒಂದು ಮಾತು ಹೇಳ್ತಾರೆ, ನೀನು ನನ್ನ ಶಿಷ್ಯರಿಗೆ, ನನ್ನ ಭಕ್ತರಿಗೆ ನೀನೊಂದು ಮೆಸೇಜ್ ಕೊಡಬೇಕು. ನಾನು ಯಾರಿಂದ ದುಡ್ಡು ಕಾಸು ಏನೂ ಅಪೇಕ್ಷೆ ಮಾಡೋದಿಲ್ಲ, ಭೋಗ ಭಾಗ್ಯ ಅಪೇಕ್ಷೆ ಮಾಡೋದಿಲ್ಲ, ಲೌಕಿಕ ಅಪೇಕ್ಷೆ ಮಾಡೋದಿಲ್ಲ. ನನಗೆ ನನ್ನ ಭಕ್ತರು, ನನ್ನ ಶಿಷ್ಯರು ಎಲ್ಲ ಕಡೆ ಆರೋಗ್ಯವಾಗಿರಬೇಕು, ಆನಂದವಾಗಿರಬೇಕು, ಸುಖವಾಗಿರಬೇಕು, ಇಷ್ಟೇ ಆಸೆ. ಯಾರಿಗೆ ಆರೋಗ್ಯ ಬೇಕು, ಯಾರಿಗೆ ಆನಂದ ಬೇಕು, ಯಾರಿಗೆ ಐಶ್ವರ್ಯ ಬೇಕು, ಯಾರು ಚೆನ್ನಾಗಿರಬೇಕು ಮನೆಯಲ್ಲಿ, ಯಾರ ಫ್ಯಾಮಿಲಿ ಆನಂದವಾಗಿರಬೇಕು, ಟೆಲ್ ದೆಮ್ ವೆರಿ ಕ್ಲಿಯರ್ಲಿ. ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಮನೆಗಳಲ್ಲಿ ಹೇಳ್ಕೋಬೇಕು. ದಿಸ್ ಈಸ್ ಮೈ ಕಮ್ಯಾಂಡ್. ಆ್ಯಂಡ್ ಇದಕ್ಕೆ ಆಪ್ಷನ್ಸ್ ಇಲ್ಲ, ಇಟ್ ಈಸ್ ಅ ಮ್ಯಾಂಡೇಟರಿ. ಯಾಕೆ ಅಂದರೆ ನನ್ನ ಬದುಕಿನಲ್ಲಿ ಸ್ವಯಂ ನನ್ನ ಅನುಭವ ವೇದ್ಯವಾಗಿ ಹೋಗಿದೆ. ಒಂದು ಪುಸ್ತಕದ ಆ ಮಂತ್ರ, ಆ ಸ್ತೋತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಪೂರ್ತಿ ಹಾರ್ಟ್ ಅಟ್ಯಾಕ್ ಆಗಿರತಕ್ಕಂಥವ್ರನ್ನ ಅದನ್ನು ಕಿತ್ತಾಕಿ ಜೀವ ಕೊಟ್ಟು ಪುನರ್ಜನ್ಮ ಕೊಟ್ಟು ನಾನು ಉಳಿಸಿದೆ. ನನ್ನ ಉಳಿಸಿದ್ರಿಂದ ನನ್ನ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತರಿಗೆ ಆನಂದ ಆಗುತ್ತೆ. ಕೋಟಿ ಜನಕ್ಕೆ ಆನಂದ ಮತ್ತು ಆರೋಗ್ಯ ಎರಡನ್ನು ತಲುಪಿಸತಕ್ಕಂಥ ಒಂದು ಸಾಧನ ಅಂದರೆ ವಿಷ್ಣು ಸಹಸ್ರನಾಮ. ಗೋ ಅಂಡ್ ಹೆರಾಲ್ಡ್ ಇಟ್.
ಇನ್ನೂ ಹೇಳಬೇಕು ಅಂತಂದರೆ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಜಿತೇಂದ್ರ ಅವರ ತಂದೆ ಲಕ್ಷ್ಮೀಕಾಂತ್ ಅಂದ್ಬಿಟ್ಟು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ನನಗೆ 45 ಅಲ್ಲಿ ರಾಜಾಜಿನಗರದಲ್ಲಿ ಮಾಧವಮೂರ್ತಿ ಅಂತ ಇದ್ದರು. ಆ ಮಾಧವಮೂರ್ತಿ ಲಕ್ಷ್ಮೀಕಾಂತ್ ದೇ ವರ್ ಸೋ ಕ್ಲೋಸ್ ಈವನ್ ಬಿಫೋರ್ ದೇರ್ ಬರ್ತ್. ಅದೇ ಬೋತ್ ದೆಮ್ ವರ್ ಸೋ ಕ್ಲೋಸ್. ಆ್ಯಂಡ್ ಮಾಧವಮೂರ್ತಿ ನಾನು ಅಡ್ವೈಸರ್ ಆ ಕಾಲದಲ್ಲಿ 65, 70, 75, 80 ಆವಾಗ ಬೇಕಾದಷ್ಟು ಫಂಕ್ಷನ್ಸ್ ಮಾಡಿದ್ವಿ. ಆಮೇಲೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಆದಮೇಲೆ ಅದು ನಾನು ಲಕ್ಷ್ಮೀಕಾಂತ್ ಶಾಸ್ತ್ರಿಗಳು ತುಂಬ ಕ್ಲೋಸ್ ಆದ್ವಿ. ಇದು ಎದಕ್ಕೆ ಹೇಳ್ತೀನಿ ಅಂತಂದರೆ ಈ ಲಕ್ಷ್ಮೀಕಾಂತ್ ಅವರ ಕ್ಲೋಸ್ ಫ್ರೆಂಡ್ ವಿಜಯ್ ಕುಮಾರ್ ಅಂತ ವಿಜಯನಗರದಲ್ಲಿದ್ದಾರೆ, ಬೆಂಗಳೂರಲ್ಲಿ. ವಿಜಯನಗರ ಬ್ರಾಹ್ಮಣ ಮಹಾಸಭಾಗೆ ಸೆಕ್ರೆಟರಿ ಅವರು ವಿಜಯ್ ಕುಮಾರ್ ಅಂತ. ಅವರ ವಿಷ್ಣು ಸಹಸ್ರನಾಮ ವಿಜಯ್ ಕುಮಾರ್ ಅಂತಲೇ ಕರೆಯೋದು. ಅವ್ರ ಬಗ್ಗೆ ಅವ್ರ ಪುಸ್ತಕಗಳು ಬರ್ದೇನೆ, ನನ್ನ ಪುಸ್ತಕದಲ್ಲೂ ಅವ್ರು ಬರ್ದಿದ್ದಾರೆ ಡೀಟೇಲ್ಸು. ಅವ್ರ ಮಾವನ ಮನೆ, ಅವ್ರ ಹೆಂಡತಿ ತಂದೆ ತಾಯಿಗಳ ಮನೆ ಇರೋದು ಕನಕಪುರ ರೋಡ್ನಲ್ಲಿ. ಫ್ಯಾಮಿಲಿ ಮಾರ್ಟು ಮೆಟ್ರೋ ಅದೆಲ್ಲ ಬರುತ್ತಲ್ಲಿ ಕನಕಪುರ ರೋಡ್ನಲ್ಲಿ. ಅಲ್ಲಿ ಅದು ಎಲ್ಲಿ ಬರುತ್ತೆ ಅಂದರೆ ಒಂದು ದೊಡ್ಡದು ಕಲ್ಯಾಣ ಮಂಟಪ ಇದೆ, ಭಾಳ ಬ್ಯೂಟಿಫುಲ್ ಕಲ್ಯಾಣ ಮಂಟಪ. ಅದ್ರ ಪಕ್ಕನೇ ಬರುತ್ತೆ ಬನಶಂಕರಿ ಟೆಂಪಲ್ ಅಂತ ಚೂರು ಮುಂದೆ ಸಿಂಧೂರ್ ಕಲ್ಯಾಣ ಮಂಟಪ ಅಂತ ಬರುತ್ತೆ. ಅದರ ಪಕ್ಕದ ಮೇನ್ ರೋಡ್ನಲ್ಲಿ ಆ ರೋಡ್ನ ನೆಕ್ಸ್ಟ್ ಕ್ರಾಸಾಗಿ ಜರಗನಹಳ್ಳಿ ಅಂತ ಅದು ಸ್ಮಾಲ್ ನೈಬರ್ಹುಡ್ ಜರಗನಹಳ್ಳಿ ಅಂತ. ಆ ಸಿಂಧೂರ್ ಕಲ್ಯಾಣ ಮಂಟಪದ ನೆಕ್ಸ್ಟ್ ಬ್ಲ್ಯಾಕ್ ಅದು. ಆ ಜರಗನಹಳ್ಳಿನಲ್ಲಿ ಇವ್ರ ಮಾವನ ಮನೆ. ಇವರು ವಿಜಯ್ ಕುಮಾರು ಆ ಮಾವ ಅವ್ರದ್ದು ಅವತ್ತು ಶ್ರಾದ್ದ ಇತ್ತು, ಮಾಡಬೇಕು ಅಂತ ಹೋಗಿದ್ದಾರೆ. ಹೋಗಿ ತಣ್ಣೀರು ಸ್ನಾನ ಮಾಡಿದ್ದಾರೆ. ಮಾಡಿಬಿಟ್ಟು ಅವೆಲ್ಲ ಬಟ್ಟೆನ ಮಡಪಂಚೆ ಎಲ್ಲ ನೆನೆಸ್ಕೋಬೇಕಲ್ಲ, ಒದ್ದೆ ಚೆನ್ನಾಗಿ ಒದ್ದುಬಿಟ್ಟು ಮೇಲ್ಗಡೆ ಒಣಗಾಕೋಣ ಅಂತಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಹತ್ಬಿಟ್ಟು ಉಪ್ಪರ್ಕೆಗೆ ಬಂದಿದ್ದಾರೆ. ಮಾಡಿ ಟಾಪಲ್ಲಿ ಬಂದಿದ್ದಾರೆ. ಟಾಪಲ್ಲಿ ಬಂದು ಆ ಒದ್ದೆದನ್ನು ಹೀಗೆ ಒದ್ದೆ ಬಟ್ಟೆನ ಹೀಗೆ ಹಿಂಡಿದ್ದು ಹತ್ತಾರೆ, ಜಾಡಿಸ್ತಾ ಇದ್ದಾರೆ. ಜಾಡಿಸ್ಬಿಟ್ಟು ಒಣಗಾಕಬೇಕು ಅಂತ ಜಾಡಿಸ್ತಾ ಇರುವಾಗ ತುಂಬ ದೊಡ್ಡ ಪಂಚೆ, ಅದು ಹ್ಯೂಜ್ ಪಂಚೆ ಜಾಡಿಸ್ತಾ ಇದ್ದಾರೆ. ಹೈ ಟೆನ್ಷನ್ ವೈರ್ ಪಕ್ಕದಲ್ಲಿ ಹೋಗಿದೆ. ಹೈ ಟೆನ್ಷನ್ ವೈರು ಎಲೆಕ್ಟ್ರಿಸಿಟಿದು ಹೈ ಟೆನ್ಷನ್. ಈ ಜಾಡಿಸಿದ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ಕಾರ್ನರ್ ಹೋಗಿ ಟಚ್ ಆಗಿದೆ. ಟಚ್ ಆದ ತಕ್ಷಣ ಸರ ಎಳ್ಕೊಳ್ತದ್ದು. ಎಳ್ಕೊಂಡಿದೆ. ಯಾವ ಲೆವೆಲ್ಗೆ ಎಳ್ಕೊಂಡಿದೆ ಅಂತಂದರೆ ಇಟ್ ಹ್ಯಾಸ್ ಡ್ರ್ಯಾಗ್ ಇಟ್ ನಾಟ್ ಮಿಯರ್ಲಿ ದಿ ಪಂಚೆ, ಇಟ್ ಹ್ಯಾಸ್ ಡ್ರ್ಯಾಗ್ ದ ಪರ್ಸನ್ ಅಂಡ್ ಹಿಸ್ ಹ್ಯಾಂಡ್ ಅಂಡ್ ದಿಸ್ ಫೆಲೋ ಆಲ್ಸೋ ವಾಸ್ ಟೇಕನ್ ದೇರ್. ಹೈ ಟೆನ್ಷನ್ ವೈರ್ ಇಷ್ಟಪ್ಪ ವೈರ್ ಇರುತ್ತೆ, ಅವ್ರಿಗೆ ಫುಲ್ ಫ್ಲಡೆಡ್ ಕರೆಂಟ್ ಹೋಗ್ತಾ ಇರುತ್ತೆ. ಈಗ ಕಿರುಚಿಕೊಂಡ್ಬಿಟ್ಟು ವಿಷ್ಣು ಸಹಸ್ರನಾಮ ಅದು ಯಾವುದೋ ಒಂದು ಶ್ಲೋಕಕ್ಕೆ ಜ್ಞಾಪಕಕ್ಕೆ ಬಂತಂತೆ. ಅದೊಂದು ಪ್ರಾಣ ಹೋಗ್ತಾ ಇದೆ ಅಂತ, ವೈಕುಂಠ ಪುರುಷ ಪ್ರಾಣ ಅಂತ ಹೇಳ್ತಾ ಇದ್ದು. ಅದಕ್ಕೆ ಜ್ಞಾಪಕಕ್ಕೆ ಬಂದು ಸಾಯೋದು ಡೆಫಿನೆಟ್ ಅಪ್ಪ ವೈಕುಂಠ ಕರ್ಸ್ಕೊಳ್ಳೋ ಸ್ವಾಮಿ ಅಂತ ನಂತರ ಪ್ರಾಬ್ಲಮ್ ಅವ್ರಿಗೆ. ಐ ವಾಸ್ ಶೂರ್ ದಟ್ ಈಸ್ ಗೋಯಿಂಗ್ ಟು ಡೈ ಬಿಕಾಸ್ ಆ ಪಾಟಿ ಎಲೆಕ್ಟ್ರಿಸಿಟಿ ಹೇಳ್ಕೊಟ್ರೆ ಬದುಕೋದಿಲ್ಲ ಹೇಳ್ಕೊಂಡಿದ್ದಾರೆ. ಕಿರುಚಿಕೊಂಡ್ರೆ ಹೈ ಟೆನ್ಷನ್ವರೆಗೆ ಅಂತ ಸಿಕ್ಕಾಕೊಂಡು ಯಾರೂ ಉಳಿಯೋದಿಲ್ಲ. ಅಯ್ಯೋ ಸಾಧ್ಯವೇ ಇಲ್ಲ. ಎದುರುಗಡೆ ಜಸ್ಟ್ ಆಪೋಸಿಟ್ ಬಿಲ್ಡಿಂಗು, ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ 3 ಒಂದು ಸ್ಮಾಲ್ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್. ಅಲ್ಲಿ ಹಿಂದಿನ ದಿನ ರಾತ್ರಿಯಿಂದ ಕರೆಂಟ್ ಇಲ್ದಿರ ಏನೋ ಪ್ರಾಬ್ಲಮ್ ಆಗಿ ಆ ಪ್ರೊಪ್ರೈಟರು ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿ ಆ ಲೈನ್ ಮ್ಯಾನ್ನ ವಿತ್ ಟೂಲ್ ಬಾಕ್ಸ್ ಕರ್ಕೊಂಡ್ಬಂದು ಸೆಕೆಂಡ್ ಫ್ಲೋರ್ನಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಇವರು ಕಿರುಚಿಕೊಂಡ ತಕ್ಷಣ ಕೆಲಸ ಮಾಡ್ತಿರೋನು ಆ ಎದುರುಗಡೆ ಬಿಲ್ಡಿಂಗ್ನವರು ನೋಡಿ ವಿತಿನ್ ದ ನೆಕ್ಸ್ಟ್ ಸೆಕೆಂಡ್ ಅವನ ಟೂಲ್ ಬಾಕ್ಸ್ ಇಟ್ಕೊಂಡು ಆ ಲೈನ್ ಮ್ಯಾನ್ ಓಡ್ ಬಂದು ಇಲ್ಲಿ ಹತ್ತು ಬಂದು ಫಸ್ಟ್ ಇವನು ಹತ್ತಿ ಅದ್ರ ಪಕ್ಕ ಒಂದು ಕಂಬ ಇತ್ತಲ್ಲ, ಆ ಕಂಬಕ್ಕೆ ಹೋಗಿ ಕಟ್ ಮಾಡಿದಲ್ಲ ವೈರ್ನ. ಈ ಪರ್ಟಿಕ್ಯುಲರ್ ವೈರ್ನ ಕಟ್ ಮಾಡ್ದ ಅವನು. ಕಟ್ ಮಾಡಿ ಆಮೇಲೆ ಬಂದು ಎಲ್ಲ ಇಳಿಸ್ಕೊಂಡು ಇವ್ರನ್ನ ಶೈತ್ಯೋಪಚಾರ ಆಯಿತು, ಫಸ್ಟ್ ಏಡ್ ಆಯಿತು. ದೆನ್ ಈ ರಿಕವರ್ಡ್, ಗೇನ್ ಕಾನ್ಷಿಯಸ್ ಆ್ಯಂಡ್ ಈಸ್ ಆಬ್ಸಲ್ಯೂಟ್ಲಿ ಹೆಲ್ತಿ. ಆವತ್ತಿನಿಂದ ಇವತ್ತುವರೆಗೂ ಕೂಡ ಅವರು ಪೂರ್ತಿ ವಿಷ್ಣು ಸಹಸ್ರನಾಮಕ್ಕೆ ಜೀವನ ಕೊಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆಸರು ವಿಷ್ಣು ಸಹಸ್ರನಾಮ ವಿಜಯ್ ಕುಮಾರ್ ಅಂತ ಅಂದ್ಬಿಟ್ಟು. ಇವತ್ತು ಅಂದರೆ ತುಂಬ ಕ್ಲೋಸ್, ಅವರು ವಿಪರೀತ ಕ್ಲೋಸು. ನನಗೆ ರೈಟ್ ಹ್ಯಾಂಡ್. ನಾನು ಕುಶಲಾಂಬ ಚೌಟ್ರಲ್ಲಿ ವಿಷ್ಣು ಸಹಸ್ರನಾಮ 1000 ಜನಕ್ಕೆ ಮಾಡಿಸುವಾಗ ಮತ್ತು ಎಲ್ಲೆಲ್ಲಿ ಮಾಡಿಸ್ತೀರೋ ಅಲ್ಲೆಲ್ಲ ಅವ್ರು ನಿಂತ್ಕೊಂಡು ಕಂಪ್ಲೀಟ್ ಅವರು ರನ್ ಮಾಡ್ತಾರೆ. ಅದೆಲ್ಲ ಫುಲ್ ಈ ವಿಲ್ ಕೋಆರ್ಡಿನೇಟ್ ಅಂಡ್ ಆರ್ಗನೈಸ್. ನನಗೆ ಅವ್ರು ಇವತ್ತಿಗೂ ಹೇಳ್ತಾರೆ ಅವರು ನೋಡಿ, ನಾರ್ಮಲ್ಲಾಗಿ ಅಲ್ಲಿ ಸಿಕ್ಕಾಕೊಂಡು ಬರೋಕ್ಕೆ ಚಾನ್ಸೇ ಇಲ್ಲ. ಎದುರುಗಡೆ ಅದೇ ಟೈಮಿಗೆ ಅವ ಯಾವತ್ತೂ ಇಲ್ಲ. ಅಲ್ಲಿ ಎಲೆಕ್ಟ್ರಿಸಿಟಿ ಹಿಂದಿನ ದಿನ ರಾತ್ರಿಯಿಂದ ಹೋಗಿ ಅವನು ಬೆಳಗ್ಗೆನೇ ಹೋಗಿ ಎಲೆಕ್ಟ್ರಿಸಿಟಿ ಲೈನ್ ಮ್ಯಾನ್ನ ಕರ್ಕೊಂಬಂದ, ಲಂಚ ಕೊಟ್ಟು ಕರ್ಕೊಂಬಂದು ಅದು ಕೆಳಗಡೆ ವರ್ಕ್ ಮಾಡ್ತಿಲ್ಲ, ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಆ ಕಿಟಕಿಲೇ ಕನೆಕ್ಟ್ ಇದೆ, ಬೀಳ್ತಾ ಇರೋದು ಕಾಣ್ತಾ ಇದೆ. ವಿತಿನ್ ನೆಕ್ಸ್ಟ್ ಸೆಕೆಂಡ್ ಅವನು ಅಲರ್ಟ್ ಆಗಿ, ಆ ಸಾಮಾನ್ಯವಾಗಿ ಲೈನ್ ಮ್ಯಾನ್ಗಳು ದೇ ಆರ್ ಕೇರ್ಲೆಸ್ ಇರ್ತಾರೆ, ಅವನು ಅಲರ್ಟ್ ಆಗಿ ಬರೀ ಕೈಯಲ್ಲಿ ಬಂದಿದ್ರು ಆಗ್ತಿರ್ಲಿಲ್ಲ. ಟೂಲ್ ಬಾಕ್ಸ್ ಇಟ್ಕೊಂಡು ಹೋಗ್ಬಂದು ಮೇಲಕ್ಕೆ ಹತ್ತು ಬಂದು ಇವ್ರ ಹತ್ರ ಬಂದು ಬಿಡಿಸೋದಕ್ಕೆ ಇಳಿಸೋಕೆ ಹೋಗಿದ್ದು. ಅವನು ಸಿಕ್ಕಾಕೊಂಬನು. ಪ್ರೆಸೆನ್ಸ್ ಆಫ್ ಮೈಂಡ್ ಇಂಪಾರ್ಟೆಂಟ್ ಅಲ್ಲಿ. ಇಟ್ಸ್ ನಾಟ್ ಹೆಲ್ಪಿಂಗ್ ನೇಚರ್ ಅಲ್ಲ, ಪ್ರೆಸೆನ್ಸ್ ಆಫ್ ಮೈಂಡು. ಹೋಗಿ ಕಟ್ ಮಾಡಿದ ಟಕ್ಕಂತ ಅಷ್ಟೇ, ಒಂದು ವೈರ್ ಕಟ್ ಮಾಡಿದ್ರೆ ಎವ್ರಿಥಿಂಗ್ ವಾಸ್ ಬಿಕೇಮ್ ನಾರ್ಮಲ್.
ಟಕ್ ಬಿದ್ದಿದ್ದಾರೆ, ಧಮಕ್ ಅಂತ ಬಿದ್ದಿದ್ದಾರೆ. ಹೋಗಿ ಇಟ್ಕೊಂಡು ಬಟ್ ಕಾನ್ಷಿಯಸ್ ಹೊಟ್ಟೋಗಿತ್ತು. ಆಮೇಲೆ ಮನೆಯವರು ಎಲ್ಲ ಬಂದು ನೀರುಗಳು ಹಾಕಿ ಡಾಕ್ಟರ್ನ ಕರೆಸಿ ಫಸ್ಟ್ ಟೈಮ್ ಮಾಡಿದ್ದು. ವಿದಿನ್ ಶಾರ್ಟ್ ಸ್ಪ್ಯಾನ್ ರಿಕವರ್ಡ್ ಕಂಪ್ಲೀಟ್ಲಿ. ಈ ಥರದ ಇನ್ನೊಂದು ಘಟನೆ ಹೇಳಿ ನಾನು ಮಾತು ಇಷ್ಟು ಸಿಕ್ಕಾಪಟ್ಟೆ ಟೈಮ್ ಆಗ್ತಾಯಿದೆ. ಇನ್ನೊಂದೇ ಒಂದು ಘಟನೆ ಮುಗಿಸ್ತೇನೆ. ಮೆಲ್ಬೋರ್ನ್ಗೆ ಹೋದೆ ನಾನು, 2008 ಸ್ಟೋರಿ. ಆ್ಯಂಡ್ ಇಟ್ಸ್ ದೇರ್ ಇದರಲ್ಲಿ ಇಂಗ್ಲೀಷ್ ವಿಷ್ಣು ಅದರಲ್ಲೆಲ್ಲ ಪ್ರಿಂಟ್ ಆಗಿದೆ. ಮೆಲ್ಬೋರ್ನ್ಗೆ ಹೋದೆ. ಮೆಲ್ಬೋರ್ನಲ್ಲಿ ಅಲ್ಲಿ ವಾಸುದೇವ ಕ್ರಿಯಾ ಯೋಗ ಅಂತ ಇದೆ ಮೆಲ್ಬೋರ್ನಲ್ಲಿ. ಅದು ಸುದರ್ಶನ ಕ್ರಿಯಾ ಯೋಗ ರವಿಶಂಕರ್ ಮಾಡಿದ್ರಲ್ಲ, ಹಾಗೆ ರಾಜೇಂದ್ರ ಅಂದ್ಬಿಟ್ಟು ಇಂಡಿಯನ್ನೇ ವಾಸುದೇವ ಕ್ರಿಯಾ ಯೋಗ ಅಂತ ಅಂದ್ಬಿಟ್ಟು ಆಸ್ಟ್ರೇಲಿಯಾದಲ್ಲಿ ವೆರಿ ಫೇಮಸ್. ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಫಿಲಿಪೈನ್ಸ್ ಎಲ್ಲ ವೆರಿ ಫೇಮಸ್ ಅದು. ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅರಳುಮಲ್ಲಿಗೆ ಪಾರ್ಸಾರ್ಥಿ ಸರ್ಚ್ ಕೊಡಿ. ಯೂಟ್ಯೂಬ್ ಅರಳುಮಲ್ಲಿಗೆ ಪಾರ್ಸಾರ್ಥಿ ಸರ್ಚ್ ಕೊಟ್ಟರೆ ಈಗ ಲಾರ್ಜ್ ನಂಬರ್ ಆಫ್ ಲೆಕ್ಚರ್ಸ್ ಇವನ್ ನೀವೇ ಹಾಕ್ತಿರಲ್ಲ ಆ ಥರ ಬೇಕಾಶನ್ನು ಹಾಕಿದ್ದಾರೆ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಗ್ರೀನ್ ಶಾಲ್ ಒಂದು ಇಟ್ಕೊಂಡಿದ್ದೀನಿ, ಸಿಂಪಲ್ ಸೀಕ್ರೆಟ್ಸ್ ಆಫ್ ಸೂಪರ್ ಸಕ್ಸಸ್ ಬೈ ವಾಸುದೇವ ಕ್ರಿಯಾ ಯೋಗ ಅಂತ ನಾನು ಲೆಕ್ಚರ್ ಬರುತ್ತೆ. ವಾಸುದೇವ ಕ್ರಿಯಾ ಯೋಗ ಬಗ್ಗೆ ನಾನು ಲೆಕ್ಚರ್ ಕೊಟ್ಟಿದ್ದೀನಿ. ಅದು ಟೈಟ್ಲು ಸಿಂಪಲ್ ಸೀಕ್ರೆಟ್ಸ್ ಸೂಪರ್ ಸಕ್ಸಸ್ಸು. ಆ ವಾಸುದೇವ ಕ್ರಿಯಾ ಯೋಗ ರಾಜೇಂದ್ರ ಅವರು ನನ್ನ ಲೆಕ್ಚರ್ಸ್ನ ಮೆಲ್ಬೋರ್ನಲ್ಲಿ ಆರ್ಗನೈಸ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು. ಸೇಮ್ ಡೇ ಋಷಿಕೇಶದಿಂದ ಡಿವೈನ್ ಲೈಫ್ ಸೊಸೈಟಿ ಸೆಕ್ರೆಟರಿ ಜನರಲ್ ರಾಮಸ್ವರೂಪಾನಂದರು ಅಲ್ಲಿ ಬಂದರು. ಅವರು 100 ಕಂಟ್ರೀಸ್ನಲ್ಲಿ ಧ್ಯಾನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಯೋಗ, ಆಸನ 100 ಕಂಟ್ರೀಸ್ನಲ್ಲಿ ಹೇಳ್ಕೊಡ್ತಾ ಇರತಕ್ಕಂಥ ಮಹಾನುಭಾವರು. 65 ಇಯರ್ಸ್ ಈ ಅರೈವ್ಡ್. ಇವರಿಗೇನಾಯಿತು ಅಂದರೆ ನನಗೆ ಸೆಪ್ರೇಟು ಸ್ಟೇಡಿಯಮ್ಮು, ಆಡಿಟೋರಿಯಮ್ಮು, ಸ್ಟೇಜು, ಮೈಕು, ಪಬ್ಲಿಸಿಟಿ ಅವರಿಗೆ ಸೆಪ್ರೇಟು ಇವೆಲ್ಲ ಮಾಡೋಕ್ಕೆ ಟೆನ್ಷನ್ ಆಗುತ್ತೆ. ಸೇಮ್ ಆಡಿಯನ್ಸು. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದರು, ಇಬ್ಬರಿಗೂ ಒಟ್ಟಿಗೆ ಮಾಡ್ತೀವಿ, ಒಂದೇ ಹಾಲು, ಒಂದೇ ಕಮ್ಯುನಿಟಿ ಹಾಲು, ಒಂದೇ ಪಬ್ಲಿಸಿಟಿ. ಫಸ್ಟ್ 45 ಮಿನಿಟ್ಸ್ ನೀವು, ಸೆಕೆಂಡ್ 45 ಮಿನಿಟ್ಸ್ ಮಿತ್ ಮಾತಾಡಿ, ಆಡಿಯನ್ಸ್ಗೂ ಬೆನಿಫಿಟ್ ಆಗುತ್ತೆ. ನಮಗೆ ಇಟ್ಸ್ ನಾಟ್ ಎ ಕಾಂಪಿಟೇಟಿವ್, ನಾನು ಮಾತಾಡೋದೇ ಬೇರೆ, ಅವ್ರು ಮಾತಾಡೋದೇ ಬೇರೆ, ಗೋ ಹೆಡ್ ಅಂತದ್ವಿ. ವಿ ಸ್ಟಾರ್ಟ್. ಬಟ್ ಅವರು ಇನ್ನೊಂದು ಇದೆಲ್ಲ ಆರ್ಗನೈಸ್ ಆಗಿ ಪಬ್ಲಿಸಿಟಿ ಹಾಕೊಂಡು 5 days ಬೇಕಾಗಿತ್ತು. ಅಷ್ಟೊತ್ತಿಗೆ ನನಗೆ ನ್ಯೂಜಿಲೆಂಡ್ನಲ್ಲಿ ಅವ್ರು ಹೇಳಿದರು, ಅಂತಾರಾಷ್ಟ್ರೀಯ ರಾಘವೇಂದ್ರ ಭಕ್ತಿ ಪ್ರಚಾರ ಪೀಠ ಬಂದು ಉದ್ಘಾಟನೆ ಮಾಡಬೇಕು, 3 days ರಾಯರ ಬಗ್ಗೆ ನೀವು ಮಾತಾಡಬೇಕು, ಬನ್ನಿ ನ್ಯೂಜಿಲ್ಯಾಂಡ್ಗೆ ಅಂತ ಆಕ್ಲ್ಯಾಂಡಿಂದ ಕರೆದರು. ಇವರಿಗೆ ರಾಮಸ್ವರೂಪಾನಂದರಿಗೆ ಜಪಾನ್ನಲ್ಲಿ ಟೋಕಿಯೋದಲ್ಲಿ ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ 3 days ಇತ್ತು. ಅವ್ರು ಹೇಳಿದರು, ನೀವು 5 ದಿನ ಅಲ್ಲಿ ಹೋಗಿ ಬನ್ನಿ, ನಾನು ಇಲ್ಲಿ ಹೋಗಿ ಬರ್ತೀನಿ, ನೆಕ್ಸ್ಟ್ ವೀಕೆಲ್ಲ ಸ್ಟಾರ್ಟ್ ಮಾಡೋಣ ಇಲ್ಲಿ ಅಂತ. ಸೊ ಬೋತ್ ವಾಸ್ ವಿ ಅಗ್ರೀಡ್. ನಮಗೆ ಮಲ್ಟಿಪಲ್ ವೀಸಾ ಆಸ್ಟ್ರೇಲಿಯಾದ ಪ್ರಾಬ್ಲಮ್ ಇರಲಿಲ್ಲ, ಅವರಂತೂ ರೆಗ್ಯುಲರ್ ವೀಸಾ ಇತ್ತು. ನಾನು ನ್ಯೂಜಿಲೆಂಡಿಗೆ ಬಂದೆ, ಇವರು ಟೋಕಿಯೋ ಹೋಗುವಾಗ ಏನಾಯಿತು, ನಂದು ಹೋದ ತಕ್ಷಣವೇ ನನ್ನ ಇಂಗ್ಲೀಷ್ ವಿಷ್ಣು ಸಹಸ್ರನಾಮ ಲಕ್ಷ್ಮೀಕಾಂತ್ ಅವರು CVL ಶಾಸ್ತ್ರಿಗಳ ಮೂಲಕ ಇಂದಿರಾನಗರದಲ್ಲಿ ಭಾಳ ಮ್ಯಾಸಿವ್ ಫಂಕ್ಷನ್ ಮಾಡಿ ರಿಲೀಸ್ ಮಾಡಿಸಿದ್ರು ಬೆಂಗಳೂರಿನಲ್ಲಂತೂ. 500 pages ಇಂಗ್ಲೀಷ್ ವಿಷ್ಣು ಸಹಸ್ರನಾಮ ಬುಕ್ಕು. ಅದು ಮೆಲ್ಬೋರ್ನಲ್ಲಿ ಮಾರ್ತಾಂಡ ಜೋಶಿ ಅಂತ ವರ್ಲ್ಡ್ಸ್ ಗ್ರೇಟೆಸ್ಟ್ ಆ್ಯಂಡ್ ಮೋಸ್ಟ್ ಫೇಮಸ್ ಜಿಯಾಲಜಿಸ್ಟ್ ಆಫ್ ದಿ ವರ್ಲ್ಡ್, ನಂಬರ್ 1 ಜಿಯಾಲಜಿಸ್ಟ್ ಆಫ್ ದಿ ವರ್ಲ್ಡ್ ಮಾರ್ತಾಂಡ ಜೋಶಿ ಅಂತ ಇಂಡಿಯನ್ನು, ಅವರು ಅದನ್ನು ರಿಲೀಸ್ ಮಾಡಿದ್ದರು. ರಾಜೇಂದ್ರನ ಮನೆಯಲ್ಲಿ 5-6 ಪುಸ್ತಕ ಇತ್ತದು. ಈ ರಾಮಸ್ವರೂಪಾನಂದರು ಟೋಕಿಯೋಗೆ ಹೋಗೋಕ್ಕೆ ಮುಂಚೆ ಏರ್ಪೋರ್ಟ್ನಲ್ಲಿ ಮತ್ತು ಫ್ಲೈಟಲ್ಲಿ ಓದೋಕ್ಕಾಗುತ್ತೆ ಅಂತ ಒಂದು ಪುಸ್ತಕ ಅದನ್ನು ಕೈಯಲ್ಲಿ ಹೇಳ್ಕೊಂಡ್ರು. ಸೊ ಥ್ರೂ ದ ಜರ್ನಿ ವೈಲ್ ಗೋಯಿಂಗ್ ಆ್ಯಂಡ್ ವೈಲ್ ಕಮಿಂಗ್ ಹಿ ಹ್ಯಾಸ್ ಕಂಪ್ಲೀಟ್ಲಿ ಸ್ಟಡಿಡ್ 500 pages ಪುಸ್ತಕ ಓದ್ಬಿಟ್ಟಿದ್ದಾರೆ. ನಾನಿನ್ನೂ ಅಲ್ಲೇ ಇದ್ದೆ. ಅವ್ರು ಜಸ್ಟ್ 3 days ಆದ ತಕ್ಷಣ 3 days ನೈಟ್ ಹೊರಟು 4th day ಬೆಳಿಗ್ಗೆ ಬಂದ್ಬಿಟ್ರಿಗೆ. ನನಗೆ ಇನ್ನೂ 3 ದಿನ ನ್ಯೂಜಿಲ್ಯಾಂಡಲ್ಲಿ ಪ್ರೋಗ್ರಾಮ್ ಇತ್ತು. ಬಂದರು. ಬಂದ ಮೇಲೆ ಏರ್ಪೋರ್ಟಿಗೆ ಬಂದಿದ್ದಾರೆ. ರಾಜೇಂದ್ರ ಹೋದರು, ಕಾರಲ್ಲಿ ಕೂಡಿಸ್ಕೊಂಡ್ರು. ಏನೇನಾಯಿತು ಮಾತಾಡ್ಕೊಂಡು ಬರ್ತಿರುವಾಗ ಇವ್ರು ಮಾತಾಡ್ತಿದ್ದಾರೆ, ಡ್ರೈವಿಂಗ್ ಸೀಟಲ್ಲಿ ಮಾತಾಡ್ತಾ ಇದ್ದಾರೆ, ಹಿಂದ್ಗಡೆ ಕೂತಿದ್ದಾರೆ, ಮಾತೇ ಇಲ್ಲ, ರೆಸ್ಪಾನ್ಸ್ ಇಲ್ಲ, ರಿಪ್ಲೈ ಇಲ್ಲ. ನೋಡಿದ್ರೆ ಹಿಂಗೆ ಹೊರಗ್ಬಿಟ್ಟಿದ್ದಾರೆ ಹೀಗೆ. ಆಮೇಲೆ ಶೋಲ್ಡ್ರಲ್ಲಿ ತೊಗೊಂಡು ಕಾರ್ ನಿಲ್ಲಿಸ್ಬಿಟ್ಟು ಕಾರಿಂದ ಇಳಿದುಬಿಟ್ಟು ಬಾಗಿಲು ತೆಗೆದು ನೋಡಿದರೆ ಅನ್ಕಾನ್ಷಿಯಸ್ ಆಗಿದ್ದಾರೆ ಸ್ವಾಮಿಗಳು. ಇಮ್ಮಿಡಿಯೇಟ್ಲಿ ಕಾರ್ನ ಹಾಸ್ಪಿಟ್ಲಿಗೆ ಟರ್ನ್ ಮಾಡಿದರು, ಕರ್ಕೊಂಡೋದ್ರು. ಡ್ಯೂಟಿ ಡಾಕ್ಟರ್ಸ್ ಇಬ್ಬರಿದ್ರು ಅಂತ ಹಾಸ್ಪಿಟ್ಲಲ್ಲಿ, ಪಬ್ಲಿಕ್ ಹಾಸ್ಪಿಟ್ಲು. ಅವರು ನೋಡಿ ಚೆಕ್ ಮಾಡಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ, ಕ್ರಿಟಿಕಲ್ ಆಗಿದ್ದಾರೆ, ಇವ್ರನ್ನ ಅಡ್ಮಿಟ್ ಮಾಡ್ಕೋಬೇಕು ಅಂದರೆ $20,000 ಆಸ್ಟ್ರೇಲಿಯನ್ ಡೆಪಾಸಿಟ್ ಮಾಡಿ, ಇಲ್ಲಾಂದರೆ ಇನ್ಶೂರೆನ್ಸ್ ಪಾಲಿಸಿ ನೀವು ಕೊಡಿ ನಮಗೆ ಅಂತ. Rajendra knew pretty well that he has travelled 100 countries in the world and is a professional traveler, and naturally he must be having insurance ಅಂದ್ಬಿಟ್ಟು ಅವ್ರ ಕಾರಲ್ಲಿ ಬಂದು ಅವ್ರ ಸೂಟ್ ಕೇಸ್ ಬ್ರೇಕ್ ಮಾಡಿ ಹೊಡೆದುಬಿಟ್ಟು ನೋಡಿದ್ರೆ ಪಾಕೆಟ್ನಲ್ಲಿ ಇನ್ಶೂರೆನ್ಸ್ ಇತ್ತಂದರೆ ಟಾಟಾ AIG ಇನ್ಶೂರೆನ್ಸ್ ನ್ಯೂ ಡೆಲ್ಲಿಂದ ಮಾಡಿಸಿರೋದು. 24 hours ಸರ್ವಿಸ್ ನಂಬರ್ ಇತ್ತಂತೆ. ಮೊಬೈಲಿಂದನೇ ಫೋನ್ ಮಾಡಿದರು. ಅವ್ರಿಗೆ ನಂಬರ್ ಹೇಳಿದ ತಕ್ಷಣ ಇಮಿಡಿಯೇಟ್ ಕಂಪ್ಯೂಟರ್ ಮಾಡಿಬಿಟ್ಟು ಅವರು ಕಂಟಿನ್ಯೂಸ್ ನಮ್ಮ ಹತ್ರ ಬಂದಿದ್ರು. ಅಪ್ ಟು $1,00,000 ವಿ ಆರ್ ಗೋಯಿಂಗ್ ಟು ಕವರ್ ಹಿಮ್, ಯು ಅಡ್ಮಿಟ್ ಹಿಮ್ ಟು ಹಾಸ್ಪಿಟಲ್ ಅಂತಿದ್ದರು. ಸೊ ಯು ವಾಸ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್ ಆಸ್ಟ್ರೇಲಿಯಾದಲ್ಲಿ. ಆಮೇಲೆ ಸೊ ಅವರ ಡ್ಯೂಟಿ ಡಾಕ್ಟರ್ಸ್ ಕುಡ್ ನಾಟ್ ಡೂ ಎನಿಥಿಂಗ್. ದೇ ಕಾಲ್ಡ್ ಸ್ಪೆಷಲಿಸ್ಟ್, ಎಕ್ಸ್ಪರ್ಟ್ ಡಾಕ್ಟರ್ಸ್, ಹಾರ್ಟ್ ಸ್ಪೆಷಲಿಸ್ಟ್ನ. ಅವ್ರು ಬಂದು ಎಲ್ಲ ನೋಡಿದರು. ಅಷ್ಟೊಂದು ಸ್ಲೈಟ್ ಇವ್ರಿಗೆ ಕಣ್ಣು ಬಂದಿದೆ, ಪ್ರಜ್ಞೆ ಬಂದಿದೆ, ಬಟ್ ಇವಾಗ ಕಣ್ಣು ಬಿಡೋಕ್ಕಾಗ್ತಿಲ್ಲ.
ಹಿ ಕುಡ್ ಅಂಡರ್ಸ್ಟ್ಯಾಂಡ್. ಅವ್ರ ಡಾಕ್ಟರ್ಸ್ ಮಾತಾಡ್ತಾ ಇರೋದಂತೆ, ಇಟ್ಸ್ ಎ ಗಾನ್ ಕೇಸ್, ಇಟ್ಸ್ ಸೋ ಕ್ರಿಟಿಕಲ್ ದಟ್ ದಿ ಚಾನ್ಸ್ ಆಫ್ ಸರ್ವೈವಲ್ ಲೆಸ್ ಅಂತ ಮಾತಾಡ್ಕೊಳ್ತಾ ಇದ್ದಾರೆ, ಥಿಂಕಿಂಗ್ ದಟ್ ಈಸ್ ಅನ್ಕಾನ್ಷಿಯಸ್ ಅಂಡ್ ಹಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಅಂತ. ಬಟ್ ಹಿ ಕುಡ್ ಲಿಸನ್ ಟು ದಟ್ ಅಂಡ್ ಹಿ ವಾಸ್ ಶ್ಯೂರ್ ದಟ್ ಈಸ್ ಗೋಯಿಂಗ್ ಟು ಡೈ. ಆಮೇಲೆ ಡಾಕ್ಟರ್ಸ್ ಮಾತಾಡ್ಕೊಳ್ಳೋಂತೆ, ಬಟ್ ವಾಟ್ ಎವರ್ ಇಟ್ ಈಸ್ ವಿ ಹ್ಯಾವ್ ಟು ಡೂ ಅವರ್ ಜಾಬ್ ಆಸ್ ಡಾಕ್ಟರ್ಸ್. ಸೊ ನಾಳದ್ದು ಇವರಿಗೆ ಬೈಪಾಸ್ ಸರ್ಜರಿ ಇಟ್ಕೋ, ಚಾನ್ಸಸ್ ಆರ್ ಡಿಮ್ ಬಟ್ ವಿ ವಿಲ್ ಹ್ಯಾವ್ ಇಟ್. ಆ ಡಾಕ್ಟರ್ಸ್ ಹೋದ ತಕ್ಷಣ ಈ ಮನುಷ್ಯ ಕಣ್ಣು ಬಿಟ್ಬಿಟ್ಟು ಎದ್ದು ನರ್ಸಿಗೆ ಹೇಳಿ ಕಳಿಸಿ, ರಾಜೇಂದ್ರಗೆ ಕರೆಸಿ ರಾಜೇಂದ್ರ ಹೇಳಿದ್ರು, ನೋಡು ನನ್ನ 70 ವರ್ಷಗಳ ಕಾಲ ಹಿಮಾಲಯ, ಗಂಗೆ, ಸ್ವಾಮಿ ಶಿವಾನಂದ, ಚಿದಾನಂದ ಇದನ್ನು ಪೂಜೆ ಮಾಡಿರೋ ದೇಹ ಆಸ್ಟ್ರೇಲಿಯಾದ ನೆಲದ ಮೇಲೆ ಸಾಯಕ್ಕೆ ಇಷ್ಟ ಇಲ್ಲ. ದ ಮೊಮೆಂಟ್ ದ ಫ್ಲೈಟ್ ಲ್ಯಾಂಡ್ಸ್ ಆನ್ ದ ಇಂಡಿಯನ್ ಸಾಯಿಲ್ ಐ ಪ್ರಿಫರ್ ಟು ಡೈ, ಐ ಆಮ್ ರೆಡಿ ಟು ಡೈ. ಸಾವಿಗೆ ಹೆದರ್ಕೊಳ್ತಾ ಇಲ್ಲ, ಆಸ್ಟ್ರೇಲಿಯಾ ನೆಲದ ಮೇಲೆ ಸಾವು ಬರ್ಕೊಡು ನನಗೆ, ಶಿಫ್ಟ್ ಮೀ ಟು ಇಂಡಿಯಾ. ಅವನು ಪಾಪ ರಾಜೇಂದ್ರ ಎಷ್ಟು ಇನ್ನೋಸೆಂಟ್ ಅಂದರೆ ಹಾಗೇ ಹೋಗಿ ಡಾಕ್ಟ್ರಿಗೆ, ಅವ್ರಿಗೆ ಆಸ್ಟ್ರೇಲಿಯಾದಲ್ಲಿ ಸಾಯಕ್ಕೆ ಇಷ್ಟ ಇಲ್ಲ, ಇಂಡಿಯಾದಲ್ಲಿ ಸಾಯಕ್ಕೆ ಆಸೆ ಅಂತೆ, ದಯವಿಟ್ಟು ರಿಲೀಸ್ ಮಾಡಿ, ಡಿಸ್ಚಾರ್ಜ್ ಮಾಡಿ. ಅವ್ರು ಹೇಳಿದ್ರಂತೆ, ಈ ಕಂಡೀಷನ್ನಲ್ಲಿ IC ಅಂತ ಇರುತ್ತಲ್ಲ, IC ಇಂಟೆನ್ಸಿವ್ ಕೇರ್ ಯೂನಿಟ್, ICU ಇಂದ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರೆ ಹೋಗ್ಬಿಡ್ತಾರೆ ಮನುಷ್ಯ. ಈ ಕಂಡೀಷನ್ ಇದೆ. ಅವನು ಏರ್ಪೋರ್ಟ್ ಶಿಫ್ಟ್ ಮಾಡಿ ಲ್ಯಾಂಡ್ ಆಗುವಾಗ ಅಥವಾ ಟೇಕ್ ಆಫ್ ಆಗುವಾಗ ಹೋಗ್ಬಿಟ್ರೆ ನಮ್ಮ ಹಾಸ್ಪಿಟಲ್ ಬ್ಲ್ಯಾಕ್ ಮಾಡ್ತಾರೆ, ಡಾಕ್ಟರ್ಸನ್ನು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ತಾರೆ, 4 ತಿಂಗಳು ಡೋಂಟ್ ಡಿಸ್ಚಾರ್ಜ್. ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಎಲ್ಲ ಇನ್ಫ್ಲೂಯೆನ್ಸು ಫೈಲ್ ಆಯಿತು. ಕಡೆಗೆ ಇವರು ರಾತ್ರಿ ಹಾಸ್ಪಿಟ್ಲಿಂದ ಓಡೋಗ್ಬೇಡ ಅಂತಂದು ಅಟಾರ್ನಿ ಅವ್ರು ಬಂದು, ನೀವು ಹತ್ರ ಬಂದು ಜೈಲಿಗೆ ಹಾಕ್ಬಿಡ್ತಾರೆ, ಇನ್ನು ಬದುಕಿದ್ರೆ ಜೈಲಿಗೆ ಹಾಕ್ತಾರೆ, ಅವನಿಂದ ಮಾಡಬೇಡಿ ಅಂತಂದು. ಬಟ್ ಏನೇ ಆಗಲಿ ನಾನು ನಾಳೊಂದೊಳಗೆ ಸತ್ತೋಗ್ತೀನಿ, ನಾನು ಬೈಪಾಸ್ ಮಾಡಿದ್ರೆ ನಾನು ಹೊರಟೋಗ್ತೀನಿ, ದಯವಿಟ್ಟು ಬೇಡ ಅಂತ ಕರೆದು ಮಾಡಿ. ಆಮೇಲೆ ಆ ಜಗಳ ಆಡ್ತಿರುವಾಗ ತಲೆ ಕೆಳಗಡೆ ದಿಂಬಿನ ಕೆಳಗೆ ರಾಜೇಂದ್ರ, ನನ್ನ ಈ ಪುಸ್ತಕ ಓದ್ತಾ ಇದ್ರಂತೆ ಆ ಕಾರಲ್ಲಿ, ಅವ್ರು ಕರ್ಕೊಂಬಂದು ಸೇರಿಸಿದಾಗ ಆ ದಿಂಬಿನ ಕೆಳಗಡೆ ಪಿಲ್ಲೋ ಕೆಳಗಡೆ ಈ ಪುಸ್ತಕ ಇಟ್ಟಿದ್ದಾರೆ, ವಿಷ್ಣು ಸಹಸ್ರನಾಮ ಅಂತ ಇಂಗ್ಲೀಷ್ ಬುಕ್ಕು. ಇದೆಲ್ಲ ಗಲಾಟೆ ಆಗ್ತಾರೆ, ಆ ಪುಸ್ತಕ ಕೆಳಗಡೆ ಬರ್ತಂತೆ. ಇಮ್ಮಿಡಿಯೇಟಾಗಿ ಅವ್ರು ಏನು ಮಾಡಿದ್ದಾರೆ, ಇದು ಗ್ರೇಟ್ ಥಿಂಗ್ ದಟ್ ವಿಷ್ಣು ಸಹಸ್ರನಾಮ ಪುಸ್ತಕ ಬಿತ್ತು, ಇದರಲ್ಲಿ ಪಾರ್ಥಸಾರ್ಥಿ ಒಂದು ಮಾತು ಬರ್ತಿದ್ದಾರೆ, ವೆನ್ ಎವ್ರಿಥಿಂಗ್ ಫೇಲ್ಸ್ ವಿಷ್ಣು ಸಹಸ್ರನಾಮ ರೆಸ್ಕ್ಯೂಸ್ ಅಂತ ಒಂದು ಸ್ಟೇಟ್ಮೆಂಟ್ ಬರ್ತಿದ್ದಾರೆ. ಅವರು ಹೇಳಿದ್ದಾರೆ ಅಂತ, ನ್ಯೂಜಿಲೆಂಡ್ ಇದ್ದಾರೆ ಅಂತ. ನೌ ಅಂಡ್ ಹಿಯರ್ ಯು ಸಮನ್ ಹಿಮ್ ಅಂಡ್ ಐ ವಾಂಟ್ ಹಿಮ್ ಟು ಸಬ್ಸ್ಟ್ಯಾನ್ಶಿಯೇಟ್ ಈ ಸ್ಟೇಟ್ಮೆಂಟ್ ಅಂಡ್ ಪ್ರೂವ್ ಈ ಸ್ಟೇಟ್ಮೆಂಟ್. ಅದರಲ್ಲಿ ಏನು ಬರ್ತೀನಿ ನಾನು, ವೆನ್ ಎವ್ರಿಥಿಂಗ್ ಫೇಲ್ಸ್ ವಿಷ್ಣು ಸಹಸ್ರನಾಮ ರೆಸ್ಕ್ಯೂಸ್ ಅಂತ ಅಂದ್ಬಿಟ್ಟು, ಇವರು ಎವ್ರಿಥಿಂಗ್ ಎಸ್ ಫೇಲ್ ನಾವು ವಿಷ್ಣು ಸಹಸ್ರನಾಮ ಶುಡ್ ರೆಸ್ಕ್ಯೂ ಕಾಲಿಂಗ್ ಬಂತಂತಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಆಮೇಲೆ ಇವರು ಫೋನ್ ತೊಗೊಂಡು ರಾಜೇಂದ್ರ ನನಗೆ ಫೋನ್ ಮಾಡಿದ್ರು, ಇದು ಆಕ್ಲೆಂಡಲ್ಲಿದ್ದೆ ನಾನು, ಈ ಥರ ಡೆತ್ ಆ್ಯಂಡ್ ಲೈಫ್ ಆ್ಯಂಡ್ ಡೆತ್ ಕ್ವಶನ್ ಇದ್ದಾರೆ, ಹಾಸ್ಪಿಟ್ಲಲ್ಲಿ ICUಲಿದ್ದಾರೆ, ನೀವು ಬರಲೇಬೇಕು ಅಂತ ಕೂಗ್ತಾ ಇದ್ದಾರೆ, ಕಿರಿಸ್ತಾ ಇದ್ದಾರೆ. ನಾಳೆ ಇಲ್ಲಿ ಇಷ್ಟೊಂದು ಗ್ರ್ಯಾಂಡಾಗಿ ಅವ್ರು ಅರೇಂಜ್ ಮಾಡಿದಾರಪ್ಪ, ಏನು ಮಾಡಲಿ, ಬಟ್ ಸ್ಟಿಲ್ ನೀವು ಹತ್ತಿರ ಅಂತ ಆರ್ಗನೈಸೇಷನ್ ಕೊಡ್ತೀನಿ, ನೀವು ಮಾತಾಡಿ. ನ್ಯೂಜಿಲೆಂಡಲ್ಲಿ ನಾನು ಪ್ರೋಗ್ರಾಮ್ ಅರೇಂಜ್ ಮಾಡಿದವರಿಗೆ ಫೋನ್ ಕೊಟ್ಟೆ. ಅವ್ರು ಹೇಳಿದ್ರು, ಭಾರತದ ಒಬ್ಬ ದೊಡ್ಡ ಹಿಮಾಲಯದ ಸಂತ ಒಬ್ಬ ಸಾವು ಬದುಕಿನ ಹೋರಾಟದ ಮಧ್ಯದಲ್ಲಿದ್ದಾನೆ ಅಂತಂದರೆ ನಮ್ಮದು ಸೆಕೆಂಡ್ರಿ ಆಗುತ್ತೆ, ಈಗಲೇ ನಿಮ್ಮನ್ನು ಕಳಿಸ್ತೀವಿ ನಾವು, ಅದೆಲ್ಲ ಆರೋಗ್ಯ ಆದಮೇಲೆ ನೀವು ಬನ್ನಿ ಮತ್ತೆ ಕರ್ಸ್ಕೊಳ್ತೀವಿ ಅಂತ ಹೇಳಿ ವಿತಿನ್ ನೆಕ್ಸ್ಟ್ 2 ಅವರ್ಸ್ನಲ್ಲಿ ನಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗಿ ಸೂಟ್ ಕೇಸ್ ಹಾಕ್ಕೊಂಡು ಏರ್ಪೋರ್ಟಿಗೆ ಕರ್ಕೊಂಡೋಗಿ ನೆಕ್ಸ್ಟ್ ಫ್ಲೈಟ್ ಯಾವುದಿತ್ತು ಅದು ತೊಗೊಂಡು ಮೆಲ್ಬೋರ್ನಿಗೆ ಕಳಿಸಿದ್ರು. ಮೆಲ್ಬೋರ್ನ್ ಇಳಿದು ರಾಜೇಂದ್ರ ಬಂದಿದ್ದರು, ಕರ್ಕೊಂಡೋದು ಈ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಹಾಸ್ಪಿಟ್ಲಲ್ಲಿ ವೀಲ್ ಚೇರಲ್ಲಿ ICU ಮುಂದೆ ಕೂತ್ಬಿಟ್ಟಿದ್ದಾರೆ. ನಾನು ಹೋದ ತಕ್ಷಣ ವಿಷ್ಣು ಮಹಾವಿಷ್ಣು ಪ್ರಭು ವಿಷ್ಣು ಮಹೇಶ್ವರಂ, Lord has come now, Lord Vishnu has come now, Gajendra Moksha takes place, I will be released from the hospital, I will fly like a bird to India, Paರ್ಥಸಾರ್ಥಿ has come ಅಂತ ಕೂಗ್ತಾ ಇದ್ದಾರೆ. ಹುಚ್ಚು ಕೂಗ್ತಾರಲ್ಲ ಆ ಥರ ಆಸೆ, ಅಂದರೆ ಹೋಪ್ ಅಂದ್ಬಿಡ್ತು. ವಿಷ್ಣು ಮಹಾವಿಷ್ಣು ಪ್ರಭು ವಿಷ್ಣು ಮಹೇಶ್ವರಂ and Paರ್ಥಸಾರ್ಥಿ has come and Gajendra Moksha takes place, Vishnu has come, I will be released, I will fly ಅಂತಿದ್ದಾರೆ. ನಾನು ಎಮೋಷನಲ್ ಆಗಬೇಡಿ, ಕಿರ್ಚ್ಕೊಬೇಡಿ, ಕೂತ್ಕೊಳ್ಳಿ ಅಂತ ಹೇಳಿ ಕಿವಿ ಹತ್ರ ಹೋಗಿ ಅವ್ರಿಗೆ ಇನ್ನೇನು ಹೇಳಿದ್ರು ಕೇಳಿಸ್ತಿರಲಿಲ್ಲ. ನಾನು ಕಣ್ಮುಚ್ಕೊಂಡು ತುಂಬ ಭಕ್ತಿಯಿಂದ ಇಡೀ ವಿಷ್ಣು ಸಹಸ್ರನಾಮವನ್ನು ಅವ್ರ ಕಿವಿಯಲ್ಲಿ ಹೇಳಿದೆ. ಅವಾಗ ಇಡೀ ವಿಷ್ಣು ಸಹಸ್ರನಾಮ ಅವ್ರ ಕಿವಿನಲ್ಲಿ ICUನಲ್ಲಿ. ಆಮೇಲೆ ಹೇಳಿದೆ, ನಾಳಿದ್ದು ನಿಮಗೆ ಇದು ಆಪರೇಷನ್ ಅಂತ ಹೇಳ್ತಿದ್ದಾರೆ, ನಾಳೆ ಬೆಳಗ್ಗೆ ನಾನು ನಮ್ಮ ಶಿಷ್ಯಂದ್ರನ್ನ, ನನ್ನ ಭಕ್ತರನ್ನ, ಮೆಲ್ಬೋರ್ನಲ್ಲಿ ತುಂಬ ಜನ ಇದೆಲ್ಲ ಕರ್ಕೊಂಬಂದು ಸಾಮೂಹಿಕ ವಿಷ್ಣು ಸಹಸ್ರನಾಮ ಹೇಳಿ, ಇಷ್ಟು ವರ್ಷ ನಾನು ವಿಷ್ಣು ಸಹಸ್ರನಾಮ ಅಂತ ಏನೇನು ಮಾಡಿದ್ರು ಅದೆಲ್ಲ ಫಲ ತಡೆ ಇರೋದು, ನಿಮ್ಮನ್ನು ಹುಷಾರಾಗಿ ವಾಸಿ ಮಾಡ್ತೀವಿ ಅಂತ ಹೇಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ದಟ್ ಐ ಸಮನ್ಡ್ ಆಲ್ ಮೈ ಡಿಸೈಪಲ್ಸ್, ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ವೆಲ್ ವಿಷರ್ಸ್. ರಾಜೇಂದ್ರ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿದರು, ಕರ್ಕೊಂಬಂದ್ರೆ ಹಾಸ್ಪಿಟ್ಲವರು, ಹಾರ್ಟ್ ಪೇಷಂಟು ಮತ್ತು ಹಾಸ್ಪಿಟಲ್ ಪೇಷಂಟ್ಸ್ ಇದ್ದಾರೆ, ಎಲ್ಲ ಆಚೆ ಕಡೆ ಪಾರ್ಕಿಂಗ್ ಲಾಟ್ ಪಕ್ಕ ಇರೋ ಲಾನ್ನಲ್ಲಿ ಎಲ್ಲ ಚಾಂಟ್ ಮಾಡಿ 5 ಜನಕ್ಕೆ ಅಲೋ ಮಾಡ್ತೀವಿ, 2 ಮಾತ್ರ ನಿಧಾನವಾಗಿ ಹೇಳಬೇಕು, 3 ಜನ ಸೈಲೆಂಟಾಗಿ ಮಾಡಬೇಕು, ಇಷ್ಟಿದ್ರೆ ಅಲೋ ಮಾಡ್ತೀವಿ. ಎಲ್ಲಿ ಬೇಸ್ಮೆಂಟ್ನಲ್ಲಿ ಕೆಳಗಡೆ ಪ್ರೇಯರ್ ಹಾಲ್ ಅಂತ ಇತ್ತು, ಪ್ರೇಯರ್ ಹಾಲಲ್ಲಿ
ಅಲ್ಲಿ ಮಧ್ಯ ಅವರನ್ನು ಕೊಡಿಸಿ ವಿಷ್ಣು ಸಹಸ್ರನಾಮ ಬುಕ್ ಇಟ್ಟು ರಾಜೇಂದ್ರ ಮನೆಯಿಂದ ಅವರು ಎಷ್ಟು ಪ್ರತಿಮೆ ತಂದಿದ್ರು ಅದಿಟ್ಟು ಮಧ್ಯ ಅವ್ರು ಕೂತಿದ್ದಾರೆ. ಪಾಪ ಹೇಳೋಕ್ಕಾಗ್ತಾ ಇಲ್ಲ, ಹೀಗೆ ಮುಕ್ಕೊಂಡಿದ್ದಾರೆ. ನಾವು ವಿಷ್ಣು ಸಹಸ್ರನಾಮ ನಾನು ರಾಜೇಂದ್ರ ಹೆಂಡತಿ 3 ಜನ ಜೋರಾಗಿ ಹೇಳಿದ್ವಿ, ಇನ್ನಿಬ್ಬರು ನಿಧಾನವಾಗಿ ಹೇಳಿದ್ರು. ಇಬ್ಬರು ಡಾಕ್ಟರ್ಸು ಅಲ್ಲಿ ಪ್ರೆಸೆಂಟು, ಡ್ಯೂಟಿ ಡಾಕ್ಟರ್ ಪ್ರೆಸೆಂಟ್ ಇದ್ರಲ್ಲಿ, ಹಾರ್ಟ್ ಪೇಷಂಟ್ ತಾನೆ. ಆಮೇಲೆ ಕಣ್ಣಲ್ಲಿ ನೀರು ಸುರಿದು ಹೋಗ್ತಾ ಇದೆ. 2 ಸರ್ತಿ ಇನ್ನೂ ಹೇಳಕ್ಕೆ ಮುಂದಿದೆ. 2ನೇ ಸರ್ತಿ ವಿಷ್ಣು ವದಮಾನ ಹೇಳ್ತೀವಿ. ಡಾಕ್ಟರ್ಸ್ ಬಂದು ಈ ಟೈರ್ಡ್, ಸ್ಟಾಪ್ ಇಟ್, ಲೆಟ್ಸ್ ಗೋ ಕಳಿಸ್ಬಿಟ್ರು. ಆಮೇಲೆ ನಾನು ಹೇಳಿದ್ರು, ನೋಡಿ ಇಷ್ಟು ವಿಷ್ಣು ಸಹಸ್ರನಾಮ ನಂಬಿದ್ದೀರ ನೀವು, ಅದೇ ಲಾಸ್ಟ್ ರಿಸಲ್ಟ್ ಅಂತ. ನನಗಂತೂ ಅದೇ ಉಸಿರು, ಅದೇ ಜೀವ ನನಗೆ. ನಾನು ಇದುವರೆಗೆ ಏನು ವಿಷ್ಣು ಸಹಸ್ರನಾಮಕ್ಕಾಗಿ ಒಳ್ಳೇದು ಮಾಡಿದ್ದೀನಿ ಎಲ್ಲ ಧಾರೆ ಇರ್ತೇನೆ. ಯು ವಿಲ್ ಕಮ್ ಔಟ್ ಸಕ್ಸಸ್ಫುಲಿ, ಹೆಲ್ತಿಲಿ, ಹ್ಯಾಪಿಲಿ ಆ್ಯಂಡ್ ಯು ವಿಲ್ ರೀಚ್ ಇಂಡಿಯಾ. ಅವರಂದ್ರು ನನಗೇನು ಬೇಕಿಲ್ಲ, ಇಂಡಿಯಾ ನೆಲಕ್ಕೆ ಫ್ಲೈಟ್ ಇಳಿದ ತಕ್ಷಣ, ಕಾಲಿಟ್ಟ ತಕ್ಷಣ ಅದು ಸತ್ತೋರು ಸಾಕು, ನನಗೇನೇನು ಬೇಡ. ಅದು ಇಡೀ ಶತಮಾನದಲ್ಲಿ ಈ ಅಹವಾಲು ಯಾರಿಗೂ ದೇವರು ಮುಂದೆ ಇಟ್ಟಿಲ್ಲ. ಐ ಡೋಂಟ್ ವಾಂಟ್ ಟು ಡೈ ಆನ್ ದಿ ಸಾಯಿಲ್ ಆಫ್ ಆಸ್ಟ್ರೇಲಿಯಾ, ಲೆಟ್ ಮೀ ಡೈ ಆನ್ ದಿ ಸಾಯಿಲ್ ಆಫ್ ಇಂಡಿಯಾ ಅಂತ ಕಲ್ತಿದ್ರು. ನೀ ಸ್ವಾರ್ಥ ಇಲ್ಲ ಇದರಲ್ಲಿ, ದೈವಿಕವಾದ್ದು ಖಂಡಿತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದೆ. ಆಮೇಲೆ ಜಿಲ್ಲಾಂಗ್ ಅಂತ ಒಂದು ಊರಿತ್ತು. ಆ ಊರಿನಲ್ಲಿ ನನಗೆ ಮಧ್ಯಾಹ್ನ ಕರೆದಿದ್ರು, ನಾನು ಬರ್ತೀನಿ ಅಂತ ಗೊತ್ತಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬಂದ್ಬಿಡಿ ಅಂತ ನಮ್ಮ ತುಂಬ ಆತ್ಮೀಯರು ಹೇಳಿದರು. ರಾಜೇಂದ್ರ ಅವ್ರ ಮಿಸ್ಸಸ್ಸು ನಾನು 5 ಜನ ಕಾರಲ್ಲಿ ಕೂತ್ಕೊಂಡು ಜಿಲ್ಲಾಂಗ್ ಹೋದ್ವಿ. ಬೇಗ ಬಂದುಬಿಡ್ತೀವಿ ಅಂತ ಇವ್ರಿಗೆ ಹೇಳಿ ಸಮಾಧಾನ ಮಾಡಿ, ಅಳ್ತಾ ಇದ್ದಾರೆ ಪಾಪ, ಹೋಗಬೇಡಿ ಅಂತ. ಬಂದುಬಿಡ್ತೀವಿ ಬೇಗ ಅಂತ ಹೋದ್ವಿ. ಅಲ್ಲೊಂದು ಅರ್ಧ ಗಂಟೆ ನಾನು ಲೆಕ್ಚರ್ ಕೊಟ್ಟೆ. ವಾಟರ್ ಫ್ರಂಟ್ ಒಂಚೂರು ಓಡಾಡ್ಕೊಂಡ್ವಿ, ಊಟ ಮಾಡಿಕೊಂಡು ಬಂದ್ವಿ. ಬರೋವಾಗ ಇವ್ರು ಫೋನ್ ಮಾಡಿದ್ರು, ಬರ್ತೀವಿ ಏನಾದರೂ ಹಾಫ್ ಅನ್ ಅವರ್ ರೀಚಿಂಗ್ ಅಂತ. ಆಮೇಲೆ ನರ್ಸಿಗೆ ಫೋನ್ ಮಾಡಿದ್ರು, ಮೇಲ್ ನರ್ಸ್ಗೆ. ಅವ್ರು ಹೇಳಿದ್ರು ಬರ್ತಾರೆ ಅಂತ ಹೇಳಬೇಡಿ. ನಾವು ಬರೋ ಹೊತ್ತಿಗೆ ಏನಾಗಿದೆ ಅಂತಂದರೆ, ನಾವು ಬರೋಕ್ಕೆ ಹಾಫ್ ಅನ್ ಅವರ್ಗಾಗಿಲ್ಲ, 1.5 hours ಆಯಿತು. ಮಧ್ಯಾಹ್ನೆಲ್ಲ ಹೋಗಿ ಬಂದ್ವಿ. ಬರೋ ಹೊತ್ತಿಗೆ ದಿಸ್ ಮ್ಯಾನ್ ಹ್ಯಾಸ್ ಮೇಡ್ ದ ಮೇಲ್ ನರ್ಸ್ ಟು ಪುಷ್ ದ ವೀಲ್ ಚೇರ್ ಪಾರ್ಕಿಂಗ್ ಲಾಟಿಗೆ ಬಂದಿದೆ, ಕಾಯ್ತಾ ಇದ್ದಾರೆ. ನಮ್ಮ ಕಾರ್ ಬಂದಿದ್ದ ತಕ್ಷಣ ವಿಷ್ಣು ಸಹಸ್ರನಾಮಕ್ಕೆ ಜೈ ಹೋ, ಭಾರತ್ಗೆ ಜೈ ಹೋ, ಹಿಮಾಲಯಕ್ಕೆ ಜೈ ಹೋ, ರಾಜೇಂದ್ರಕ್ಕೆ ಜೈ ಹೋ, ಪಾರ್ಥಸಾರ್ಥಿಗೆ ಜೈ ಹೋ ಅಂತ ಕಿರಿಸ್ತಾ ಇದ್ದಾರೆ. ನಾನು ಇಳಿದು ಓಡೋದು ಎಮೋಷನಲ್ ಆಗ್ಬಿಡಿ, ಏನಾಯಿತು, ವೈ ಹಾಕೊಂಬಂದಿವಿ ಅಂತೇಳಿ ಮೆಲ್ಲಿಗೆ ಕರ್ಕೊಂಬಂದು ರಿಸೆಪ್ಷನ್ ಹತ್ರ ಕೂಡಿಸಿದ್ವಿ. ಯಾಕ್ರೆ ಈ ಪಾಠಕ್ಕೆ ಕೂಗ್ತಿದ್ರು ಅಂದರೆ ದೆನ್ ಈ ನೆರೇಟ್ ದಿ ಹೋಲ್ ಇನ್ಸಿಡೆಂಟ್. ಏನಾಯಿತು ಅಂತ ಹೇಳಿದ್ರೆ, ನಾವು ವಿಷ್ಣು ಸಹಸ್ರನಾಮ ಹೇಳಿ ಆಚೆ ಬಂದ ತಕ್ಷಣವೇ ಇವ್ರನ್ನ ICUಗೆ ವಾಪಸ್ ಕರ್ಕೊಂಡೋದ್ರು. ICUನಲ್ಲಿ ಇವರ ಪಕ್ಕ ಇದ್ದಂಥ ಒಬ್ಬ ಪೇಷಂಟು ಮಂಚದ ಮೇಲಿಂದ ಕೆಳಗೆ ಬಿದ್ದಿದ್ದಾರೆ ಅಷ್ಟೇ. ಜಸ್ಟ್ ಅವ್ರನ್ನ ನೋಡ್ಕೊಂಬೋದಕ್ಕೆ, ಅವ್ರನ್ನ ಅಟೆಂಡ್ ಮಾಡೋದಕ್ಕೆ ತಕ್ಷಣ ಸ್ಪೆಷಲಿಸ್ಟು 4 ಜನ ಡಾಕ್ಟರ್ಸನ್ನು ಕರೆಸಿದ್ದಾರೆ. ಅವ್ರಿಗೆಲ್ಲ ಫಸ್ಟ್ ಏಡ್ ಮಾಡಿ ರೆಡಿ ಮಾಡಿ, ಇವ್ರನ್ನ ನಾಳದ್ದು ಆಪ್ರೇಷನ್ ಇರೋದ್ರಿಂದ ಇವತ್ತು ಇವ್ರನ್ನೆಲ್ಲ ಟೆಸ್ಟ್ ಮಾಡಿಬಿಟ್ಟು ಮಾರ್ಕಿಂಗ್ ಅಂತ ಮಾಡ್ಕೊಳ್ತಾರೆ. ಆಪ್ರೇಷನ್ಗೆ ಮುಂಚೆ ಮಾರ್ಕಿಂಗ್ ಅಂತ ಮಾಡ್ಕೊಳ್ತಾರೆ. ಬಟ್ ಹೇಗೂ 4 ಜನ ಬಂದಿದ್ದೀವಿ, ಮಾರ್ಕಿಂಗ್ ಮಾಡ್ಕೊಂಬೋಣ ಅಂತೇಳಿ ಇವ್ರು ನಿಲ್ಲಿಸಿ ಇವ್ರಿಗೆ ಸ್ಕ್ಯಾನ್ ಮಾಡ್ಕೊಂಬ ಅಂತ ಕಳಿಸಿದ್ದಾರೆ. ಸ್ಕ್ಯಾನ್ ಮಾಡ್ಕೊಂಬಂತು ಅಂದರೆ ಶಾಕ್ ಆಗಿದೆ. ಡಾಕ್ಟರ್ಸೇ ಅವ್ರು ಬರ್ತಾರೆ ಸ್ಕ್ಯಾನ್ ಮಾಡಿದ್ದಾರೆ. ಫುಲ್ ಬಾಡಿ ಸ್ಕ್ಯಾನು, CT ಸ್ಕ್ಯಾನು, ಚೆಸ್ಟ್ ಸ್ಕ್ಯಾನು, ಹಾರ್ಟ್ ಸ್ಕ್ಯಾನ್ ಎಲ್ಲ ಆದರೆ ಎಲ್ಲ ಸ್ಕ್ಯಾನ್ನಲ್ಲೂ ಕೂಡ ಬ್ಲಡ್ ಫ್ಲೋ ನಾರ್ಮಲ್ ಆಗಿದೆ, ಬೈಪಾಸ್ ನೆಸೆಸಿಟಿ ಇಲ್ಲ ಅಂತಂದ್ಬಿಟ್ಟು ಗೊತ್ತಾಗ್ತಾ ಇದೆ. ನೋ ಬ್ಲಾಕೇಡ್ಸ್, ಬ್ಲಡ್ ಇಸ್ ಫ್ಲೋಯಿಂಗ್ ನಾರ್ಮಲಿ. ಇವ್ರಿಗೆ ಯಾಕೆ ಬೈಪಾಸು, ಯಾಕೆ ರಿಪೋರ್ಟ್ ಮಾಡಿದ್ದೀರಾ ಅಂತ. ದೆನ್ 3 hours ಕಂಟಿನ್ಯೂಸ್ ಆಗಿ ಟೆಸ್ಟ್ ಮಾಡಿ ಎಲ್ಲ ಮಾಡಿ and all the 4 doctors with signature they have given the statement he doesn't have any blockades and with 4 days rest and relaxation he can be discharged, he can fly, he is travel worthy ಅಂತ ಪರ್ಮಿಷನ್. ಆಮೇಲೆ ರಿಲ್ಯಾಕ್ಸ್ ಆಯಿತು. ಮತ್ತು ಬರಲಿ ಅವ್ರು ಡಿಸ್ಚಾರ್ಜ್ ಮಾಡಿದ್ರು. ಫ್ಲೈಟಲ್ಲಿ ಇಂಡಿಯಾಗೂ ಬಂದರು. ಅದಾದ 5-6 ತಿಂಗಳಾದಮೇಲೆ ಗಿರಿನಗರದಲ್ಲಿ ರಾಜೇಂದ್ರ ಅಮೃತ ಯೋಗ ಸೆಂಟರ್ ಅಂತ ಬಿಲ್ಡಿಂಗ್ ಕಟ್ಟಿಸಿ ಇನಾಗ್ರೇಟ್ ಮಾಡಿದರು. ಇನಾಗ್ರೇಟ್ ಮಾಡೋಕ್ಕೆ ನನ್ನ ಬನ್ನಂಜನ ಚೀಫ್ ಗೆಸ್ಟಾಗಿ ಕರೆದ್ರು. ಬನ್ನಂಜೆ ನಾನು ಬಂದ್ವಿ, ಆಡಿಯನ್ಸ್ ಎಲ್ಲ ಇದ್ದಾರೆ, ನಾನು ಮಾತಾಗಿದೆ, ಬನ್ನಂಜದು ಆಗಿತ್ತು. ಕಾರ್ ಬಂದು ನಿಂತ್ಕೊಂತು ಆಚೆ. ಇವರು ಜಸ್ಟ್ ಇಂಟಿಮೇಷನ್ಗೆ ಅಂತ ಹರಿದ್ವಾರ್ನಲ್ಲಿರೋ ಡಿವೈನ್ ಲೈಫ್ ಸೊಸೈಟಿಗೆ ಒಂದು ಇನ್ವಿಟೇಷನ್ ಪೋಸ್ಟ್ ಮಾಡಿದರೆ, ಆ ವ್ಯಕ್ತಿಗೆ ಡೆಲ್ಲಿ, ಹರಿದ್ವಾರದಿಂದ ಡೆಲ್ಲಿ ಕಾರ್ ಮಾಡಿಕೊಂಡು ಡೆಲ್ಲಿಯಿಂದ ಫ್ಲೈಟಲ್ಲಿ ಬೆಂಗಳೂರಿಗೆ ಬಂದು ಏರ್ಪೋರ್ಟಲ್ಲಿ ಕಾರ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ. ಒಳಗೆ ಬಂದರು. ಆಮೇಲೆ ನಾನು ರಾಜೇಂದ್ರ ಓಡೋದ್ವಿ. ಈ ಕಂಡೀಷನಲ್ಲಿ ಯಾರಾದರೂ ಬರ್ತಾರಾ? ರಾಜೇಂದ್ರ ಹೇಳ್ತಾರೆ, ನಿಮ್ಗೊಂದು ಇಂಟಿಮೇಷನ್ ಅಂತ ಕಳಿಸ್ತಾರೆ, ನೀವು ಇಲ್ಲಿ ಬನ್ನಿ ಅಂತೆಲ್ಲ ನೀವು ಕಳಿಸಿದ್ದು, ಯಾಕೆ ಬಂದ್ರಿ ಅಂತಂದ್ಬಿಟ್ಟು ಹೇಳಿದರು. ಕೂತ್ಕೊಟ್ರು. ಆಮೇಲೆ ನಾನು ಆಡಿಯನ್ಸ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ಯಾರು ಇವರು, ಏನು, ಯಾಕೆ ಬಂದಿದ್ದಾರೆ ಅಂತೆಲ್ಲ ಹೇಳಿದೆ. ಆಮೇಲೆ 2 ನಿಮಿಷ ಮಾತಾಡಿ ಅಂತಂದೆ. ಮೈಕ್ ಕೊಟ್ಟು ಅವ್ರು ಹೇಳಿದರು, ಒಂದು ವಿಚಾರ ತಿಳ್ಕೊಳ್ಳಿ, ನಾನು ಯಾಕೆ ಬಂದೆ ಅಂತ ಕೇಳಿದೆ. ನಾವು ಹೋಗ್ತಾ ಇರೋ ನಮ್ಮದೊಂದು ಪೆನ್ ಬಿದ್ದೋದ್ರೆ, ಪರ್ಸ್ ಬಿದ್ದೋದ್ರೆ, ಏನೋ ಒಂದು ಐಟಮ್ ಬಿದ್ದರೆ, ಬುಕ್ ಬಿದ್ದರೆ, ಅಕ್ಕಪಕ್ಕದವ್ರು ನಿಮ್ಮ ಪುಸ್ತಕ ಬಿದ್ದಿದೆ, ಪೆನ್ ಬಿದ್ದಿದೆ ತೊಗೊಳ್ಳಿ ಅಂತ ತೊಗೊಂಡ್ಬಿಟ್ಟು ಥ್ಯಾಂಕ್ಸ್ ರೀ ಅಂತ 10 ಸಾರಿ ಥ್ಯಾಂಕ್ಸ್ ಹೇಳ್ತೀವಿ ಅವ್ರಿಗೆ. ಅಂಥದಕ್ಕೆ 10 ಸಾರಿ ಥ್ಯಾಂಕ್ಸ್ ಹೇಳಿದ್ರೆ ಪುನರ್ಜನ್ಮ ಕೊಟ್ಟಿದ್ದಾರೆ. ಪಾರ್ಥಸಾರಥಿ ಮತ್ತು ವಿಷ್ಣು ಸಹಸ್ರನಾಮ ಪುಸ್ತಕ ರಾಜೇಂದ್ರ ಪುನರ್ಜನ್ಮ ಕೊಟ್ಟಿದ್ದಾರೆ ನಮಗೆ. ಫೋನ್ನಲ್ಲಿ ಇಮೇಲಲ್ಲಿ ಥ್ಯಾಂಕ್ಸ್ ಹೇಳಿದ್ದಾರೆ. ಮನುಷ್ಯತ್ವನ ಅದು. ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಈಸ್ ವೆರಿ ವೈಟಲ್ ಟು ದ ಲೈಫ್.
ಅದಕ್ಕೆ ನನ್ನ ಗ್ರೇಟ್ಫುಲ್ನೆಸ್, ಪುನರ್ಜನ್ಮ ಕೊಟ್ಟಿದ್ದೀರಾ, ನಿಮ್ಮ ಆಶೀರ್ವಾದ ಇರಲಿ ಅಂತ ಪರ್ಸನಲ್ ಆಗಿ ಹೇಳಕ್ಕೆ ಬಂದೆ. ಇಟ್ ಈಸ್ ಡನ್. ಹೊರಡ್ತೀನಿ, ಪರ್ಮಿಷನ್ ಕೊಡಿ. 10 ನಿಮಿಷಕ್ಕೆ ಅಲ್ಲಿಂದ ಬಂದಿದ್ದಾರೆ. ಆಮೇಲೆ ನಾನು ಹೇಳಿದೆ, ಇಂಡಿಯಾ ಇವತ್ತಿಗೂ ಯಾಕೆ ಗ್ರೇಟ್ ಅಂತಂದರೆ ಈ ವ್ಯಾಲ್ಯೂಸ್ ಇವತ್ತು ಮೇಂಟೈನ್ ಆಗ್ತದೆ. ಹಿಮಾಲಯನ್ ವ್ಯಾಲ್ಯೂಸ್ ಅಪ್ಹೋಲ್ಡ್ ಮಾಡ್ತಿದ್ದಾರೆ. ಯಾರೇ ಬಂದು ಗ್ರೇಟ್ಫುಲ್ ಮಾಡ್ತಾರೆ, ಗ್ರ್ಯಾಟಿಟ್ಯೂಡು, ಥ್ಯಾಂಕ್ಸ್ ಮಾಡ್ತಾರೆ. ಈ ವ್ಯಕ್ತಿ ಹಿಮಾಲಯದಿಂದ ಬಂದು ಎಂಥ ದೊಡ್ಡ ವ್ಯಕ್ತಿ, ಸೆಕ್ರೆಟರಿ ಜನರಲ್ ಆಫ್ ಡಿವೈನ್ ಲೈಫ್ ಸೊಸೈಟಿ ಆಫ್ ಇಂಡಿಯಾ, 70 ವರ್ಷ, 100 ದೇಶಗಳಲ್ಲಿ ಯೋಗ ಹೇಳ್ಕೊಟ್ಟಿರೋದು. ದಿಸ್ ಈಸ್ ರಿಯಲ್ ಇಂಡಿಯಾ. ಈ ಒಂದು ಫೇಸ್ ಆಫ್ ಇಂಡಿಯಾ, ಪೊಲಿಟಿಷಿಯನ್ಸು ಪಬ್ಲಿಸಿಟಿ ಬೇರೆ, ದಿಸ್ ಇಸ್ ರಿಯಲ್ ಇಂಡಿಯಾ ನೋಡಿ ಅಂತ ಹೇಳಿ ಇವಾಗಲೂ. ಆಮೇಲೆ ಪುಸ್ತಕ ಬರೆದ್ರು, ದೊಡ್ಡ ಪುಸ್ತಕ ಬರೆದು ಇಂಗ್ಲೀಷ್ನಲ್ಲಿ, ಈಸ್ ಹೆಲ್ತಿ. ಈಗ ದಟ್ ಬ್ಲ್ಯಾಕ್ ಫ್ರೈಡೆ ಅಂತ ಬರ್ತಿದೆ. ಅರಳುಮಲ್ಲಿಗೆ ಪಾರ್ಥಸಾರಥಿ ಥ್ರೂ ಈಸ್ ವಿಷ್ಣು ಸಹಸ್ರನಾಮ ಟುಕ್ ಮಿ ಔಟ್ ಆಫ್ ದಟ್ ಹೆಲ್ಲಿಶ್ ಹಾಸ್ಪಿಟಲ್ ಇನ್ ಮೆಲ್ಬೋರ್ನ್ ಆನ್ ದಟ್ ಬ್ಲ್ಯಾಕ್ ಫ್ರೈಡೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲ ಕಡೆ ಪುಸ್ತಕಗಳು ಬರೆದಿದ್ದು. ಹೀಗೆ ವಿಷ್ಣು ಸಹಸ್ರನಾಮ ಅನಂತವಾಗಿರತಕ್ಕಂಥ, ಅದ್ಭುತವಾಗಿರತಕ್ಕಂತಹ, ಮಿರಾಕ್ಯುಲಸ್ ಮಿಸ್ಟಿಕಲ್ ಪವರ್ ಇರತಕ್ಕಂತಹ ಮಂತ್ರ. ಇದನ್ನು ನಿನತ್ಯ ಹೇಳಿಕೊಳ್ಳಿ ಅಂತ ಹೇಳ್ತಾ, ಇಂಥ ಒಂದು ಅಪೂರ್ವವಾಗಿರತಕ್ಕಂಥ ಸ್ತೋತ್ರದ ಬಗ್ಗೆ 4 ಮಾತುಗಳನ್ನು ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್. ಬಿಕಾಸ್ ಲಕ್ಷ್ಮೀಕಾಂತ್ ಬೆಂಗಳೂರಿನಲ್ಲಿ ನಾನು ವಿಷ್ಣು ಸಹಸ್ರನಾಮ ಕಾರ್ಯಕ್ರಮಗಳೆಲ್ಲ ಈಸ್ ದ ವೆಲ್ ವಿಷರ್. ಅವ್ರದ್ದು ಯಾವಾಗಲೂ ನಮ್ಮ ಹಾರೈಕೆ ಇರುತ್ತೆ, ಸಪೋರ್ಟ್ ಇರುತ್ತೆ ಅವ್ರದ್ದು. ಅವ್ರ ಮನೆಯಲ್ಲಿ ಬಂದು ಅವ್ರ ಮಕ್ಕಳಿಗೆ ಒಳ್ಳೇದಾಗಲಿ, ಮನೆಗೆ ಒಳ್ಳೇದಾಗಲಿ, ಹೊಸ ಮನೆ, ಮುದ್ದು ಮಗು, ಹೊಸ ಒಳ್ಳೆ ಸಂಸಾರ, ಹೊಸ ಮನೆ, ಮುದ್ದು ಮಗು, ನಗನಗ್ತಾ ಇರಿ, ಹ್ಯಾಪಿಯಾಗಿರ್ರಿ, ಸುಖವಾಗಿರ್ರಿ, ಮತ್ತು ಆರೋಗ್ಯದಿಂದ ಇರಿ, ನೆಮ್ಮದಿಯಿಂದ ಇರಿ, ಸಮಾಧಾನದಿಂದ ಇರಿ ಅಂತ ಹೇಳ್ತಾ, ಪರಮಾತ್ಮ ನಿಮಗೆ, ನಿಮ್ಮ ಮಗುಗೆ, ನಿಮ್ಮ ಕುಟುಂಬಕ್ಕೆ, ದೊಡ್ಡವ್ರಿಗೆ ಎಲ್ರಿಗೂ ಆಯಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು, ಸೌಭಾಗ್ಯ ಕೊಟ್ಟು, ನೆಮ್ಮದಿ, ಸಮಾಧಾನ ಕೊಟ್ಟು, ಸಂತೋಷ ಕೊಡಲಿ. ಮತ್ತು ನಿರಂತರವಾಗಿರತಕ್ಕಂಥ ಒಂದು ಒಳ್ಳೆ ದಾರಿನಲ್ಲಿ, ಸಾಧನ ಮಾರ್ಗದಲ್ಲಿ ನಿಮ್ಮನ್ನು ಇಟ್ಟಿರಲಿ. ನಿಮ್ಮ ಆಶೀರ್ವಾದ ಆಶ್ಚರ್ಯ ಅಂದರೆ, ಫಸ್ಟು ಟೈಮ್ ನಾನು ಲಕ್ಷ್ಮೀಕಾಂತನ ಹೋಗ್ತಿದ್ದೀನಿ ಅಂದಾಗ ನಮ್ಮ ಜಿತು ಅಲ್ಲಿ ಓದ್ತಾ ಇದ್ದಾರೆ, ಫೋನ್ ಮಾಡಿ ಅಂತಂದರು. ಆಮೇಲೆ ಹೇಳಿದಾಗ ಜಿತು ಎಲ್ಲ ಎಜುಕೇಷನ್ ಆಗಿದೆ, ಕೆಲಸ ಸಿಗಲಿ ಅಂತ ಆಶೀರ್ವಾದ ಮಾಡಿ ಅಂತಂದರು. ಆಮೇಲೆ ಈ ಸೆಟ್ಲಿಂಗ್ ಡೌನ್ ಏನೋ ಮಾಡ್ತೀನಿ ಸರ್. ಆಮೇಲೆ ಮದುವೆ ಅಂತಂದರು. ನಾನು ಬಂದುಬಿಟ್ಟಿದ್ದೆ, ಇಲ್ಲಿ ಮದುವೆ ಟೈಮಿಗೆ ಇಲ್ಲಿಗೆ ಬಂದಿದ್ದೆ. ಆವಾಗ ಜಿತು ಅಲ್ಲಿದ್ದರು. ಇಲ್ಲಿದ್ದ ಫೋನ್ ಮಾಡಿದೆ, ನಾನು ಮನೆಗೆ ಫೋನ್ ಮಾಡಿದೆ. ಈ ವಾಸ್ ದೇರ್ ಇನ್ ದ ಹೌಸ್. ಮದುವೆ ಟೈಮು ಇಲ್ಲಿಂದನೇ ಆಶೀರ್ವಾದ ಮಾಡಿ ಅಂತಂದರು, ಮಾಡಿದೆ. ಆಮೇಲೆ ಲಾಸ್ಟ್ ಟೈಮ್ ಬಂದಾಗ ಇಬ್ಬರು ಬಂದರು ದಂಪತಿಗಳು. ತುಂಬ ಸಂತೋಷ ಆಯಿತು. ಮುದ್ದು ಮಗು ಆಗಲಿ, ಒಳ್ಳೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಆ ಮನೆ ಬರ್ತೀವಿ ಸ್ವಂತ ಮನೆ ಆಗಲಿ ಅಂತಂದರೆ ಮಾಡಿದ್ದೀರಾ. ಅದೇ ಥರ ಮಾಡಿದ್ದೀರಾ. ಪರಮಾತ್ಮನ ಹೆಸರು ಸತ್ಯ ಸಂಕಲ್ಪ ಅಂತ. ಒಳ್ಳೆ ಭಾವನೆಯಿಂದ, ಒಳ್ಳೆ ಮನಸ್ಸಿನಿಂದ ಏನು ಹರೈಕೆ ಮಾಡಿದರೆ ಅದು ಆಗುತ್ತೆ, ಅದೇ ಆಗುತ್ತೋ. ನೀವು ಒಳ್ಳೆ ಮನೆ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಹೇಳಿದರು ಬ್ಯೂಟಿಫುಲ್ ಹೌಸು, ಬ್ಯೂಟಿಫುಲ್ ಚೈಲ್ಡು, ಅನ್ಯೋನ್ಯವಾಗಿ ನಗನಗ್ತಾ ಚೆನ್ನಾಗಿರಿ, ಹ್ಯಾಪಿಯಾಗಿರಿ, ಹೆಲ್ತಿಯಾಗಿರಿ ಅಂತ ಹೇಳ್ತಾ, ಲಕ್ಷ್ಮೀಕಾಂತ್ ಅವ್ರಿಗೆ ನಾನು ನಮಸ್ಕಾರ ದಯವಿಟ್ಟು ಹೇಳಿ. ನೀವು ನಿಮ್ಮ ಮಗ ಇರತಕ್ಕಂಥ ತುಂಬ ಸಂತೋಷ ತಂದಿದೆ. ಪರಮಾತ್ಮ ನಿಮಗೂ ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳ್ತಾ, ಇದೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರ ದೀಪಕ್ಕು ಮತ್ತು ಗೌರಿ ದಂಪತಿಗಳು ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿದ್ರು. ಹೋಲ್ ಪ್ರೋಗ್ರಾಮ್ ಈಸ್ ಸೋ ಬ್ಯೂಟಿಫುಲಿ ಆ್ಯಂಡ್ ಬಿಫಿಟಿಂಗ್ಲಿ ವೆಲ್ ಆರ್ಗನೈಸ್ಡ್, ನೀಟ್ಲಿ ಕೋಆರ್ಡಿನೇಟೆಡ್ ಆ್ಯಂಡ್ ಅಟೆಂಡೆಡ್ ಬೈ ಲಾರ್ಜ್ ನಂಬರ್ಸ್ ಎವ್ರಿವೇರ್. ಅವರಿಬ್ಬರಿಗೆ, ಆ ದಂಪತಿಗಳಿಗೆ, ಅವ್ರ ಫ್ಯಾಮಿಲಿಗೆ ವಿಷ್ಣು ಸಹಸ್ರನಾಮ ಇಬ್ಬರು ಎಷ್ಟು ಚೆನ್ನಾಗಿ. ನಾನು ಈ ಸತಿ ಡಲ್ಲಾಸಿಗೆ ಬಂದ ತಕ್ಷಣ ನನಗೆ ವೆಲ್ಕಮ್ ಶವರ್ಸ್ ಏನು ಅಂತಂದರೆ, ದೀಪಕ್ ಅವರು ತುಂಬ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಹೇಳಿ ಸ್ವಾಗತ ಮಾಡಿಕೊಂಡ್ರು. ನಾನು ಹೇಳಿದೆ, ಚಪ್ರ ಹಾಕ್ಸಿ ನನಗೆ ನಗಾರಿ ಕಾಳೆ ಕೊಟ್ಟರು ನನಗೆ ಇಂಟ್ರೆಸ್ಟ್ ಆಗಿ ಯಾರಿಗೆ ಬೇಕಾದ್ರು ವಿಷ್ಣು ಸಹಸ್ರನಾಮ ಹೇಳಿ ಸ್ವಾಗತ ಮಾಡ್ತೀವಿ. ಏನು ಸಂತೋಷ ರೀ, ಸಂತೋಷ ಅಂತ. ಹಾಗೆ ನೀವು ಮನೆ ಕರೆಸಿ ವಿಷ್ಣು ಸಹಸ್ರನಾಮ ಬಗ್ಗೆ 4 ಮಾತು ಹೇಳಿದ್ದೀರಾ. ಪರಮಾತ್ಮ ತುಂಬ ಚೆನ್ನಾಗಿರಲಿ ನಿಮ್ಮನ್ನೆಲ್ಲ ಅಂತ ಹೇಳ್ತಾ, ಇವತ್ತು ಬೆಳಗ್ಗೆ ಭಾಗವತದ ಸಮುದ್ರ ಮಂಥನ ಮತ್ತು ಗಜೇಂದ್ರ ಮೋಕ್ಷದ ಕಥೆ ನಮ್ಮ ವಿನಯ ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಾಯಿತು. ಇಟ್ ವಾಸ್ ಬ್ಯೂಟಿಫುಲ್. ದೀಪಾವಳಿ ಸೆಲೆಬ್ರೇಷನ್ ಆ ಥರ ಆಯಿತು. ಅವರು ಬಂದಿದ್ದಾರೆ ಇವತ್ತು. ಅಷ್ಟ ದೊಡ್ಡ ದೀಪಾವಳಿ, ಅಷ್ಟ ದೊಡ್ಡ ಪ್ರೋಗ್ರಾಮ್ ಎಲ್ಲ ಆದರೂ ಕೂಡ ವಿಷ್ಣು ಸಹಸ್ರನಾಮ ಕೇಳಕ್ಕೆ ಬಂದಿದ್ದಾರೆ. ಅವ್ರಿಗೂ ನನ್ನ ವಿಶೇಷವಾಗಿರತಕ್ಕಂಥ ಅಭಿನಂದನೆ ಹೇಳ್ತಾ, ಇವತ್ತು ತುಂಬ ಗ್ರೇಟ್. ಯಾಕೆಂದರೆ ದೀಪಾವಳಿ ಸೆಲೆಬ್ರೇಷನ್ ವಿಷ್ಣು ಸಹಸ್ರನಾಮದ ಮೂಲಕ ಮನೆಯಲ್ಲಿ ಮಾಡಿದ್ದೀರ ನೀವು. ಯೋಗ ದೈವಿ ಯೋಗ ಇದು. ದೊಡ್ಡವರು ಬಂದಿದ್ದಾರೆ, ಮಗುಗೆ ಆಶೀರ್ವಾದ. ಅನಂತ ಚತುರ್ದಶಿಯಿಂದ ಹುಟ್ಟಿದಾನೆ, ದೀಪಾವಳಿ ದಿನ ವಿಷ್ಣು ಸಹಸ್ರನಾಮ ಹೇಳಿಸ್ಕೊಂಡಿದ್ದಾನೆ. ಅವನು ಈಸ್ ಲಕ್ಕಿ. ಗಾಡ್ ಬ್ಲೆಸ್ ದ ಚೈಲ್ಡ್ ಅಂಡ್ ಗಾಡ್ ಬ್ಲೆಸ್ ಯುವರ್ ಫ್ಯಾಮಿಲಿ. ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಕೃಷ್ಣ ರಾಮಚಂದ್ರ ಲಕ್ಷ್ಮಣ.